ಬಿತ್ತಿದಂತೆ ಬೆಳೆ ಸುಳ್ಳಲ್ಲ, ಅಕ್ಷರಶಃ ನಿಜ. ಮುಳ್ಳಿನ ಗಿಡದ ಬೀಜವನ್ನು ಬಿತ್ತಿ ಗುಲಾಬಿ ಹೂವನ್ನು ನಿರೀಕ್ಷಿಸುವುದು ಎಂದಾದರೂ ಸಾಧುವೇ? ಖಂಡಿತ ಇಲ್ಲ. ಆಲದ ಮರದ ಬೀಜದಿಂದ ಆಲದ ಮರವೇ ಮೊಳಕೆಯೊಡೆದೀತೆ ಹೊರತು ಮಾವಿನ ಗಿಡವಲ್ಲ. ಪ್ರಕೃತಿಯ ಈ ನಿಯಮವೇ ನಮ್ಮೀ ಬದುಕಿಗೂ ಅನ್ವಯವಾಗುತ್ತದೆ. ನಮ್ಮ ಜೀವನ, ನಮ್ಮ ಜನ್ಮದ ಇತಿಹಾಸದಲ್ಲಿ ಒಂದು ಘಟ್ಟ ಅಷ್ಟೆ. ದೂರದ ಪ್ರಯಾಣದಲ್ಲಿರುವಾಗ ಊಟ ತಿಂಡಿಗೆಂದು ಕೆಲಕಾಲ ಅನುಕೂಲವಿರುವ ಊರಿನಲ್ಲಿ ಬಸ್ಸು ನಿಲ್ಲುವುದಿಲ್ಲವೇ? ಅದೇ ರೀತಿಯಲ್ಲಿ ನಮ್ಮ ಆತ್ಮದ ಯಾತ್ರೆಯಲ್ಲಿ ಈ ಪ್ರಸ್ತುತ ಜನ್ಮದ ವಿಚಾರ, ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮಕ್ಕನುಗುಣವಾಗಿ ನಾವು ಈ ಜನ್ಮದಲ್ಲಿ ಫಲ ಉಣ್ಣಲೇಬೇಕು ಎನ್ನುವುದು ಸನಾತನ ಹಿಂದೂ ಧರ್ಮದ ಕರ್ಮ ನಿಯಮ ಸಾರುವ ಸತ್ಯ. ಇತರ ಧರ್ಮೀಯರು ಈ ಕರ್ಮ ನಿಯಮವನ್ನು ಒಪ್ಪುವುದಿಲ್ಲ. ಅವರ ಪ್ರಕಾರ ಮನುಷ್ಯನ ಹುಟ್ಟು ಸಾವುಗಳ ನಡುವಣ ಈ ಬದುಕು ಪೂರ್ವಾರ್ಜಿತ ಅಲ್ಲ, ಕೇವಲ ಆಕಸ್ಮಿಕ. ಆದರೆ ಪ್ರತಿಯೊಂದು ಕಾರ್ಯಕ್ಕೆ ಹೇಗೆ ಕಾರಣವೊಂದು ಇರಲೇಬೇಕೋ, ಇರುವುದೋ ಅದೇ ರೀತಿ ನಮ್ಮೀ ಬದುಕಿಗೂ ನಿರ್ದಿಷ್ಟ ಕಾರಣವೊಂದು ಇದ್ದೇ ತೀರಬೇಕು, ಇದೆ. ಈ ನಿಟ್ಟಿನಲ್ಲಿ 10 ಹಲವು ಸಾಕ್ಷ್ಯಾಧಾರಗಳನ್ನು ಒದಗಿಸಬಹುದಾದರೂ ಪುನರ್ಜನ್ಮವನ್ನು ಒಪ್ಪದ ಕ್ರೈಸ್ತ ಮತದಲ್ಲಿ ಜನಿಸಿ ಜನ್ಮ ಜನ್ಮಾಂತರದ ಹಿನ್ನೆಲೆಯ ವಿವರಗಳನ್ನೆಲ್ಲ ಬಿತ್ತರಿಸಿದ ಇದೇ ವಿಜ್ಞಾನ ಯುಗದಲ್ಲಿ ಅಮೆರಿಕಾದಲ್ಲಿ ಬಾಳಿ ಬದುಕಿದ ಎಡ್ಗರ್ ಕೇಸಿಯ ಬಗ್ಗೆ ಮಾತ್ರವೇ ನಾನಿಲ್ಲಿ ಪ್ರಸ್ತಾಪಿಸಿದ್ದೇನೆ. ಸದ್ದಿಲ್ಲದೆ ಸಿಡಿದ ಸುದ್ದಿ. ಅತೀಂದ್ರಿಯಾನುಭಾವಗಳ ಅದ್ಭುತ ದಾಖಲೆಗಳು. ಎಕ್ಸ್ರೇ ದೃಷ್ಟಿಯ ಎಡ್ಗರ್ ಕೇಸಿ, ವರ್ಜೀನಿಯಾ ಬೀಚಿನ ಸುಪ್ತ ನಿದ್ರೆಯ ಪ್ರವಾದಿ ಡಾಕ್ಟರ್, ಪುರಾತನ ತತ್ವಗಳು ನೂತನ ದ್ರಷ್ಟಾರನ ಅನುಭವದ ಮೂಸೆಯಲ್ಲಿ, ಜಗತ್ತಿನ ಬದುಕನ್ನೇ ಬದಲಿಸುವಂತ ದಿವ್ಯ ದೃಷ್ಟಿ. ಸಂಸ್ಕೃತ ಭಾಷೆಯನ್ನು ಕೇಳಿಯೇ ಅರಿಯದ ವ್ಯಕ್ತಿ ಸುಪ್ತ ನಿದ್ರೆಯಲ್ಲಿ ಸಂಸ್ಕೃತ ಶಬ್ದವನ್ನು ಉಪಯೋಗಿಸಿದ. ಜನ್ಮಾಂತರ ಮತ್ತು ಕರ್ಮಗಳನ್ನು ಕುರಿತು ಪಶ್ಚಿಮದ ಕ್ರೈಸ್ತ ದ್ರಷ್ಟಾರನ ಅಭೂತಪೂರ್ವ ಅನುಭವಗಳು. ಮೇಲಿನ ವಿವಿಧ ಹೇಳಿಕೆಗಳು ಎಡ್ಗರ್ ಕೇಸಿಯ ಅತೀಂದ್ರಿಯ ಶಕ್ತಿಯನ್ನು ಪರಿಚಯ ಮಾಡಿಕೊಡಲು ಅಮೆರಿಕದ ವಿವಿಧ ನಿಯತಕಾಲಿಕಗಳಲ್ಲಿ ಆಗಿಂದಾಗೆ ಪ್ರಕಟವಾದ ಕೆಲವು ಲೇಖನಗಳ ಶಿರೋನಾಮೆಗಳು. 1910 ಅಕ್ಟೋಬರ್ 19 ನ್ಯೂಯಾರ್ಕ್ ಟೈಮ್ಸ್ ತನ್ನ ಭಾನುವಾರದ ಸಾಹಿತ್ಯ ವಿಭಾಗದಲ್ಲಿ ಒಂದು ವಿಸ್ಮಯಕಾರಕ ವರದಿಯನ್ನು ಪ್ರಕಟಿಸಿತು. ಸುಪ್ತ ನಿದ್ರೆಗೆ ಒಳಪಟ್ಟಾಗ ಡಾಕ್ಟರ್ ಆಗುವ ಎಡ್ಗರ್ ಕೇಸಿಯ ಸಾಮರ್ಥ್ಯ ದೇಶದ ವೈದ್ಯರುಗಳನ್ನು ವಿಸ್ಮಯಗೊಳಿಸಿದ ಅಪೂರ್ವ ಶಕ್ತಿ. ಮುಂದಿನ ವಿವರಣೆ ಹೀಗಿತ್ತು. ದೇಶದ ಪ್ರಖ್ಯಾತ ಡಾಕ್ಟರ್ಗಳು ಎಡ್ಗರ್ ಕೇಸಿಗೆ ಸಿದ್ಧಿಸಿದೆ ಎಂದು ಹೇಳಲಾದ ಅದ್ಭುತ ಶಕ್ತಿಯ ಬಗೆಗೆ ಆಸಕ್ತರಾಗಿದ್ದಾರೆ. ವೈದ್ಯಶಾಸ್ತ್ರದ ಅಲ್ಪ ಸ್ವಲ್ಪ ತಿಳುವಳಿಕೆಯೂ ಇಲ್ಲದಿದ್ದರೂ ಸುಪ್ತ ನಿದ್ರಾಸ್ಥಿತಿಯಲ್ಲಿ ಆತ ಅತ್ಯಂತ ಭೀಕರ ಮಾರಕ ರೋಗಗಳ ಕಾರಣವನ್ನೂ ಕಂಡುಹಿಡಿದು ಔಷಧಗಳನ್ನೂ ಸೂಚಿಸುತ್ತಿದ್ದಾನೆ. ವ್ಯಕ್ತಿಯ ಹೆಸರು, ಊರು, ವಿಳಾಸಗಳನ್ನು ಕೊಟ್ಟರೆ ಸಾಕು. ಸಂಬಂಧಪಟ್ಟ ವ್ಯಕ್ತಿ ನೆರೆಯ ಕೋಣೆಯಲ್ಲೇ ಇರಬಹುದು ಅಥವಾ ಸಹಸ್ರಾರು ಮೈಲು ದೂರದ ಯಾವುದೋ ರಾಷ್ಟ್ರದಲ್ಲಿರಬಹುದು. ಸುಪ್ತ ನಿದ್ರೆಯ ಆಳದ ಸ್ತರಗಳಿಂದ ಕೇಸಿಯ ಅತೀಂದ್ರಿಯ ದೃಷ್ಟಿಗೆ ಎಲ್ಲವೂ ಗೋಚರವಾಗುತ್ತಿತ್ತು. ಸುಪ್ತ ನಿದ್ರೆಯಲ್ಲಿದ್ದುಕೊಂಡೇ ಆತ ಮಾತನಾಡಲು ತೊಡಗುತ್ತಿದ್ದ. ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಿದ್ದ. ತಾನು ಕೇಳಿ ಕಂಡರಿಯದ ಊರಿನ ಪ್ರಕೃತಿಯ ಸೌಂದರ್ಯ, ತತ್ಕಾಲದ ಹವೆ, ಸೂಚಿಸಲ್ಪಟ್ಟ ವ್ಯಕ್ತಿಯ ವೇಷಭೂಷಣ, ಒಳಹೊರಗುಗಳನ್ನು ಪ್ರತ್ಯಕ್ಷವಾಗಿ ಕಂಡಂತೆ ವಿವರಿಸುತ್ತಿದ್ದ. ಯೇಸು ಭಕ್ತ ಕೇಸಿ. ಕೇಸಿ ಹುಟ್ಟಿದ್ದು 1877ನೇ ಇಸವಿ ಮಾರ್ಚ್ 18ರಂದು ಸಂಯುಕ್ತ ಸಂಸ್ಥಾನದ ಕೆಂಟುಕಿಯ ಹಾಫ್ಕಿನ್ಸ್ ವಿಲ್ಲೆಯಲ್ಲಿ. ಅವನ ತಂದೆ ತಾಯಿಗಳಾದರೋ ನಿರಕ್ಷಿಗಳಾದ ರೈತರು. ಕೇಸಿ ಹಳ್ಳಿಯ ಶಾಲೆಯಲ್ಲಿ 9ನೇ ತರಗತಿಯವರೆಗೆ ಓದಿದ್ದನಷ್ಟೆ. ಬೈಬಲ್ಲನ್ನು ಹಲವು ಬಾರಿ ಓದಿದ ಆತ ಕೇವಲ ಕ್ರೈಸ್ತ ಮತೀಯ ಮಾತ್ರವಲ್ಲ, ಯೇಸು ಕ್ರಿಸ್ತನ ಭಕ್ತನೂ ಆಗಿದ್ದ. ಅವನಿಗೆ ತಾನೊಬ್ಬ ಧರ್ಮೋಪದೇಶಕನಾಗಬೇಕೆಂಬ ಹಂಬಲವಿತ್ತು. ರೋಗದಿಂದ ನರಳುತ್ತಿದ್ದ ದುಃಖತಪ್ತರಾದ ಜನರಿಗೆ ಸಹಾಯ ಮಾಡಬೇಕೆಂಬ ತೀವ್ರ ಆಕಾಂಕ್ಷೆಯೂ ಇತ್ತು. ಅವನಿಗೆ ಹೆಚ್ಚು ಓದಲು ಅವಕಾಶವಾಗದೆ ಧರ್ಮೋಪದೇಶಕನಾಗುವ ಹಂಬಲವನ್ನು ಆತ ಕೈಬಿಡಬೇಕಾಯಿತು. ಆದರೆ ಆತನಿಗೆ ಹಳ್ಳಿಯ ಹೊಲದ ಬದುಕು ಹಿಡಿಸಲಿಲ್ಲ. ಹಾಗಾಗಿ ಪಟ್ಟಣ ಸೇರಿದ. ಪುಸ್ತಕದ ಅಂಗಡಿಯಲ್ಲಿ ಕೆಲಸಗಾರನಾದ.
ಅವನ 21ನೇ ವರ್ಷದ ವಯಸ್ಸಿನಲ್ಲಿ ಅವನ ಬದುಕಿನ ದಿಕ್ಕನ್ನೇ ಬದಲಿಸಿದ ಒಂದು ವಿಚಿತ್ರ ಘಟನೆ ನಡೆಯಿತು. ಲೆರಿಂಜೈಟಿಸ್ ಎನ್ನುವ ಒಂದು ಜಾತಿಯ ಗಂಟು ಬೇನೆಗೆ ತುತ್ತಾಗಿ ಆತ ಸಂಪೂರ್ಣವಾಗಿ ತನ್ನ ಧ್ವನಿಯನ್ನು ಕಳೆದುಕೊಂಡ. ಎಲ್ಲ ವಿಧವಾದ ವೈದ್ಯಕೀಯ ಚಿಕಿತ್ಸೆಗಳೂ ವ್ಯರ್ಥವಾದವು. ಮಾತೇ ಹೊರಡದ ತನ್ನ ದುಸ್ಥಿತಿಯಿಂದ ವ್ಯಥಿತನಾಗಿ ಕೇಸಿ ಊರಿಗೆ ಮರಳಿದ. ಜೀವನೋಪಾಯಕ್ಕಾಗಿ ಉದ್ಯೋಗದ ಬೇಟೆಯಲ್ಲಿ ಒಂದು ವರುಷವನ್ನು ಕಳೆದ. ಕಟ್ಟಕಡೆಗೆ ಕಂಠಶೋಷಣೆ ಇರದ ಫೋಟೋಗ್ರಾಫರ್ ಆಗಲು ನಿಶ್ಚಯಿಸಿದ. ಅದೇ ವೇಳೆಗೆ ಹಾರ್ಟ್ ಎಂಬ ಯಕ್ಷಿಣಿಗಾರ ಆ ಊರಿಗೆ ಬಂದ. ಆತ ಸುಪ್ತ್ಯಾವಾಹನೆಯಲ್ಲಿ ಪಳಗಿದ್ದು ಕೆಲವು ರೋಗ ನಿರೋಧಕ್ಕೂ ಅದನ್ನು ಬಳಸಿ ಹೆಸರುವಾಸಿಯಾಗಿದ್ದ. ಕೇಸಿಯ ದುಸ್ಥಿತಿ ಆತನ ಕಿವಿಗೂ ಮುಟ್ಟಿತು. ಕೇಸಿಯನ್ನು ಸುಪ್ತ ನಿದ್ರೆಗೆ ಒಳಪಡಿಸಿ ಸೂಚನೆಗಳನ್ನಿತ್ತು ಪರೀಕ್ಷಿಸಿದ. ಏನಾಶ್ಚರ್ಯ! ಸುಪ್ತ ನಿದ್ರೆಯಲ್ಲಿರುವಾಗ ಕೇಸಿ ಸಲೀಸಾಗಿ ಮಾತನಾಡಿದ. ಆದರೆ ಸುಪ್ತ ನಿದ್ರೆಯಿಂದ ಎಚ್ಚೆತ್ತ ಮೇಲೆ ಪುನಃ ಯಥಾಸ್ಥಿತಿ. ಕಾರ್ಯಕ್ರಮಗಳ ಒತ್ತಡದಿಂದಾಗಿ ಹಾರ್ಟ್ಗೆ ಇನ್ನೂ ಹೆಚ್ಚು ಪ್ರಯೋಗ ಪರೀಕ್ಷೆಗಳನ್ನು ಮಾಡಲು ಸಾಧ್ಯವಾಗಲಿಲ್ಲ. ಆದರೆ ಲೈನ್ ಎಂಬ ಅಸ್ಟಿಯೋಪಥಿಗ್ನ ಸಂಮೋಹಿನಿ ವಿದ್ಯೆಯಿಂದ ಈ ಬಗ್ಗೆ ಇನ್ನಷ್ಟು ತಿಳಿಯಲು ಮುಂದಾದ. ಅದರಿಂದ ಕೇಸಿಯ ರೋಗ ನಿವಾರಣೆಯಾಗುವುದರ ಜೊತೆಗೆ ಆತನ ಮಹಿಮೆಯ ಹೊಸ ಅಧ್ಯಾಯಕ್ಕೆ ನಾಂದಿಯಾಯಿತು. ವೈದ್ಯನಾಗಿ ವರ ನೀಡಿದ. ರೋಗ ಕಾರಣವನ್ನು, ಅದರ ಚಿಕಿತ್ಸಾ ವಿಧಾನವನ್ನು ಸುಪ್ತ ನಿದ್ರೆಯಲ್ಲಿರುವಾಗ ಕೇಸಿಯ ಬಾಯಿಯಿಂದಲೇ ಹೇಳಬೇಕೆಂಬುದು ಲೈನ್ ಮಾಡಿದ ಪ್ರಯೋಗದ ಯೋಜನೆ. ಅದರಂತೆ ಕೇಸಿಯು ಸುಪ್ತ ನಿದ್ರೆಗೆ ಹೋದಾಗ ಲೈನ್ ಸೂಚನೆ ಇತ್ತ. ಕೇಸಿಯು ಸೂಚನೆಯನ್ನನುಸರಿಸಿ ಸಹಜ ಧ್ವನಿಯಲ್ಲಿ ಮಾತನಾಡಿದ. ಹೌದು, ದೈಹಿಕ ದೌರ್ಬಲ್ಯದಿಂದಾಗಿ ಧ್ವನಿತಂತುಗಳ ಸ್ನಾಯುಗಳು ತೀರಾ ಶಕ್ತಿಹೀನವಾಗಿ ನರಗಳ ಒತ್ತಡಕ್ಕೊಳಗಾಗಿವೆ. ಆದುದರಿಂದ ಮಾತನಾಡಲಾಗುತ್ತಿಲ್ಲ. ತೊಂದರೆಗೊಳಗಾದ ಭಾಗಕ್ಕೆ ರಕ್ತ ಪ್ರವಾಹ ಹೆಚ್ಚುವಂತೆ ಸೂಚನೆ ಕೊಡಿ ಎಂದು ಸುಪ್ತ ನಿದ್ರೆಯಲ್ಲಿರುವಾಗಲೇ ಕೇಸಿ ಹೇಳಿದ. ಕೇಸಿ ಆ ಸ್ಥಿತಿಯಲ್ಲಿದ್ದಾಗ ತಿಳಿಸಿದಂತೆಯೇ ಲೈನ್ ಸೂಚನೆಯನ್ನು ಕೊಟ್ಟ. ಲೈನ್ ಸೂಚನೆಗಳನ್ನು ಕೊಡುತ್ತಿದ್ದಂತೆ ರಕ್ತವು ಕೇಸಿಯ ದೇಹದ ಮೇಲ್ಭಾಗಕ್ಕೆ ಪ್ರವಹಿಸಲಾರಂಭಿಸಿ ಕೇಸಿಯ ಎದೆ ಮತ್ತು ಕಂಠ ಪ್ರದೇಶ ಕ್ರಮವಾಗಿ ನೇರಳೆ, ಗುಲಾಬಿ, ಬಳಿಕ ಅಚ್ಚ ಕೆಂಪು ಬಣ್ಣಕ್ಕೆ ತಿರುಗಿತು. 20 ನಿಮಿಷಗಳ ನಂತರ ಮಲಗಿದ್ದ ಕೇಸಿ ತನ್ನ ಕಂಠವನ್ನು ಸರಿಪಡಿಸಿಕೊಂಡ. ಈಗ ಸರಿ ಹೋಗಿದೆ, ಧ್ವನಿ ಸಹಜವಾಗಿದೆ. ಈಗ ರಕ್ತ ಪ್ರವಾಹ ಮೊದಲಿನಂತಾಗಲಿ ಮತ್ತು ಸುಪ್ತ ನಿದ್ರೆಯಿಂದ ಏಳುವಂತಾಗಲಿ ಎಂಬ ಸಲಹೆಯನ್ನು ನೀಡು ಎಂದ. ಲೈನ್ ಕೇಸಿಯ ನಿರ್ದೇಶನದಂತೆಯೇ ನಡೆದುಕೊಂಡ. ಕೇಸಿಯು ಎದ್ದು 1 ವರ್ಷದ ನರಳಾಟದ ನಂತರ ಮೊಟ್ಟ ಮೊದಲು ಸಹಜವಾಗಿ ಮಾತನಾಡಿದ. ಮುಂದಿನ ಕೆಲವು ತಿಂಗಳುಗಳಲ್ಲೇ ರೋಗ ಮರುಕಳಿಸಿದರೂ ಲೈನ್ ಹಿಂದಿನಂತೆ ಸಲಹೆಗಳನ್ನಿತ್ತು ಅವನ ಧ್ವನಿ ಪೂರ್ವಸ್ಥಿತಿಗೆ ಬರುವಂತೆ ಮಾಡಿದ. ಸಮರ್ಥ ಪತ್ತೇದಾರ. ಕೇಸಿ ಸುಪ್ತನಿದ್ರೆಯಲ್ಲಿ ತನ್ನ ದೇಹವನ್ನು ತಾನೇ ಕಂಡು ಅದರ ಸ್ಥಿತಿಯನ್ನು ಅಷ್ಟೊಂದು ಸ್ಪಷ್ಟವಾಗಿ ಹೇಳಬಲ್ಲನಾದರೆ ಇತರರ ದೇಹದ ರಚನೆಯ ಬಗೆಗೂ ಹೇಳಬಲ್ಲನೆ ಎಂಬುದು ಲೈನ್ನ ಕುತೂಹಲವಾಗಿತ್ತು. ಸಂಮೋಹಿನಿ ವಿದ್ಯೆಯ ಇತಿಹಾಸವನ್ನೆಲ್ಲ ಬಲ್ಲ ಲೈನ್ ಫ್ರಾನ್ಸಿನಲ್ಲಿ ಮೆಸ್ಮರನ ಉತ್ತರಾಧಿಕಾರಿಯೊಬ್ಬನ ಈ ತೆರೆನ ಪ್ರಯೋಗಗಳನ್ನು ಕುರಿತು ಓದಿದ್ದ. ಹಾಗಾಗಿ ಈ ವಿಷಯದ ಬಗ್ಗೆ ಪ್ರಯೋಗ ಮಾಡಲು ಆತ ಮುಂದಾದ. ಬಹಳ ದಿವಸಗಳಿಂದ ಹೊಟ್ಟೆ ನೋವಿನಿಂದ ನರಳುತ್ತಿದ್ದ ಆತ ತನ್ನ ಚಿಕಿತ್ಸೆಯ ವಿಚಾರವಾಗಿಯೇ ತಿಳಿಯಲು ಪ್ರಯತ್ನಿಸಿದ. ಅಲ್ಲೂ ಆಶ್ಚರ್ಯ ಕಾದಿತ್ತು. ಕೇಸಿಯು ಸುಪ್ತ ಸ್ಥಿತಿಯಲ್ಲಿ ಲೈನ್ನ ದೇಹದ ಒಳರಚನೆಯನ್ನು ವಿಶದವಾಗಿ ನಿರೂಪಿಸಿದ್ದಲ್ಲದೆ ಹಿಂದೆ ಯಾವ ವೈದ್ಯರೂ ಹೇಳದ ಔಷಧ, ಆಹಾರ ಮತ್ತು ವ್ಯಾಯಾಮದ ಚಿಕಿತ್ಸಾ ವಿಧಾನಗಳನ್ನು ಸುಪ್ತ ನಿದ್ರೆಯಲ್ಲಿದ್ದುಕೊಂಡೇ ಸ್ಪಷ್ಟವಾಗಿ ತಿಳಿಸಿದ. ಕೇಸಿ ಸೂಚಿಸಿದ ವಿಧಿವಿಧಾನಗಳನ್ನು ಅನುಸರಿಸಿ 3 ವಾರಗಳಲ್ಲೇ ಲೈನ್ನ ಆರೋಗ್ಯ ಸುಧಾರಿಸಿತು. ರೋಗ ನಿವಾರಣೆಯ ಕೇಸಿಯ ಈ ಅದ್ಭುತ ಶಕ್ತಿ ಬೇಗ ಬೆಳಕಿಗೆ ಬಂತು. ಅಲ್ಲಿಯೇ ಸಮೀಪದ ಸೆಲ್ಮಾ ಎಂಬಲ್ಲಿನ ಅಲ್ಬಾಮಾ ಎಂಬಾಕೆ ಒಮ್ಮಿಂದೊಮ್ಮೆಗೆ ಬುದ್ಧಿಭ್ರಮಣೆಗೊಂಡವಳಂತೆ ವರ್ತಿಸತೊಡಗಿದಳು. ವೈದ್ಯರ ಚಿಕಿತ್ಸೆ ಫಲಕಾರಿಯಾಗದಾಗ ಸುದ್ದಿ ಕೇಸಿಗೆ ತಲುಪಿತು. ಆತ ಎಂದಿನಂತೆ ಉತ್ತರ ದಿಕ್ಕಿನ ಕಡೆ ತಲೆ ಇರಿಸಿ ಮಂಚದ ಮೇಲೆ ಮಲಗಿಕೊಂಡ. ದೀರ್ಘ ಶ್ವಾಸೋಚ್ಛ್ವಾಸಗೈಯುತ್ತಾ ಸುಪ್ತ ನಿದ್ರೆಗೊಳಗಾದ.
ಆಗ ಅಲ್ಬಾಮಾಳ ದಾರುಣ ಸ್ಥಿತಿಯ ಬಗ್ಗೆ ಕೇಳಲಾಯಿತು. ಆಗ ಕೇಸಿಯ ಎಕ್ಸ್ರೇ ದೃಷ್ಟಿಗೆ ಜ್ಞಾನದಂತವೊಂದು ಬೆಳೆದು ಮೆದುಳಿಗೆ ಹೋಗುತ್ತಿರುವ ನರದ ಮೇಲೆ ಒತ್ತಡ ಬೀರುತ್ತಿರುವುದು ಗೋಚರಿಸಿತು. ಅದನ್ನು ಕಿತ್ತು ಹಾಕಿದರೆ ಅವಳು ಸರಿಯಾಗುವಳು ಎಂದ. ಅವನ ಮಾತು ದಿಟವಾಯಿತು. ಶಸ್ತ್ರಚಿಕಿತ್ಸೆ ನಡೆಸಿ ಆ ಹಲ್ಲನ್ನು ಕಿತ್ತು ಹಾಕಿದ ನಂತರ ಆಕೆ ಸುಧಾರಿಸಿದಳು. ಇದರಿಂದ ಕೇಸಿಯ ಮಹಿಮೆಯ ಸುದ್ದಿ ದಿಕ್ಕೆಲ್ಲಾ ಹರಡಿತು. ಆಕಸ್ಮಿಕದ ಆಲಾಪವಲ್ಲ. ಕೇಸಿಗೆ ವೈದ್ಯಕೀಯ ಶಾಸ್ತ್ರದ ಗಂಧಗಾಳಿ ಇರದಿದ್ದರೂ ಸುಪ್ತ ನಿದ್ರೆಯಲ್ಲಿ ಆತ ವೈದ್ಯಕೀಯ ಭಾಷೆಯಲ್ಲೇ ಸುಲಲಿತವಾಗಿ ಮಾತನಾಡುತ್ತಿದ್ದ. ಎಚ್ಚೆತ್ತ ಮೇಲೆ ಕೇಸಿಯೇ ನಾನು ಹೀಗೆಂದನೆ ಎಂದು ಅಚ್ಚರಿಪಡುತ್ತಿದ್ದ. ವಿಶೇಷವೆಂದರೆ ಅನೇಕ ವರ್ಷಗಳಿಂದ ರೋಗಪೀಡಿತರಾದವರು ಅವನು ಸೂಚಿಸಿದ ಔಷಧೋಪಚಾರಗಳನ್ನು ಮಾಡಿ ಹೆಚ್ಚೆಂದರೆ 2-3 ತಿಂಗಳುಗಳಲ್ಲಿಯೇ ಗುಣಮುಖರಾಗುತ್ತಿದ್ದರು. ತಮಗೆ ಏನೂ ಪ್ರಯೋಜನವಾಗಲಿಲ್ಲ ಎನ್ನುವವರು ಅವನ ಸೂಚನೆಗಳನ್ನು ಸರಿಯಾಗಿ ಅನುಸರಿಸದವರೇ ಆಗಿದ್ದರು. ಇಂಥ ಆಶ್ಚರ್ಯಕರವಾದ ಒಂದೆರಡು ಘಟನೆಗಳು ನಡೆದಿದ್ದರೆ ಅವನ್ನು ಆಕಸ್ಮಿಕ ಎನ್ನಬಹುದಿತ್ತು. ಆದರೆ ಕೇಸಿ 43 ವರ್ಷಗಳ ಕಾಲ ಅಸಂಖ್ಯ ಜನರಿಗೆ ತನ್ನ ಅತೀಂದ್ರಿಯ ಶಕ್ತಿಯ ನೆರವಿನಿಂದ ಸಲಹೆಗಳನ್ನು ನೀಡಿದ. ವಿವಿಧ ಸಂದರ್ಭಗಳಲ್ಲಿ ಆತ ವಿಭಿನ್ನ ವ್ಯಕ್ತಿಗಳಿಗೆ ನೀಡಿದ ಸುಮಾರು 30,000 ಸಲಹೆಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ. ಸುಮಾರು 90,000 ಪುಟಗಳಷ್ಟು ಟೈಪ್ ಮಾಡಲ್ಪಟ್ಟ ಸಾಮಗ್ರಿಗಳಿವೆ. ಅಮೆರಿಕದ 21 ನಗರಗಳಿಂದ ಸುಮಾರು 37 ಅಧ್ಯಯನ ತಂಡಗಳು ಆತನ ಹೇಳಿಕೆಗಳನ್ನು ಪರಿಶೀಲನೆ ಮಾಡಿ ಸಂಶೋಧನೆ ನಡೆಯಿಸುತ್ತಿವೆ. ಅವನ ಸಲಹೆಗಳನ್ನು, ಅವುಗಳಿಂದ ಉಪಕೃತರಾದವರ ಅಭಿಪ್ರಾಯಗಳನ್ನು ವಿಶದವಾಗಿ ಅಧ್ಯಯನ ಮಾಡಿ ಗೀನಾ ಸೆರ್ಮಿನಾರಾ ಎಂಬ ಪ್ರಸಿದ್ಧ ಮನೋವಿಜ್ಞಾನಿಯೊಬ್ಬರು ಮೆನಿ ಮ್ಯಾನ್ಷನ್ಸ್, ಮೆನಿ ಲೈವ್ಸ್ ಅಂಡ್ ಮೆನಿ ಲವ್ಸ್, ದ ವರ್ಲ್ಡ್ ವಿಥಿನ್ ಎನ್ನುವ 3 ಸುಂದರ ಗ್ರಂಥಗಳನ್ನು ಬರೆದಿದ್ದಾರೆ. 1951ನೇ ಇಸವಿಯಲ್ಲಿ ನ್ಯೂಯಾರ್ಕ್ನ ವಿಲಿಯಂ ಸ್ಲೋನ್ ಅಂಡ್ ಕಂಪನಿಯವರು ಅವುಗಳನ್ನು ಪ್ರಕಟಿಸಿದರು. ಅಲ್ಲಿಂದೀಚೆಗೆ ಅದು ಅನೇಕ ಮುದ್ರಣಗಳನ್ನು ಕಂಡಿದೆ. ಭಾರತದಲ್ಲಿ ಈ ಪುಸ್ತಕ ಸಾಕಷ್ಟು ಪ್ರಚಾರ ಹೊಂದದಿರುವುದು ಆಶ್ಚರ್ಯ. ರೀಡರ್ಸ್ ಡೈಜೆಸ್ಟ್ನಂಥ ಮಾಸಪತ್ರಿಕೆಯಲ್ಲೂ ಈ ಕುರಿತು ಒಂದೇ ಒಂದು ಲೇಖನ ಬಂದಿಲ್ಲ. ಇದರ ಹಿನ್ನೆಲೆಯಲ್ಲಿರುವ ರಾಜಕೀಯವೇನು ಬಲ್ಲವರೇ ಬಲ್ಲರು. ಬದುಕು ಸೇವೆಗಾಗಿ. ಕೇಸಿಯಲ್ಲಿ ಪ್ರಕಟವಾದ ಅತೀಂದ್ರಿಯ ಶಕ್ತಿಯನ್ನು ನಂಬಬಹುದು ಎನ್ನುವುದಕ್ಕೆ ಸಹಸ್ರಾರು ನಿದರ್ಶನಗಳು 2 ದಶಕಗಳಲ್ಲಿ ದೊರೆತವು. ನರಳುತ್ತಿರುವ ದುಃಖಿತರಾದ ಜನರಿಗೆ ತನ್ನಿಂದಾದ ಸಹಾಯವನ್ನು ಮಾಡಬೇಕೆಂಬ ಹಂಬಲವಿರಿಸಿಕೊಂಡಿದ್ದ ಆತ ತನ್ನ ಶಕ್ತಿಯನ್ನು ಎಂದೂ ದುರುಪಯೋಗ ಮಾಡಿದವನಲ್ಲ. ರಂಗಸ್ಥಳದಲ್ಲಿಯೂ ನಾಟಕ ಗೃಹದಲ್ಲಿಯೂ ಪ್ರದರ್ಶನಗಳನ್ನೇರ್ಪಡಿಸಿ ಹೇರಳ ಹಣ ಗಳಿಸಲು ಹಲವು ಸಂಸ್ಥೆಗಳು ಅವನಿಗೆ ಆಕರ್ಷಕ ಆಹ್ವಾನಗಳನ್ನಿತ್ತರೂ ಅವನು ಅವನ್ನೆಲ್ಲ ಕಿವಿಗೆ ಹಾಕಿಕೊಂಡವನಲ್ಲ. ಜೂಜಿನ ಕುದುರೆಗಳ ಭವಿಷ್ಯವನ್ನು ಹೇಳಬೇಕೆಂದು ಅವನನ್ನು ಪೀಡಿಸಿದವರಿದ್ದರು. ಭೂಮಿಯ ಆಳದ ಪ್ರದೇಶದಲ್ಲಿ ದೊರಕುವ ಎಣ್ಣೆಯ ಗಣಿಗಳ ಸ್ಥಾನ ನಿರ್ದೇಶನಕ್ಕೆ ಅವನ ಅದ್ಭುತ ಶಕ್ತಿಯ ಲಾಭ ಪಡೆಯಲು ಹವಣಿಸಿದವರೂ ಇದ್ದರು. ಒಂದೆರಡು ಬಾರಿ ಅಂಥ ಪ್ರಯತ್ನ ಮಾಡಲು ಯತ್ನಿಸಿ ವಿಪರೀತ ತಲೆನೋವು ಉಂಟಾಗಿ ಆಯಾಸಗೊಂಡು ಅದು ತನಗೆ ಒಗ್ಗದ, ತಾನು ಮಾಡಬಾರದ ಕೆಲಸವೆಂದೆಣಿಸಿದ ಆತ ಮತ್ತೆ ಅವುಗಳ ಗೋಜಿಗೇ ಹೋದವನಲ್ಲ. ಸರಳ ಶ್ರದ್ಧೆಯ ಪ್ರಾಮಾಣಿಕ ವ್ಯಕ್ತಿಯಾದ ಆತ ತನ್ನ ಅತೀಂದ್ರಿಯ ಶಕ್ತಿಯು ದೆವ್ವದ ಕಾಟವಾಗಿರಬಹುದೇ ಎಂದು ಸಂದೇಹಪಟ್ಟಿದ್ದ. ಆದರೆ ಪ್ರತಿಯೊಂದು ಸಂದರ್ಭದಲ್ಲೂ ಸುಪ್ತ ಸ್ಥಿತಿಯಲ್ಲಿ ತಾನು ಕೊಟ್ಟ ಸೂಚನೆಗಳು ನರಳುತ್ತಿರುವ ದುಃಖತಪ್ತರಾದ ಜನರಿಗೆ ತಾರಕವಾಗುತ್ತಿರುವುದನ್ನು ಕೊಂಡ ಆತ ದೇವರು ತನಗೆ ಕೊಟ್ಟ ಶಕ್ತಿಯನ್ನು ಮನುಕುಲದ ಸೇವೆಗಾಗಿ ಉಪಯೋಗಿಸಬೇಕೆಂದು ದೃಢ ನಿಶ್ಚಯ ಮಾಡಿದ್ದ. ರೋಗ ರುಜಿನಗಳ ಮೂಲ ಕಾರಣಗಳನ್ನು ಕಂಡುಹಿಡಿದು ಔಷಧ ಪಥ್ಯಗಳನ್ನು ಹೇಳುವುದರಲ್ಲಿ ಅವನ ಆಸಕ್ತಿ ಇತ್ತೇ ಹೊರತು ಜೀವನದ ತಾತ್ವಿಕ ಪ್ರಶ್ನೆಗಳನ್ನು ಬಿಡಿಸುವತ್ತ ಆತನ ದೃಷ್ಟಿ ಹಾಯ್ದಿರಲಿಲ್ಲ. ಆದರೆ ಆ ದಿನವೂ ಬಂತು. ಜನ್ಮಾಂತರದ ದ್ರಷ್ಟಾರ. ಕೇಸಿಯ ಸಂಬಂಧವಾಗಿ ಹಬ್ಬಿದ ವಾರ್ತೆಗಳು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಸತ್ಯಾಂಶವೇನೆಂದು ತಿಳಿಯಲು ಯತ್ನಿಸಿದವರಲ್ಲಿ ಒಹೈಯೋ ರಾಜ್ಯದ ಡೇಟನ್ನಿನ ಹಿರಿಯ ಮುದ್ರಣೋದ್ಯಮಿ ಆರ್ಥರ್ ಲ್ಯಾಮರ್ಸ್ ಪ್ರಮುಖ. ತತ್ವಶಾಸ್ತ್ರ, ಜ್ಯೋತಿಷ್ಯ, ಸುಪ್ತ್ಯಾವಾಹನೆ ಮೊದಲಾದ ವಿಷಯಗಳಲ್ಲಿ
ಅಭಿರುಚಿಯನ್ನು ಹೊಂದಿದ್ದ ಆತ ಕೆಸಿ ನೆಲೆಸಿದ್ದ ಸೆಲ್ಮಾಕ್ಕೆ ಬಂದು ಕೆಸಿಯು ಸುಪ್ತ ಸ್ಥಿತಿಯಲ್ಲಿ ಹೇಳಿಕೆ ನೀಡುವುದನ್ನು ಎಚ್ಚರಿಕೆಯಿಂದ ಬಹುದಿನ ಪರಿಶೀಲಿಸಿ ಕೆಸಿ ಪ್ರಾಮಾಣಿಕ ವ್ಯಕ್ತಿ ಎಂಬುದನ್ನು ಕಂಡುಕೊಂಡ. ಲ್ಯಾಮರ್ಸ್ಗೆ ಆರೋಗ್ಯ ಸಂಬಂಧವಾದ ವೈಯಕ್ತಿಕ ತೊಂದರೆಗಳಾವುವೂ ಇರಲಿಲ್ಲ. ಹಾಗಾಗಿ ಈ ನಿಟ್ಟಿನಲ್ಲಿ ಕೆಸಿಯ ನೆರವು ಬೇಕಿರಲಿಲ್ಲ. ಬದಲಿಗೆ ಮನುಷ್ಯನ ಬದುಕಿಗೇನು ಅರ್ಥ, ಸುಖ ದುಃಖಗಳಿಗೇನು ಅರ್ಥ, ವ್ಯಕ್ತಿಗಳಲ್ಲಿ ಕಂಡುಬರುವ ವೈವಿಧ್ಯಕ್ಕೇನು ಅರ್ಥ, ಸಾವಿನ ಆಚೆಗೆ ಏನು, ಸಾವಿನೊಂದಿಗೆ ಜೀವಿಯ ಸರ್ವನಾಶವಾಗುವುದೇ, ಅಮರತ್ವ ನಿಜವೇ ಅಥವಾ ಕೇವಲ ಕಲ್ಪನೆಯ ಕೂಸೆ, ಬದುಕುವ ಹಂಬಲಕ್ಕೊಂದು ಕಾಲ್ಪನಿಕ ಸಾಂತ್ವನವೇ? ಈ ಪ್ರಶ್ನೆಗಳಿಗೆಲ್ಲ ಕೆಸಿಯ ಅತೀಂದ್ರಿಯ ಶಕ್ತಿ ಉತ್ತರ ಕೊಡಬಲ್ಲುದೇ ಎಂಬುದು ಅವನಿಗೆ ಬೇಕಿತ್ತು. 1923ನೇ ಇಸವಿ ಅಕ್ಟೋಬರ್ನಲ್ಲಿ ಲ್ಯಾಮರ್ಸ್ ಕೆಸಿ ಮತ್ತು ಅವನ ಕುಟುಂಬದವರನ್ನು ತನ್ನ ಊರಿಗೆ ಆಮಂತ್ರಿಸಿದ. ಆಗ ಕೆಲವು ಹೇಳಿಕೆಗಳನ್ನು ಕೊಡಬೇಕೆಂದು ಆತ ಕೆಸಿಯೊಡನೆ ಕೇಳಿಕೊಂಡ. ಕೆಸಿ ಸುಪ್ತ ಸ್ಥಿತಿಗೆ ತೆರಳಿದಾಗ ಲ್ಯಾಮರ್ಸ್ ತನ್ನ ದೇಹದ ರಚನೆಯ ಬಗ್ಗೆ ಹೇಳುವ ಅಗತ್ಯವಿಲ್ಲವೆಂದು, ಬದಲಾಗಿ ತನ್ನ ಜಾತಕವನ್ನು ಹೇಳಬೇಕೆಂದು ಕೇಳಿಕೊಂಡ. ಯಾವ ಸಲಹೆಯನ್ನಾದರೂ ಸ್ವೀಕರಿಸಿ ಸಮಂಜಸವಾದ ಉತ್ತರವನ್ನು ಕೊಡುತ್ತಿದ್ದ ಕೆಸಿ ಸಂಕ್ಷೇಪವಾಗಿ ಲ್ಯಾಮರ್ಸ್ನ ಜಾತಕವನ್ನು ಹೇಳಿದ. ಬಳಿಕ ಗಂಭೀರವಾಗಿ, ನೀನು ಹಿಂದೊಮ್ಮೆ ಸನ್ಯಾಸಿಯಾಗಿದ್ದೆ ಎಂದ. ಜನ್ಮಾಂತರದ ಬಗೆಗೆ ಯಾವ ಸೂಚನೆಯಾಗಲಿ ಕೇಳಿಕೆಯಾಗಲಿ ಇರದಿದ್ದರೂ ತಾನೇ ತಾನಾಗಿ ಹೊರಹೊಮ್ಮಿದ ಆ ನುಡಿಯನ್ನು ಕೇಳಿ ಲ್ಯಾಮರ್ಸ್ ರೋಮಾಂಚನಗೊಂಡ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಸಂಗತಿ ಇದು: ಲ್ಯಾಮರ್ಸ್ ಜಾತಕದ ವಿಚಾರ ಮಾತ್ರ ಕೇಳಿದ್ದು. ಕೆಸಿಯ ಸುಪ್ತ ಪ್ರಜ್ಞೆಯ ಆಳದಿಂದ ತಾನೇ ತಾನಾಗಿ ಬಂದುದು ಜನ್ಮಾಂತರಕ್ಕೆ ಸಂಬಂಧಿಸಿದ ವಿಚಾರ. ಹಾಗಾಗಿ ಪುನರ್ಜನ್ಮ ಸತ್ಯವೇ? ಸತ್ಯವೆಂದು ಸಾಧಿಸಲು ಸಾಧ್ಯವಾದರೆ ಈಗಿರುವ ದರ್ಶನ, ಧರ್ಮ ಮತ್ತು ಮನೋವಿಜ್ಞಾನ ಇವುಗಳ ರೂಪವೇ ಬದಲಾಗುವುದೆಂಬ ಕುತೂಹಲದಿಂದ ಅವುಗಳ ಸಂಬಂಧವಾಗಿ ಇನ್ನೂ ಅನ್ವೇಷಣೆ ಮಾಡಬೇಕೆಂದು ಲ್ಯಾಮರ್ಸ್ ಸಂಕಲ್ಪಿಸಿದ. ಕೆಸಿ ವಲ್ಲದ ಮನಸ್ಸಿನಿಂದ ಒಪ್ಪಿಗೆ ಇತ್ತ. ಕೆಸಿಯ ಪತ್ನಿ, ಅವನ 2 ಮಕ್ಕಳು, ಅವನ ಸಂಸಾರದಲ್ಲೇ ಒಬ್ಬಳಾಗಿ ಹೋಗಿದ್ದ ಶೀಘ್ರ ಲಿಪಿಗಾರ್ತಿ ಗ್ಲೇಡಿಸ್ ಡೇವಿಸ್ ಎಲ್ಲರೂ ತಮ್ಮ ತಮ್ಮ ಜನ್ಮಾಂತರದ ಕುರಿತು ಕೇಳಿದರು. ಒಬ್ಬ ಮಗನ ಬಗ್ಗೆ ಕೆಸಿ ಹೀಗೆಂದು ಹೇಳಿದ: ನೀನು ನಿನ್ನ ಹಿಂದಿನ 4 ಜನ್ಮಗಳನ್ನು ಸಂಶೋಧಕ ವಿಜ್ಞಾನಿಯಾಗಿ ಕಳೆದಿರುವೆ. ಆದರೆ ಈಗ ನೀನು ತೀರಾ ಪ್ರಾಪಂಚಿಕನಾಗಿ ಸ್ವಾರ್ಥಿಯಾಗುತ್ತಿದ್ದೀಯೆ. ಮತ್ತೊಬ್ಬ ಮಗನ ಬಗ್ಗೆ ಹೇಳುತ್ತಾ, ನೀನು ಅತಿ ಕೋಪಿಷ್ಠ, ನಿನ್ನ ವರ್ತನೆ ಸರಿಯಾದುದಲ್ಲ. ಆದುದರಿಂದಲೇ ಈಜಿಪ್ಟ್ ಮತ್ತು ಇಂಗ್ಲೆಂಡ್ 2 ಕಡೆಗಳಲ್ಲೂ ನೀನು ದುಃಖವನ್ನು ಅನುಭವಿಸಿದೆ. ಇನ್ನಾದರೂ ಸಂಯಮದಿಂದಿರಲು ಕಲಿ ಎಂದ. ಮಹಿಮೆಯ ಮೂಲ. ಕೆಸಿಯ ಹಿಂದಿನ ಅಸ್ತಿತ್ವದ ಬಗೆಗೆ ಸುಪ್ತ ಸ್ಥಿತಿಯಲ್ಲಿ ಅವನನ್ನು ಪ್ರಶ್ನಿಸಲಾಯಿತು. ಹಲವು ಶತಮಾನಗಳ ಹಿಂದೆ ಆತ ಈಜಿಪ್ಟ್ನಲ್ಲಿ ಧರ್ಮೋಪದೇಶಕನಾಗಿದ್ದ. ಕೆಲವೊಂದು ಸಿದ್ಧಿಗಳನ್ನು ಪಡೆದಿದ್ದ. ಆದರೆ ಅಹಂಕಾರ, ಹಠಮಾರಿತನ, ಸ್ವೈರತೆ ಮತ್ತು ವಿಷಯ ಲಂಪಟತ್ವ ಇವುಗಳ ದೆಸೆಯಿಂದ ತನ್ನ ಶಕ್ತಿಯ ದುರುಪಯೋಗ ಮಾಡಿ ಸಿದ್ಧಿಗಳನ್ನೆಲ್ಲ ಕಳೆದುಕೊಂಡ. ಮುಂದಿನ ಒಂದು ಜನ್ಮದಲ್ಲಿ ವೈದ್ಯನಾಗಿದ್ದ. ಆಗ ಯುದ್ಧವೊಂದರಲ್ಲಿ ಗಾಯಗೊಂಡು ಏಕಾಂಗಿಯಾಗಿ ಮರುಭೂಮಿಯಲ್ಲಿ ಅಸಹಾಯಕನಾಗಿ ಬಿದ್ದುಕೊಂಡು ಆಹಾರ ನೀರುಗಳಿಲ್ಲದೆ 3 ದಿನಗಳ ಕಾಲ ತಡೆಯಲಾರದ ಸಂಕಷ್ಟಗಳಿಂದ ನರಳಿದ. ತನ್ನ ಇಚ್ಛಾಶಕ್ತಿಯಿಂದಲೇ ಕೊನೆಗೂ ಆತ ದೇಹತ್ಯಾಗ ಮಾಡಿದ. ಆದುದರಿಂದ ತನ್ನ ದೈಹಿಕ ಮಿತಿಗಳಿಂದ ಮನಸ್ಸನ್ನು ಬಿಡುಗಡೆಗೊಳಿಸುವ ಈಗಿನ ಅಸಾಮಾನ್ಯ ಸಾಮರ್ಥ್ಯಕ್ಕೆ ಆ ಜನ್ಮದ ದೇಣಿಗೆಯೂ ಇದೆ. ಈ ಜನ್ಮದ ಸುಗುಣ ದುರ್ಗುಣಗಳೆಲ್ಲವೂ ಹಿಂದಿನ ಒಂದಲ್ಲೊಂದು ಜನ್ಮದ ಅನುಭವಗಳ ಸಂಸ್ಕಾರದಿಂದ ಉಂಟಾದುದು ಎಂದು ಆತ ಖಚಿತವಾಗಿ ತಿಳಿಸಿದ. ಈಗಿನ ಅವನ ಬದುಕು ಹಿಂದಿನ ಜನ್ಮಗಳ ಅವಶೇಷಗಳಾದ ಒಣಜಂಬ, ಸ್ವೈರವೃತ್ತಿ ಮುಂತಾದ ಪರಿಮಿತಿಗಳಿಂದ ಪಾರಾಗಲು ಅದೃಷ್ಟ ನಿರ್ಮಿಸಿದ ನೂತನ ಸನ್ನಿವೇಶವಾಗಿತ್ತು. ದೇವರು ಕೊಟ್ಟ ಶಕ್ತಿಯನ್ನು ಆತ ತನ್ನ ಸ್ವಾರ್ಥಕ್ಕಾಗಿ ಬಳಸುವನೇ ಅಥವಾ ಮಾನವ ಸೇವೆಯನ್ನು ನಿಸ್ವಾರ್ಥ ದೃಷ್ಟಿಯಿಂದ ಗೈಯಲು ಉಪಯೋಗಿಸುವನೇ ಎಂಬ ಪರೀಕ್ಷೆ ಅದಾಗಿತ್ತು. ಪುನರ್ಜನ್ಮವೆಂದರೆ ವಿಕಾಸವೇ. ಸುಪ್ತಾವಸ್ಥೆಯ ಈ ಎಲ್ಲ ಅನುಭವಗಳನ್ನು ಕೆಸಿ ಅಲ್ಲುಗಳೆಯಲಾರ ನಿಜ. ಆದರೆ ಸಂಪ್ರದಾಯದಲ್ಲಿ ನಂಬಿಕೆಯನ್ನಿಟ್ಟಿದ್ದ ಆತ
ಪುನರ್ಜನ್ಮವಾದವನ್ನು ಒಪ್ಪಿದರೆ ಕ್ರಿಸ್ತ ಹಾಗೂ ಅವನ ಉಪದೇಶಗಳನ್ನು ಕಡೆಗಣಿಸಿದಂತಾಗದೆ? ಕೇಸಿ ಗೊಂದಲದಲ್ಲಿ ಸಿಲುಕಿದ. ಲ್ಯಾಮರ್ಸ್ ತನ್ನ ತಿಳುವಳಿಕೆಯಿಂದ ಅವನನ್ನು ಸಮಾಧಾನಗೊಳಿಸಿದ. ಕ್ರಿಸ್ತನ ಉಪದೇಶದಲ್ಲಿ ಪುನರ್ಜನ್ಮವಾದ ಹುದುಗಿದೆಯೆಂದು, ಅನಂತರ ಬಂದ ಧರ್ಮಗುರುಗಳು ಆ ವಿಚಾರಕ್ಕೆ ಪ್ರಾಶಸ್ತ್ಯವಿಯಲಿಲ್ಲವೆಂದು ಉದಾಹರಣೆ ಸಹಿತ ವಿವರಿಸಿದ. ಪುನರ್ಜನ್ಮವೆಂದರೆ ಒಂದು ದೃಷ್ಟಿಯಿಂದ ವಿಕಾಸವೆಂದೇ ಅರ್ಥವಾಗುವುದು. ಈ ನೆಲದಲ್ಲಿ ಮಾನವ ಜೀವಿ ಅನೇಕಾನೇಕ ಜನ್ಮ ತಳೆಯುತ್ತಾನೆ. ಒಮ್ಮೆ ಗಂಡಸಾಗಿ, ಒಮ್ಮೆ ಹೆಂಗಸಾಗಿ, ಒಮ್ಮೆ ಒಂದು ಸಂಪ್ರದಾಯದ ಕುಲದಲ್ಲಿ ಹುಟ್ಟಿ, ಮತ್ತೊಮ್ಮೆ ಮತ್ತೊಂದು ಮತಾನುಯಾಯಿಯಾಗಿ, ದರಿದ್ರನಾಗಿ, ಶ್ರೀಮಂತನಾಗಿ, ಕ್ರಿಸ್ತನು ಬೋಧಿಸಿದಂಥ ಪರಿಪೂರ್ಣತೆಯನ್ನು ಪಡೆಯುವವರೆಗೂ ವಿಕಾಸ ಪಥದಲ್ಲಿ ಮುಂದುವರಿಯುತ್ತಿರುತ್ತಾನೆ. ಒಮ್ಮೆ ಒಂದು ತೆರನಾದ ಕೈಕವಚವನ್ನು ಹಾಕಿಕೊಂಡು ಅದು ಹರಿದು ಹಾಳಾದ ಮೇಲೆ ಇನ್ನೊಂದನ್ನು ಹಾಕಿಕೊಳ್ಳುವಂತೆ ಜೀವಿಯು ದೇಹವನ್ನು ಬದಲಾಯಿಸುತ್ತದೆ. ಪಶ್ಚಿಮದ ಪ್ರತಿಭಾಶಾಲಿಗಳಲ್ಲಿ ಪ್ರಮುಖರಾದ ಶೋಪೆನ್ಹವರ್, ಎಮರ್ಸನ್, ವಾಲ್ಟ್ ವಿಟ್ಮನ್, ಗಯಟೆ, ಬ್ರೂನೋ, ಪ್ಲಾಟಿಸನ್, ಪ್ಲೇಟೋ ಮುಂತಾದವರು ಈ ವಿಚಾರವನ್ನು ನಂಬಿದವರು ಎಂದು ಆತ ಕೇಸಿಯನ್ನು ಸಮಾಧಾನಪಡಿಸಿದ. ಪ್ರಳಯಕ್ಕೆ ಹಿಂದಿನ ಪ್ರಪಂಚ ಅಟ್ಲಾಂಟಿಸ್. ಮನುಷ್ಯನು ತಾನು ಮಾಡಿದ ಕರ್ಮಕ್ಕೆ ಪ್ರತಿಕ್ರಿಯೆಯಾಗಿ ಆ ಕರ್ಮಫಲವನ್ನು ಅನುಭವಿಸಲೇಬೇಕು. ಆದರೆ ಆ ಕರ್ಮಫಲವು ಗೋಡೆಗೆ ಬಡಿದು ಹಿಂದಿರುಗುವ ಚೆಂಡಿನಂತೆ ತತ್ಕ್ಷಣವೇ ವ್ಯಕ್ತವಾಗದು. ಯಾವುದೋ ಕರ್ಮದಿಂದಾದ ಪರಿಣಾಮ ಪ್ರತಿಕ್ರಿಯೆಗಳು ವ್ಯಕ್ತವಾಗಲು ಕೆಲವೊಮ್ಮೆ ಅನೇಕ ಜನ್ಮಗಳೇ ಬೇಕಾಗಬಹುದೆಂಬುದನ್ನು ಕೇಸಿ ಹೇಳುತ್ತಾನೆ. ಕಾರಣವೇನೆಂದರೆ ಸೂಕ್ತವಾದ ಕಾಲ, ಸ್ಥಳ, ಸನ್ನಿವೇಶಗಳು ಬಂದೊದಗದಿದ್ದಲ್ಲಿ ಮಾಡಿದ ಕರ್ಮದ ಫಲ ವ್ಯಕ್ತವಾಗುವುದಿಲ್ಲ. ಇವುಗಳ ಸಂಬಂಧವಾದ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದಾಗ ಈ ಯುಗದಲ್ಲಿ ಎಂದರೆ ಈ 19ನೇ ಮತ್ತು 20ನೇ ಶತಮಾನಗಳಲ್ಲಿ ಕಾಣಿಸಿಕೊಂಡ ಅನೇಕ ಹಿರಿಯ ವಿಜ್ಞಾನಿಗಳು ಕ್ರಿಸ್ತಪೂರ್ವ 9500 ವರ್ಷಗಳಷ್ಟು ಹಿಂದೆ ಈಗ ಅಟ್ಲಾಂಟಿಕ್ ಸಾಗರ ಇರುವ ಪ್ರದೇಶದಲ್ಲಿದ್ದ ಪುರಾತನ ಭೂಖಂಡದಲ್ಲಿನ ಅತ್ಯುನ್ನತ ಸಂಸ್ಕೃತಿಯ ಕಾಲದಲ್ಲಿದ್ದು ಈಗ ಪುನರ್ಜನ್ಮವೆತ್ತಿ ಬಂದವರು ಎಂದು ಹೇಳಿದ. ಈ ಅಟ್ಲಾಂಟಿಸ್ ಸಂಸ್ಕೃತಿಯನ್ನು ಕುರಿತು ವಿಜ್ಞಾನ ಇದುವರೆಗೂ ಸ್ಪಷ್ಟವಾಗಿ ತನ್ನ ಅಭಿಪ್ರಾಯ ಹೇಳಿಲ್ಲ. ಆದರೆ ಅಟ್ಲಾಂಟಿಸ್ನ ಅಸ್ತಿತ್ವವನ್ನು ಪಶ್ಚಿಮದ ಹಿರಿಯ ಲೇಖಕ ತತ್ವಜ್ಞಾನಿ ಪ್ಲೇಟೋ ಅಧಿಕಾರವಾಣಿಯಿಂದ ಸಮರ್ಥಿಸಿದ. ಇದಕ್ಕೆ ಪೂರಕವಾಗಿ ಒಂದು ಭೌಗೋಳಿಕ ಆಧಾರವೂ ದೊರೆಯಿತು. ಒಮ್ಮೆ ಅಟ್ಲಾಂಟಿಕ್ ಸಾಗರದ ಮೂಲಕ ಟೆಲಿಫೋನ್ ಕೇಬಲ್ ಹಾಕುವಾಗ ಅದು 10,000 ಅಡಿಗಳ ಆಳದ ಸಾಗರದಲ್ಲಿ ಮುಳುಗಿತು. ಮೇಲೆ ಕೆಳೆದಾಗ ಅದರಲ್ಲಿ ಲಾವಾ ಪ್ರವಾಹದ ಕೆಲವು ತುಣುಕುಗಳು ಕಂಡುಬಂದವು. ವಿಜ್ಞಾನಿಗಳು ಅದನ್ನು ಪರೀಕ್ಷಿಸಿದಾಗ ಭೂಕಂಪನ ಪೂರ್ವದಲ್ಲಿ ಅದು ನೀರಿನ ಮೇಲಿದ್ದ ಘನ ಪದಾರ್ಥವಾಗಿತ್ತೆಂದು ತಿಳಿದುಬಂತು. ಮಧ್ಯ ಅಮೆರಿಕ ಮತ್ತು ಈಜಿಪ್ಟ್ ದೇಶದ ಶಿಲ್ಪ ಹಾಗೂ ಭಾಷೆಗಳಲ್ಲಿ ಕಂಡುಬರುವ ಸಾಧ್ಯವೂ ಈ ನಾಗರಿಕತೆಯ ಬಗೆಗೆ ಸಾಕ್ಷ್ಯವನ್ನು ನುಡಿಯುತ್ತದೆ. ಇಗ್ನೇಷಿಯಸ್ ಡೊನೆಲ್ಲಿ ಬರೆದ ಅಟ್ಲಾಂಟಿಸ್ ಪ್ರಳಯಕ್ಕೆ ಹಿಂದಿನ ಪ್ರಪಂಚ ಎನ್ನುವ ಸಂಶೋಧನಾತ್ಮಕ ಬರಹವನ್ನು ತನ್ನ ಹೇಳಿಕೆಗಳನ್ನು ಕೊಟ್ಟ ಹಲವು ವರ್ಷಗಳ ಬಳಿಕ ಕೇಸಿ ಓದಿದ. ತನ್ನ ಹೇಳಿಕೆಗಳಿಗೂ ಅಲ್ಲಿ ಉಕ್ತವಾದ ಹಲವಾರು ಸಂಗತಿಗಳಿಗೂ ಅನ್ಯೋನ್ಯ ಹೋಲಿಕೆ ಇರುವುದನ್ನು ಕಂಡು ಆಶ್ಚರ್ಯಚಕಿತನಾದ. ಇತಿಹಾಸ, ವಿಜ್ಞಾನ, ತುಲನಾತ್ಮಕ ಧರ್ಮ, ಪುರಾತನ ಪುರಾಣಗಳು, ಕಲೆ, ಮನೋವಿಜ್ಞಾನ ಇವೇ ಮೊದಲಾದ ವಿಚಾರಗಳ ಹೊಸ ಹೊಸ ಅನ್ವೇಷಣೆಗಳು ತನ್ನ ಹೇಳಿಕೆಗಳೊಂದಿಗೆ ಸಮನ್ವಯಗೊಳ್ಳತೊಡಗಿದಾಗ ಸುಪ್ತ ಸ್ಥಿತಿಯಲ್ಲಿ ತಾನು ಹೇಳಿದುದರ ಬಗೆಗೆ ಕೇಸಿ ಸಂಪೂರ್ಣ ಸಂಶಯರಹಿತನಾದ. ಕೇಸಿಯ ಹೇಳಿಕೆಗಳನ್ನು ನಂಬುವುದಾದರೆ ಅಟ್ಲಾಂಟಿಸ್ ನಾಗರಿಕತೆ ಖಂಡಿತವಾಗಿಯೂ ಇದ್ದೇ ಇತ್ತು. ಈಜಿಪ್ಟಿನ ಬೃಹದಾಕಾರದ ಪಿರಮಿಡ್ಡುಗಳಲ್ಲಿರುವ ಕೋಣೆಗಳನ್ನೆಲ್ಲ ತೆರೆದು ಪರಿಶೀಲಿಸಿದರೆ ಆ ಸಂಬಂಧವಾದ ಎಲ್ಲ ದಾಖಲೆಗಳು ದೊರಕುವುದರಲ್ಲಿ ಸಂದೇಹವಿಲ್ಲವೆನ್ನುತ್ತಾನೆ ಆತ. ಅದಕ್ಕೆ ಕಾರಣ ಸುಮಾರು ಕ್ರಿಸ್ತಪೂರ್ವ 9500ರಲ್ಲಿ ಪ್ರಳಯವಾಗಿ ಅಟ್ಲಾಂಟಿಸ್ ಮುಳುಗಡೆಯಾದಾಗ ಅಟ್ಲಾಂಟಿಸ್ ನಿವಾಸಿಗಳು ಪ್ರಾಣ ರಕ್ಷಣೆಗಾಗಿ ತಮ್ಮ ಸ್ವತ್ತು ಸಾಮಗ್ರಿಗಳೊಂದಿಗೆ ಈಜಿಪ್ಟಿಗೆ ವಲಸೆ ಬಂದಿದ್ದೇ ಆಗಿದೆ. ಅಷ್ಟು ಮಾತ್ರವಲ್ಲ, ಫ್ಲೋರಿಡಾಕ್ಕಿಂತ ದೂರದಲ್ಲಿರುವ ಬಿಮಿನಿ ದ್ವೀಪವು ಅಟ್ಲಾಂಟಿಸ್ ಭೂಪ್ರದೇಶದ ಅತ್ಯುನ್ನತ ಪರ್ವತ ಶಿಖರವಾಗಿತ್ತು. ಆ ಕಾಲದಲ್ಲಿ ಸೌರಶಕ್ತಿ ಸಂಚಯನಕ್ಕಾಗಿ ವಿಶೇಷವಾದ ಹರಳುಗಳಿಂದ ನಿರ್ಮಿಸಿದ ಒಂದು ಮಂದಿರ ಅದೇ ಜಾಗದಲ್ಲಿತ್ತು.
ಸಮುದ್ರ ತಳದಲ್ಲಿ ಹುಡುಕಿದರೆ ಈಗಲೂ ಅದನ್ನು ಕಾಣಬಹುದು. ಅದು ಅಟ್ಲಾಂಟಿಸ್ಗೆ ಖಚಿತ ಪುರಾವೆಯಾದೀತು ಎಂದು ಕೇಸಿ ಪಂಥಾಹ್ವಾನ ನೀಡಿದ್ದಾನೆ. ವಿಜ್ಞಾನ ಯುಗದ ಪುನರಾವತಾರ. ಕೇಸಿಯ ಹೇಳಿಕೆ ಪ್ರಕಾರ ಅಟ್ಲಾಂಟಿಸ್ ನಿವಾಸಿಗಳು ನಮಗಿಂತಲೂ ವಿಜ್ಞಾನದಲ್ಲಿ ಬಹಳಷ್ಟು ಮುಂದುವರಿದಿದ್ದರು. ವೈಜ್ಞಾನಿಕ ಸಂಶೋಧನೆಗಳಲ್ಲಿ ವಿದ್ಯುತ್ ಶಕ್ತಿ, ರೇಡಿಯೋ, ಟೆಲಿವಿಷನ್, ಗಗನಯಾನ, ಜಲಾಂತರ್ನೌಕೆ, ಸೌರಶಕ್ತಿ ಬಳಕೆ ಮತ್ತು ಪರಮಾಣು ಶಕ್ತಿಯ ಉಪಯೋಗ ಮುಂತಾದ ವಿಷಯಗಳಲ್ಲಿ ಮಾತ್ರವಲ್ಲ, ಸಾರಿಗೆ ಸಂಪರ್ಕವೇ ಮೊದಲಾದ ತಂತ್ರಜ್ಞಾನಗಳಲ್ಲಿಯೂ ನಮಗಿಂತಲೂ ಬಹಳಷ್ಟು ಮುಂದುವರಿದ ನಿಷ್ಕೃಷ್ಟ ಜ್ಞಾನವುಳ್ಳವರಾಗಿದ್ದವರು ಅವರು ಎನ್ನುತ್ತಾನೆ ಆತ. ಆದರೆ ಅವರು ವಿಜ್ಞಾನದ ವಿವಿಧ ಆವಿಷ್ಕಾರಗಳ ಶಕ್ತಿಯಿಂದ ಪ್ರಮತ್ತರಾಗಿ ವಶೀಕರಣ ಸಿದ್ಧಿಯಲ್ಲಿ ನಿಪುಣರಾಗಿ ಅಸಂಖ್ಯ ಜನರ ಜೀವನವನ್ನು ತಮ್ಮ ಸ್ವಾರ್ಥತೆ ಮತ್ತು ಇಂದ್ರಿಯ ಲೋಲುಪತಿಗಳಿಗಾಗಿ ಬಲಿಪಶು ಮಾಡಿ ನೀತಿ ಭ್ರಷ್ಟತೆಯ ಪರಾಕಾಷ್ಠೆಗೇರಿದರು. ಅವರ ಪಾಪಕ್ಕೆ ಭೂಮಿ ತಾಯಿ ನಡಗಿದಳು, ಸಾಗರ ಉಕ್ಕಿತು, ಈ ಮಹಾನಾಗರಿಕತೆಗೆ ಸಾಗರದ ತಳಕ್ಕೆ ಇಳಿಯಿತು ಎನ್ನುತ್ತಾನೆ ಕೇಸಿ. ಕೇಸಿಯ ಹೇಳಿಕೆಗಳನ್ನೇ ಸಂಪೂರ್ಣವಾಗಿ ಸ್ವೀಕರಿಸಿದರೆ ಆ ಪುರಾತನ ಸಂಸ್ಕೃತಿಯಲ್ಲಿ ಬಾಳಿ ಬದುಕಿದ ಜನರು ತಮ್ಮ ದುಷ್ಟ ಪ್ರವೃತ್ತಿ, ದುರ್ವರ್ತನೆ, ಅನೈತಿಕ ವ್ಯವಹಾರ ಮುಂತಾದವುಗಳಿಂದುಂಟಾದ ಕರ್ಮದ ಸಂಸ್ಕಾರವನ್ನು ನಾಶಗೊಳಿಸಲು ಯುಗ ಯುಗಗಳಷ್ಟು ಕಾಯಬೇಕಾದೀತು. ಈ ಮಾತನ್ನು ಅರ್ಥ ಮಾಡಿಕೊಳ್ಳಲು ಹಿಂದೆ ಹೇಳಿದ ಕೇಸಿಯ ಹೇಳಿಕೆ, ಅಟ್ಲಾಂಟಿಸ್ ಕಾಲದ ಬಹುಮಂದಿ ಈ ಯುಗದಲ್ಲಿ ಮತ್ತೆ ಅವತರಿಸಿದ್ದಾರೆ ಎಂಬುದು ತುಂಬಾ ಸಹಕಾರಿ. ಮನುಷ್ಯ ತನ್ನ ನಾಲಿಗೆಯ ರುಚಿಯನ್ನು ನಿಯಂತ್ರಿಸಿದ್ದಾನೆಂದು ತಿಳಿಯುವುದು ಯಾವಾಗ? ಅವನಿಗೆ ಸುತ್ತಮುತ್ತಲೂ ಅವನಿಗೆ ಪ್ರಿಯವಾದ ಭಕ್ಷ್ಯ ಭೋಜ್ಯಗಳನ್ನಿಟ್ಟಾಗ. ಆರೋಗ್ಯವಂತನಾದ ಆತ ಆ ಕಡೆ ಯಾವ ಚಾಪಲ್ಯವನ್ನೂ ತೋರದಿದ್ದಾಗ ಅಲ್ಲವೇ? ಅದೇ ರೀತಿ ಅಟ್ಲಾಂಟಿಸ್ ಕಾಲದ ವ್ಯಕ್ತಿಗಳು ತಮ್ಮ ಕಾಲದಲ್ಲಿ ವೈಜ್ಞಾನಿಕ ಜ್ಞಾನದಲ್ಲಿ ಪರಮಾವಧಿ ಉನ್ನತಿಗೇರಿ ತಾವು ಕಂಡುಹಿಡಿದ ಶಕ್ತಿಗಳನ್ನೆಲ್ಲ ದುರುಪಯೋಗಪಡಿಸಿಕೊಂಡರು. ಮತ್ತೆ ಅಂತಹುದೇ ಸುವರ್ಣಾವಕಾಶ ದೊರೆತಾಗ ಆ ಶಕ್ತಿಯನ್ನು ರಚನಾತ್ಮಕವಾಗಿ ಮನುಷ್ಯಕುಲದ ಮಂಗಲಕ್ಕಾಗಿ ಉಪಯೋಗಿಸುವರೇ ಹೇಗೆ ಎಂಬುದನ್ನು ಕಾಣಬೇಕಾದರೆ ಅವರಿಗೆ ಅಂಥ ಸೌಲಭ್ಯಗಳಿರುವ ಅವಕಾಶ ದೊರಕಬೇಕಲ್ಲವೇ? ಈಗ ಅನ್ವೇಷಣೆಗಳಿಗೆ ದೊರೆತ ಅವಕಾಶ ಆ ತೆರೆನಾದದು. ಈ ದೃಷ್ಟಿಯಿಂದ ಕರ್ಮಫಲ ವ್ಯಕ್ತವಾಗಲು ಹಲವಾರು ಶತಮಾನಗಳೇ ಏಕೆ ಬೇಕೆಂಬುದನ್ನು ಕೇಸಿ ಸ್ಪಷ್ಟವಾಗಿ ವಿವರಿಸುತ್ತಾನೆ. ದಾಖಲೆಗಳ ಆಗರ ಆಕಾಶ. ಇನ್ನೊಂದು ಸಮಸ್ಯೆ ಉದ್ಭವಿಸಿತು. ಇಷ್ಟೊಂದು ವಿಚಾರಗಳು ಕೇಸಿಗೆ ಎಲ್ಲಿಂದ ದೊರಕುತ್ತವೆ? ತಾನು ಸುಪ್ತ ಸ್ಥಿತಿಯಲ್ಲಿದ್ದಾಗ ಕೊಟ್ಟ ಹೇಳಿಕೆಗಳಿಗೆ ಆಧಾರವಾಗಿ 2 ವಿಧದ ಮೂಲಗಳಿವೆ ಎಂದು ಕೇಸಿ ಹೇಳುತ್ತಾನೆ. ಅವುಗಳಲ್ಲೊಂದು ವ್ಯಕ್ತಿಯ ಸುಪ್ತ ಮನಸ್ಸು. ತಮ್ಮ ಜನ್ಮಾಂತರಗಳ ಬಗೆಗೆ ಯಾರಾದರೂ ಕೇಳಿದಾಗ ಕೇಸಿ ತನ್ನ ಸಾಮರ್ಥ್ಯದಿಂದ ಆ ವ್ಯಕ್ತಿಯ ಸುಪ್ತ ಮನಸ್ಸು ಸಂಪೂರ್ಣ ನೋಡಬಲ್ಲವನಾಗಿದ್ದ. ಜಾಗೃತ ಮನಸ್ಸಿನ ಮೂಲಕ ನಾವು ಪಡೆದ ಅನುಭವಗಳು, ನಡೆಸಿದ ವಿಚಾರಗಳು ಮರವೆಯಾದರೂ ನಾಶವಾಗದೆ ಸುಪ್ತ ಮನಸ್ಸಿನ ಆಳದಲ್ಲಿ ಉಳಿದುಕೊಂಡಿರುತ್ತವೆ. ಒಂದು ಜೀವನದ ಅನುಭವಗಳು ಮಾತ್ರವಲ್ಲ, ಹಿಂದೆ ಬದುಕಿದ್ದ ಎಲ್ಲ ಜೀವನದ ಅನುಭವಗಳು ಈ ಸುಪ್ತ ಮನಸ್ಸಿನ ಬಹಳ ಆಳದಲ್ಲಿ ಸಂಸ್ಕಾರ ರೂಪವಾಗಿ ಹುದುಗಿರುತ್ತವೆ. ಆಳವಾದ ನೆಲಮಾಳಿಗೆಯ ಅರೆಗಳಲ್ಲಿರುವ ವಸ್ತು ಒಡವೆಗಳಂತೆ ಅವು ಈಗಿನ ಮನೋವಿಜ್ಞಾನಿಗಳು ಚೇತನಗೊಳಿಸಲಾರದಷ್ಟು ಆಳದಲ್ಲಿ ಅಡಗಿರುತ್ತವೆ. ನ್ಯೂಯಾರ್ಕ್ ನಗರದ ಒಂದು ಕಡೆಯಿಂದ ಮತ್ತೊಂದು ಕಡೆ ಭೂಮಾರ್ಗದಲ್ಲಿ ಸುತ್ತಿ ಬಳಸಿ ಹೋಗುವುದಕ್ಕಿಂತ ಭೂಗರ್ಭದ ಸುರಂಗ ಮಾರ್ಗದಲ್ಲಿ ನೇರವಾಗಿ ತಡೆಯಿಲ್ಲದೆ ಸುಲಭದಲ್ಲಿ ಪ್ರಯಾಣ ಮಾಡುವಂತೆ ಜಾಗೃತ ಮನಸ್ಸು ಸುಪ್ತ ಮನಸ್ಸನ್ನು ಪ್ರವೇಶಿಸುವುದಕ್ಕಿಂತ ಸುಪ್ತ ಮನಸ್ಸು ಸುಪ್ತ ಮನಸ್ಸನ್ನು ಪ್ರವೇಶಿಸುವುದು ಸುಲಭವೆನ್ನುತ್ತಾನೆ ಕೇಸಿ. ಈ ವಿವರಣೆಯಾದರೋ ನಂಬಲು ಕಷ್ಟವಲ್ಲ. ಆಧುನಿಕ ಮನೋವಿಜ್ಞಾನಿಗಳು ಸುಪ್ತ ನಿದ್ರೆಯಲ್ಲಿ ವ್ಯಕ್ತಿಯೊಬ್ಬನ ಜಾಗೃತಾವಸ್ಥೆಗೆ ಸರ್ವಥಾ ಬಾರದ ಹಲವಾರು ಸಂಗತಿಗಳನ್ನು ಪ್ರಶ್ನಿಸಿ ತಿಳಿದುಕೊಳ್ಳಬಲ್ಲರು. 40 ವರ್ಷದ ವ್ಯಕ್ತಿ 4 ವರ್ಷದ ಹುಡುಗನಾಗಿದ್ದಾಗಿನ ಅನುಭವಗಳನ್ನು ಸಾಮಾನ್ಯವಾಗಿ ಹೇಳಲಾರನಾದರೂ ಸುಪ್ತ ಸ್ಥಿತಿಯ ವಿಜ್ಞಾನಿಯ ಆದೇಶಕ್ಕೊಳಪಟ್ಟ ಬಾಲಕನಂತೆ ಆಗಿನ ತನ್ನ ಅನುಭವಗಳನ್ನು ತನ್ನ ಪರಿಮಿತಿ ಶಬ್ದಗಳಲ್ಲೇ ತಿಳಿಸಬಲ್ಲ ಎಂದಾಗ ಅವನ ಅನುಭವಗಳೆಲ್ಲ ಮನಸ್ಸಿನ ಆಳದಲ್ಲಿ ಹುದುಗಿವೆ ಎಂದಂತಾಯಿತು. ಆದರೆ ಕೇಸಿ ಹೇಳುತ್ತಿದ್ದ ಇನ್ನೊಂದು ವಿಷಯ ಮೂಲ ವಿಚಿತ್ರವೂ ವಿಲಕ್ಷಣವೂ ಆದದ್ದು.
ಸುಪ್ತ ಸ್ಥಿತಿಯಲ್ಲಿದ್ದ ಕೇಸಿ ತನಗೆ ಜಾಗೃತಾವಸ್ಥೆಯಲ್ಲಿ ಪರಿಚಯವಿಲ್ಲದ ಅನೇಕ ಪದಗಳನ್ನು ಉಪಯೋಗಿಸುತ್ತಿದ್ದನಂತೆ. ಆಕಾಶದ ದಾಖಲೆಗಳು, ಆಕಾಶಿಕ್ ರೆಕಾರ್ಡ್ಸ್ ಎಂಬ ಮಾತನ್ನೂ ಉಪಯೋಗಿಸಿದ. ಅದರ ವಿವರಣೆಯನ್ನೂ ಕೊಟ್ಟ. ಆಕಾಶ ಎನ್ನುವುದು ಸಂಸ್ಕೃತ ಪದ. ವಿಶ್ವ ಸೃಷ್ಟಿಯಲ್ಲಿರುವ ಮೂಲ ಧಾತು ಅದು. ವಿದ್ಯುತ್ ಚಿನ್ಮಯ, ಎಲೆಕ್ಟ್ರೋಸ್ಪಿರಿಚುಯಲ್ ರೂಪದ್ದು ಅದು. ವಿಶ್ವ ಸೃಷ್ಟಿಯಾದಂದಿನಿಂದಲೂ ಅದರಲ್ಲುಂಟಾಗಿರುವ ಧ್ವನಿ, ಬೆಳಕು, ಚಲನೆ, ಚಿಂತನೆಗಳ ಸಂಸ್ಕಾರಗಳೆಲ್ಲ ಅಮೂರ್ತ ರೂಪದಲ್ಲಿ ಆಕಾಶದಲ್ಲಿ ಅಚ್ಚೊತ್ತಿ ನಿಂತಿದೆ. ಛಾಯಾಚಿತ್ರಗ್ರಾಹಕನ ಫಲಕದಂತೆ ಆಕಾಶ ಅವನ್ನೆಲ್ಲ ಹಿಡಿದಿಟ್ಟಿರುತ್ತದೆ. ಆದುದರಿಂದ ಅದನ್ನು ವಿಶ್ವದ ಯಥಾರ್ಥ ಬಿಂಬಗ್ರಾಹಿ ಎನ್ನಬಹುದು. ವಿಶಾಲ ಆಕಾಶದಲ್ಲಿ ಈ ರೀತಿ ಎಲ್ಲವೂ ದಾಖಲಾಗಿರುವುದರಿಂದಲೇ ಅತೀಂದ್ರಿಯ ದೃಷ್ಟಿ ಶಕ್ತಿಯುಳ್ಳವರಿಗೆ ಹಿಂದೆ ನಡೆದುದನ್ನು ನೋಡುವ ಅವಕಾಶವಾಗುತ್ತದೆ. ಆಕಾಶದಲ್ಲಿ ಸೂಕ್ಷ್ಮ ಸ್ಪಂದನ ಸ್ಥಿತಿಯಲ್ಲಿರುವ ದಾಖಲೆಗಳನ್ನು ನೋಡುವ ಮತ್ತು ಹೇಳುವ ಸಾಮರ್ಥ್ಯ ಪ್ರತಿಯೊಬ್ಬರಲ್ಲೂ ಅಡಗಿದೆ. ರೇಡಿಯೋವನ್ನು ಬೇಕಾದ ತರಂಗ ದೂರಕ್ಕೆ ಶ್ರುತಿಗೊಳಿಸುವಂತೆ ನಮ್ಮ ಇಂದ್ರಿಯಗಳನ್ನು, ಮನಸ್ಸನ್ನು ವಿಶ್ವದಲ್ಲಿರುವ ಪ್ರಜ್ಞೆಯ ವಿಭಿನ್ನ ಸ್ತರಗಳಿಗೆ ಶ್ರುತಿಗೊಳಿಸಬಹುದಾದರೆ ನಾವು ಎಲ್ಲವನ್ನೂ ತಿಳಿಯಬಹುದು. ಸುಪ್ತಾವಸ್ಥೆಯಲ್ಲಿ ಮಾತ್ರ ಕೇಸಿ ತನ್ನ ದೈಹಿಕ ಪ್ರಜ್ಞೆಯನ್ನು ಅದುಮಿಟ್ಟು ವಿಶ್ವ ಪ್ರಜ್ಞೆಯಲ್ಲಿ ಹೀಗೆ ತನ್ನ ಸುಪ್ತ ಪ್ರಜ್ಞೆಯನ್ನು ಶ್ರುತಿಗೊಳಿಸುವುದರಲ್ಲಿ ಸಮರ್ಥನಾಗಿದ್ದ. ಆದುದರಿಂದಲೇ ಸಾಕಷ್ಟು ಸೂಕ್ಷ್ಮ ವಿಷಯಗಳನ್ನು ಗ್ರಹಿಸಿ ಅರಹುತ್ತಿದ್ದ. ಕಾರ್ಯಕಾರಣಗಳ ಸಾಂಗತ್ಯ. ಒಟ್ಟಿನಲ್ಲಿ ಮೂಲ ಹೇಗೇ ಇರಲಿ, ಕೇಸಿಯಿಂದ ಹೇಳಲ್ಪಟ್ಟ ಜನ್ಮಾಂತರ ವಿಷಯದ ಹೇಳಿಕೆಗಳನ್ನು ಇಂದಿಗೂ ಕೂಡ ಪರೀಕ್ಷಿಸಿ ನಾವೊಂದು ನಿರ್ಧಾರಕ್ಕೆ ಬರಬಹುದಾಗಿದೆ. 1923ರಲ್ಲಿ ಜನ್ಮಾಂತರದ ಕುರಿತು ಹೇಳಲು ಆರಂಭಿಸಿದ ಆತ ತನ್ನ ಅಂತ್ಯದವರೆಗೆ, ಎಂದರೆ 1945ನೇ ಇಸವಿಯವರೆಗೂ ಸುಮಾರು 2500 ಜನ್ಮಾಂತರದ ವಿಷಯಗಳ ಹೇಳಿಕೆಗಳನ್ನು ಕೊಟ್ಟಿದ್ದ. ಅವು ಸತ್ಯವಾಗಿವೆ. ದೈಹಿಕ ಆರೋಗ್ಯ ಮತ್ತು ಇತರ ಸ್ಥಿತಿಗಳನ್ನು ಕುರಿತು ಕೊಟ್ಟ ಹೇಳಿಕೆಗಳನ್ನು ಸಂಗ್ರಹಿಸಿದಂತೆಯೇ ಅಷ್ಟೇ ಜಾಗರೂಕತೆಯಿಂದ ಇವುಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಿಸಿದ ಪತ್ರಗಳು, ಪ್ರಮಾಣ ಪತ್ರಗಳು ಅವನ ಮಾತಿಗೆ ಸಾಕ್ಷಿಯಾಗಿ ನಿಂತಿವೆ. ಕುತೂಹಲವುಳ್ಳ ವ್ಯಕ್ತಿಗಳು ಇಂದಿಗೂ ಅವನ್ನು ವರ್ಜೀನಿಯಾ ಬೀಚಿನ ಸಂಬಂಧಪಟ್ಟ ಸಂಸ್ಥೆಯಲ್ಲಿ ನೋಡಬಹುದಾಗಿದೆ. ಕೊನೆಯ ವರ್ಷಗಳಲ್ಲಿ ಅವನ ಹೆಸರು ಪ್ರಸಿದ್ಧಿಗೆ ಬಂದಂತೆಲ್ಲ ತಮ್ಮ ಹೃದಯ ವಿದ್ರಾವಕ ಸಂಕಟಗಳನ್ನು ಪರಿಹರಿಸಿಕೊಳ್ಳಲು ಅಸಂಖ್ಯ ಜನರು ಕೇಸಿಯ ಸಲಹೆಗಾಗಿ ಹಾತೊರೆದರು. 1.5 ವರ್ಷಕ್ಕೆ ಮೊದಲೇ ಹೇಳಿಕೆಗಾಗಿ ತಮ್ಮ ಹೆಸರನ್ನು ರಿಸರ್ವ್ ಮಾಡಿಸುತ್ತಿದ್ದರು. ದುಃಖಿತ ಜನರ ತೀವ್ರವಾದ ಬೇಡಿಕೆಗಳಿಗೆ ಒಲ್ಲೆನೆನ್ನದ ಕೇಸಿ ತೀವ್ರ ಅನುಕಂಪದಿಂದ ದಿನವೊಂದಕ್ಕೆ ಹೆಚ್ಚು ಕಡಿಮೆ 8 ಬಾರಿ ಸುಪ್ತ ಸ್ಥಿತಿಗೆ ಹೋಗಿ ಹೇಳಿಕೆಗಳನ್ನು ನೀಡುತ್ತಿದ್ದ. ಸುಪ್ತ ನಿದ್ರೆಯಲ್ಲಿದ್ದುಕೊಂಡು ಕೆಲಸ ಮಾಡುವುದು ಸುಲಭವೆಂದು ಕಾಣಬಹುದಾದರೂ ಅದು ಅವನ ನರಗಳ ಶಕ್ತಿಗಳನ್ನು ವಿಶೇಷವಾಗಿ ಹ್ರಾಸಗೊಳಿಸುತ್ತಿತ್ತು. ನಿರಂತರ ಸೇವೆಯ ಈ ಶ್ರಮ ಅವನನ್ನು ದುರ್ಬಲಗೊಳಿಸಿತ್ತು. 1945ನೇ ಇಸವಿ ಜನವರಿ ತಿಂಗಳ 3ರಂದು ತನ್ನ 63ನೇ ವಯಸ್ಸಿನಲ್ಲಿ ಆತ ಈ ಲೋಕದಿಂದ ಕಣ್ಮರೆಯಾದ. ಬಿತ್ತಿದಂತೆ ಬೆಳೆ ಸುಳ್ಳಲ್ಲ ಎಂಬುದೇ ಆತನ ಜೀವನದ ಸಂದೇಶವಾಯಿತು. ಕೇಸಿ ಹೇಳಿಕೆಗಳು ಒಂದು ಸಂಗತಿಯನ್ನಂತೂ ತಮ್ಮ ಅಪೂರ್ವ ಸಾಕ್ಷ್ಯಾಧಾರಗಳೊಂದಿಗೆ ಸ್ಪಷ್ಟಪಡಿಸುತ್ತವೆ. ಕಾರ್ಯಕಾರಣ ಸಂಬಂಧವೆಂಬುದು ಭೌತಿಕ ಜಗತ್ತಿಗೆ ಸೀಮಿತವಾದುದಲ್ಲ. ನೈತಿಕ ಜಗತ್ತಿನಲ್ಲೂ ತಪ್ಪಿಸಿಕೊಳ್ಳಲಾಗದ ಒಂದು ಸುವ್ಯವಸ್ಥಿತವೂ ಜಟಿಲವೂ ಆದ ಅನಿವಾರ್ಯ ನಿಯಮವಾಗಿದೆ. ಮಾನವನ ಜೀವಿತದಲ್ಲಿ ಕಾಣುವ ದುಃಖ, ದೌರ್ಬಲ್ಯಗಳು ಆಕಸ್ಮಿಕವಾದ ಪ್ರಾಪಂಚಿಕ ಅನಾಹುತದಿಂದಷ್ಟೇ ಆಗುವಂಥವುಗಳಲ್ಲ. ಮನುಷ್ಯನ ಜನ್ಮ ಮತ್ತು ಅವನ ಸಾಮರ್ಥ್ಯದಲ್ಲಿ ಕಂಡುಬರುವ ವೈವಿಧ್ಯವು ಸೃಷ್ಟಿಕರ್ತನ ನಿಷ್ಕರುಣೆಯ ಚಂಚಲ ಚಪಲತೆಯಿಂದಾಗಲಿ ವಂಶ ಪಾರಂಪರ್ಯವೆಂಬ ಮಾರ್ಪಾಡಿನ ಮೋಡಿಯಿಂದಾಗಲಿ ಉದ್ಭವಿಸಿದುದಲ್ಲ. ಅದು ಹುಟ್ಟುವುದು ವ್ಯಕ್ತಿಯ ಪುನರ್ಜನ್ಮ ವರ್ತನೆಯ ಗುಣಾವಗುಣಗಳಿಂದಾಗಿ, ಕರ್ಮಗಳಿಂದಾಗಿಯೇ. ಸುಖ ದುಃಖಗಳಿಂದಾಗಲಿ ಇತರ ಪರಿಮಿತಿಗಳಿಂದಾಗಲಿ ಮನುಷ್ಯನಿಗೆ ಸುಸಂಸ್ಕೃತ ಸಂಸ್ಕಾರವನ್ನುಂಟು ಮಾಡಿ ಅವನನ್ನು ಪರಿಪೂರ್ಣತೆಯೆಡೆಗೆ ಕೊಂಡೊಯ್ಯುವ ಉದ್ದೇಶದಿಂದ ಕೂಡಿವೆ ಎಂಬುದು ಕೇಸಿಯ ಮತ. ಕರ್ಮದ ನೆಲೆ ಬೆಲೆ. ಮನುಷ್ಯರು ಕಷ್ಟ ಸಂಕಟಗಳ ಕೋಟೆಯಲ್ಲಿ ಸಿಕ್ಕಾಗ, ಅಯ್ಯೋ ನಾನೇನು ತಪ್ಪು ಮಾಡಿದ್ದೆ,
ನನಗೇಕೆ ಹೀಗಾಯಿತು ಎನ್ನುವುದುಂಟು. ಮನುಷ್ಯರಿಗೆ ಬರುವ ದುಃಖ ಸಂಕಟಗಳು, ನೋವು ನರಳಾಟಗಳು ಅವರು ಮಾಡಿದ ತಪ್ಪುಗಳಿಂದ ಅಥವಾ ಪಾಪಕೃತ್ಯಗಳಿಂದ ಉಂಟಾಗುವಂಥದು ಎನ್ನುವ ನಂಬಿಕೆಯು ವೈಜ್ಞಾನಿಕ ವಿಚಾರಧಾರೆಯ ಬೆಳಕಿನಲ್ಲಿ ಬೆಳೆದವರಿಗೆ ಗತಿಸಿ ಹೋದ ಗೊಡ್ಡು ಧರ್ಮದ ಮೂಢನಂಬಿಕೆ ಎಂದೆಲ್ಲ ಅನಿಸಬಹುದು. ಆದರೆ ಕೇಸಿಯ ಅಸಂಖ್ಯ ಹೇಳಿಕೆಗಳಲ್ಲಿ ದುಃಖಕ್ಕೂ ಪಾಪಕೃತ್ಯಗಳಿಗೂ ಕಾರ್ಯಕಾರಣ ಸಂಬಂಧವಿದೆ. ಮಾಡಿದ ಪಾಪದ ಮೂಲವಾದರೋ ಸಾಮಾನ್ಯ ದೃಷ್ಟಿಗೆ ಅಥವಾ ಸಾಮಾನ್ಯ ಮನಸ್ಸಿನ ಜಾಗೃತ ಪರಿಧಿಗೆ ನಿಲುಕದಂಥದ್ದು, ಅಗೋಚರವಾದುದು ಅಷ್ಟೇ. ಪಾಪ ಮತ್ತು ದುಃಖಗಳ ಕಾರ್ಯಕಾರಣಗಳನ್ನು ತಿಳಿಸುವ ಏಕೈಕ ಪದವೇ ಕರ್ಮ. ಕೇಸಿಯ ಹೇಳಿಕೆಯಲ್ಲಿ ಕರ್ಮ, ಕಾರ್ಮಿಕ್ ಮುಂತಾದ ಶಬ್ದಗಳು ಮತ್ತೆ ಮತ್ತೆ ಬರುತ್ತವೆ. ಕರ್ಮ ಎಂಬುದು ಸಂಸ್ಕೃತ ಶಬ್ದ. ಅದರ ಸಾಮಾನ್ಯ ಅರ್ಥ ಕ್ರಿಯೆ ಎಂದು. ಆದರೆ ಭಾರತೀಯ ತತ್ವಶಾಸ್ತ್ರದಲ್ಲಿ ಕಾರ್ಯಕಾರಣ ತತ್ವ ಅಥವಾ ಕ್ರಿಯೆ ಪ್ರತಿಕ್ರಿಯೆ ತತ್ವವೆಂದು ಅರ್ಥವಾಗುವುದು. ಪ್ರತಿಯೊಂದು ಜೀವಿಯೂ ಈ ತತ್ವಕ್ಕೆ ಬದ್ಧವಾಗಿರುವುದೆಂಬುದೇ ಕರ್ಮ ನಿಯಮ. ಹಿಂದೂ ದರ್ಶನಶಾಸ್ತ್ರವನ್ನು ಆಳವಾಗಿ ಅಧ್ಯಯನ ಮಾಡಿದ ಅಮೆರಿಕದ ಹಿರಿಯ ಬರಹಗಾರ ಎಮರ್ಸನ್ ಈ ತತ್ವವನ್ನು ಲಾ ಆಫ್ ಕಾಂಪನ್ಸೇಷನ್ ಎಂದು ಕರೆದ. ಬಿತ್ತಿದಂತೆ ಬೆಳೆ ಅಥವಾ ಮನುಷ್ಯನು ಏನನ್ನು ಬಿತ್ತುತ್ತಾನೋ ಅದನ್ನು ಪಡೆಯುತ್ತಾನೆ ಎನ್ನುವ ಯೇಸುಕ್ರಿಸ್ತನ ದಿವ್ಯವಾಣಿಯಲ್ಲಿ ಈ ತತ್ವದ ಸಾರವೆಲ್ಲ ಅಡಗಿದೆ. ನ್ಯೂಟನ್ನ ಚಲನೆಯ ಮೂರನೇ ನಿಯಮ, ಪ್ರತಿಯೊಂದು ಕ್ರಿಯೆಗೂ ಸಮವಾದ ಹಾಗೂ ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇದೆ ಎನ್ನುವುದು ನೈತಿಕ ಕ್ಷೇತ್ರದಲ್ಲೂ ಸರಿಹೊಂದುತ್ತದೆ ಎಂಬುದನ್ನು ಕೇಸಿ ಸಾಕ್ಷ್ಯಾಧಾರಗಳಿಂದ ಸಾಧಿಸುತ್ತಾನೆ. ಕರ್ಮ ಎಂಬ ಶಬ್ದವನ್ನು ನಾವು ಸಲೀಸಾಗಿ ಬಹಳಷ್ಟು ಸಲ ಉಪಯೋಗಿಸಿದರೂ ಅದರ ಅಸ್ಪಷ್ಟ ಅಮೂರ್ತ ಭಾವನೆ ವಿಚಾರವಂತರಿಗೆ ಒಂದು ಸಮಸ್ಯೆಯೇ ಆಗಿ ಪರಿಣಮಿಸುತ್ತದೆ ಎಂಬುದು ನಿಜ. ಆದರೆ ಕೇಸಿ ಅದ್ಭುತವೂ ಸಾಮಂಜಸ್ಯಪೂರ್ಣವೂ ಆದ ಘಟನೆಗಳನ್ನು ನಿರೂಪಿಸಿ ಕರ್ಮ ನಿಯಮವು ಕೆಲಸ ಮಾಡುವ ವಿಧಾನವನ್ನು ನಮಗೆ ಸ್ಪಷ್ಟವಾಗಿ ಯುಕ್ತಿಯುಕ್ತವಾಗಿ ಪರಿಚಯಿಸುತ್ತಾನೆ. ಕರ್ಮ ಸಂಬಂಧವಾದ ಅಸಂಖ್ಯ ಘಟನಾವಳಿಗಳನ್ನು ಅಧ್ಯಯನ ಮಾಡಿದಾಗ ಒಂದು ಮಾತು ನೆನಪಿಗೆ ಬರುತ್ತದೆ. ಕರ್ಮದ ಗತಿ ಅತ್ಯಂತ ಜಟಿಲ ಮತ್ತು ಗಹನ ಎನ್ನುವ ಭಗವದ್ಗೀತೆಯ ವಾಣಿ ಅದು. ಅದಕ್ಕೆ ಪೂರ್ಣವಾಗಿ ಕೇಸಿಯ ಹೇಳಿಕೆಗಳಲ್ಲಿ ಕಂಡುಬರುವ ಕರ್ಮ ನಿಯಮದ ಸ್ವಭಾವ ಸ್ವರೂಪವನ್ನು ಕೇಸಿಯ ಮಾತಿನಲ್ಲಿ ಮುಂದೆ ವಿವರಿಸಿದೆ. ಬೂಮರ್ಯಾಂಗ್ ಕರ್ಮ, ಕೈ ಮತ್ತು ಉಗುರುಗಳ ಶೃಂಗಾರವನ್ನು ಮಾಡುವ ಕೆಲಸದಿಂದ ಜೀವನ ನಡೆಸುತ್ತಿದ್ದ ಒಬ್ಬಾಕೆಯ ಬದುಕಿನ ಘಟನೆ ಕುತೂಹಲಕಾರಿಯಾಗಿದೆ. 1 ವರ್ಷ ವಯಸ್ಸಿನ ಚಿಕ್ಕ ಮಗುವಾಗಿದ್ದಾಗ ಮಕ್ಕಳಿಗೆ ಸಾಮಾನ್ಯವಾಗಿ ಬರುವ ಪಾರ್ಶ್ವವಾಯುವಿನಿಂದ ಆಕೆ ಪೀಡಿತಳಾದಳು. 2 ಕಾಲುಗಳು ನಿಶ್ಶಕ್ತವಾದವು. ಪಾದದ ಬೆಳವಣಿಗೆಯೂ ಕುಂಠಿತವಾಗಿ ನಡೆಯಲಾಗುತ್ತಿರಲಿಲ್ಲ. ಪಟ್ಟಿ ಮತ್ತು ಊರುಗೋಲುಗಳ ಸಹಾಯದಿಂದ ತಿರುಗಾಡಬೇಕಿತ್ತು. ಅವಳ ಬಗೆಗೆ ಕೇಸಿಯನ್ನು ಕೇಳಲಾಯಿತು. ಅದಕ್ಕೆ ಕೇಸಿ ಕರ್ಮದ ಕಾರಣವನ್ನು ಹೇಳಿದ. ಹಿಂದಿನ ಜನ್ಮವೊಂದರಲ್ಲಿ ಅಟ್ಲಾಂಟಿಸ್ ನಾಗರಿಕತೆಯ ದಿನದಲ್ಲಿ ಔಷಧಗಳಿಂದಲೋ ಭಾವಪ್ರೇರಣೆಯಿಂದಲೋ ಆಕೆ ಅನೇಕ ಜನರ ಅಂಗಾಂಗಗಳು ದುರ್ಬಲವಾಗುವಂತೆ ಮಾಡಿದ್ದಳು. ತಾನು ಹೇಳಿದಂತೆ ಕುಣಿಯುವಂತೆ ಅವರನ್ನು ತನ್ನ ಅಧೀನದಲ್ಲಿರಿಸಿಕೊಂಡಿದ್ದಳು. ಈಗ ಈ ಜನ್ಮದಲ್ಲಿ ಈ ಜೀವಿ ಬೇರೆಯವರಿಗೆ ಹಿಂದೆ ಏನು ಮಾಡಿತ್ತೋ ಅದನ್ನು ಅನುಭವಿಸುತ್ತಿದೆ. ಹೀಗೆ ಇತರರಿಗೆ ಎಸೆದ ಕೇಡು ನಮ್ಮ ಮೇಲೆಯೇ ಹಿಂದಿರುಗಿ ಬರುವ ಕರ್ಮಕ್ಕೆ ಬೂಮರ್ಯಾಂಗ್ ಕರ್ಮ ಎನ್ನುತ್ತಾನೆ ಕೇಸಿ. ಬೂಮರ್ಯಾಂಗ್ ಕರ್ಮಕ್ಕೆ ಇನ್ನೊಂದು ಕುತೂಹಲಕಾರಿಯಾದ ಉದಾಹರಣೆ ಕೇಸಿಯ ದಾಖಲೆಗಳಲ್ಲಿ ಸಿಗುತ್ತದೆ. 40 ವರ್ಷ ವಯಸ್ಸಿನ ಮಹಿಳೆಯೊಬ್ಬಳು ಬಾಲ್ಯದಿಂದಲೂ ವಿಚಿತ್ರವಾದ ರೋಗದಿಂದ ನರಳುತ್ತಿದ್ದಳು. ಈಗಿನ ದಿನಗಳಲ್ಲಿ ಅದನ್ನು ವೈದ್ಯರು ಅಲರ್ಜಿ ಎನ್ನುತ್ತಾರೆ. ರೊಟ್ಟಿ ಮತ್ತು ಬೇಳೆಕಾಳುಗಳ ಆಹಾರವನ್ನು ಸೇವಿಸಿದಾಗ ಗೂರಲು ಲಕ್ಷಣಗಳಿಂದ ಕೂಡಿದ ಜ್ವರ ಬಂದವರಂತೆ ಒಂದೇ ಸಮನೆ ಅವಳು ಸೀನುತ್ತಿದ್ದಳು. ಕೆಲವು ವಸ್ತುಗಳ ಸಾನ್ನಿಧ್ಯಕ್ಕೆ ಹೋದಾಗ ಭಯಂಕರವಾದ ನರಗಳ ಸೆಳೆತದಿಂದ ಯಮಯಾತನೆಯುಂಟಾಗುತ್ತಿತ್ತು. ಅಸಂಖ್ಯ ವೈದ್ಯರ ಸಲಹೆಗಳನ್ನು ಆಕೆ ಪಡೆದರೂ ಪ್ರಯೋಜನವಾಗಲಿಲ್ಲ. ಮುಖ್ಯವಾಗಿ ಬೂಟ್ಸಿನ ಚರ್ಮ, ಕನ್ನಡಕದ ಪ್ಲಾಸ್ಟಿಕ್ನ ಹೊರ ಆವರಣಗಳ ಸನಿಹಕ್ಕೆ ಬಂದಾಗ ವಿಪರೀತ ನೋವು, ನರಳಾಟ ಆರಂಭವಾಗುತ್ತಿತ್ತು. ಕೇಸಿಯ ಬಳಿಗೆ ಬಂದು ಆಕೆ
ತಾನು ಹೇಗೆ ರೋಗಮುಕ್ತಳಾದೇನೆಂದು ಕೇಳಿಕೊಂಡಳು. ಅವಳೇನು ತನ್ನ ಹಿಂದಿನ ಜೀವನದ ಬಗ್ಗೆ ಕೇಳಿದವಳಾಗಿರಲಿಲ್ಲ. ಆದರೆ ಕೇಸಿಯ ಅತೀಂದ್ರಿಯ ಶಕ್ತಿ ಆಕೆಯ ಸುದೂರ ಭೂತಕಾಲದ ಘಟನಾವಳಿಗಳನ್ನು ಅಧಿಕಾರವಾಣಿಯ ನಿಶ್ಚಿತತೆಯಿಂದ ಹೊರಗೆಡೆಯಿತು. ಈ ಜೀವಿ ಹಿಂದೊಮ್ಮೆ ರಸಾಯನಶಾಸ್ತ್ರಜ್ಞನಾಗಿತ್ತು. ಬೇರೆಯವರಿಗೆ ತುರಿಕೆಯನ್ನುಂಟು ಮಾಡುವ ಅನೇಕ ವಸ್ತುಗಳನ್ನು ಉಪಯೋಗಿಸುತ್ತಿತ್ತು. ಆದ್ದರಿಂದ ಅದರ ಪರಿಣಾಮವನ್ನು ಈಗ ಅನುಭವಿಸುತ್ತಿದೆ. ಅಷ್ಟು ಮಾತ್ರವಲ್ಲದೆ ಈಕೆ ಗಾಳಿಯನ್ನು ವಿಷಪ್ರಾಯವಾಗಿ ಮಾಡಲು ಹಲವು ವಸ್ತುಗಳನ್ನು ಪ್ರಯೋಗಿಸಿ ಇತರರಿಗೆ ಉಸಿರಾಡಲು ಸಂಕಟವನ್ನು ತಂದೊಡ್ಡಿದ್ದಳು. ಯಾವ ವಸ್ತುಗಳ ಮೂಲಕ ಇತರರಿಗೆ ತೊಂದರೆ ಕೊಟ್ಟಿದ್ದಳೋ ಆ ವಸ್ತುಗಳು ಸಮೀಪ ಬಂದಾಗ ಆಕೆಗೆ ಈಗ ಮರಣಪ್ರಾಯವಾದ ಸಂಕಟ ಉಂಟಾಗುತ್ತದೆ. ಜೈವಿಕ ಕರ್ಮ. ಕೇಸಿಯ ಹೇಳಿಕೆಗಳ ಪ್ರಕಾರ ಭೌತಿಕ ಸ್ತರಗಳಲ್ಲಿ ಕಂಡುಬರುವ ಇನ್ನೊಂದು ವಿಧದ ಕರ್ಮವಿದೆ. ಇದನ್ನು ಆತ ಜೈವಿಕ ಕರ್ಮ, ಆರ್ಗ್ಯಾನಿಸ್ಮಿಕ್ ಕರ್ಮ ಎಂದು ಕರೆಯುತ್ತಾನೆ. 35 ವರ್ಷದ ವಯಸ್ಸಿನ ಓರ್ವ ಬಾಲ್ಯದಿಂದಲೇ ಜೀರ್ಣಶಕ್ತಿಯ ದೌರ್ಬಲ್ಯದಿಂದ ನರಳುತ್ತಿದ್ದ. ಅತ್ಯಂತ ನಿಯಮಿತ ರೀತಿಯಲ್ಲಿ ಪೌಷ್ಟಿಕ ಆಹಾರವನ್ನು ಅಲ್ಪ ಪ್ರಮಾಣದಲ್ಲಿ ಸೇವಿಸುತ್ತಿದ್ದರೂ ಅದನ್ನು ಜೀರ್ಣಿಸಿಕೊಳ್ಳಲು ಬಹಳಷ್ಟು ಒದ್ದಾಟ ಪಡುತ್ತಿದ್ದ. ಕೇಸಿಯ ಹೇಳಿಕೆಯ ಪ್ರಕಾರ ಆ ವ್ಯಕ್ತಿ ತನ್ನ ಹಿಂದಣ ಜನ್ಮದಲ್ಲಿ 13ನೇ ಲೂಯಿಯ ಆಸ್ಥಾನದಲ್ಲಿ ರಾಜನ ಅಂಗರಕ್ಷಕನಾಗಿದ್ದ. ಶ್ರದ್ಧೆಯಿಂದ ಚೆನ್ನಾಗಿ ಕೆಲಸ ಮಾಡುತ್ತಿದ್ದ. ಆತನಲ್ಲಿದ್ದ ದೌರ್ಬಲ್ಯವೇ ಹೊಟ್ಟೆಬಾಕತನ. ಪರ್ಷಿಯಾ ದೇಶದಲ್ಲಿನ ಒಂದು ಜನ್ಮದಲ್ಲೂ ರಾಜನ ಆಸ್ಥಾನ ವೈದ್ಯನಾಗಿದ್ದ. ಮತ್ತೊಂದು ಜನ್ಮದಲ್ಲೂ ಆತನಿಗೆ ತಿನ್ನುವ ದುರ್ಗುಣ ಅಂಟಿಕೊಂಡಿತ್ತು. 2 ಜನ್ಮಗಳಲ್ಲೂ ಹೊಟ್ಟೆಬಾಕತನದ ಪ್ರಾಯಶ್ಚಿತ್ತವನ್ನು ಈ ಜನ್ಮದಲ್ಲಿ ಅನುಭವಿಸುತ್ತಿದ್ದಾನೆ. ಆಹಾರ ವಸ್ತುಗಳನ್ನು ಅಸಂಗತವಾಗಿ ನಷ್ಟ ಮಾಡಿದ್ದ ಪ್ರಯುಕ್ತ ಜೀರ್ಣಾಂಗ ದೌರ್ಬಲ್ಯದಿಂದ ಅದನ್ನು ಈಗ ಭರ್ತಿ ಮಾಡುತ್ತಿದ್ದಾನೆ. ಸಾಂಕೇತಿಕ ಕರ್ಮ. ತರುಣನೊಬ್ಬ ಬಾಲ್ಯದಿಂದಲೂ ರಕ್ತಹೀನತೆಯಿಂದ ನರಳುತ್ತಿದ್ದ. ಅವನ ತಂದೆ ಪ್ರಖ್ಯಾತ ವೈದ್ಯನಾಗಿದ್ದು ಸಾಕಷ್ಟು ಪ್ರಯತ್ನ ಮಾಡಿದರೂ ಮಗನನ್ನು ಗುಣಪಡಿಸಲಾಗಲಿಲ್ಲ. ಅವನೊಮ್ಮೆ ಈ ವಿಚಾರವಾಗಿ ಕೇಸಿಯನ್ನು ಕೇಳಿದಾಗ ಈ ಉತ್ತರ ಬಂತು. ಆತ 5 ಜನ್ಮಗಳ ಹಿಂದೆ ಪೆರು ದೇಶದಲ್ಲಿ ಜನ್ಮವೆತ್ತಿದ್ದು ಭೂಮಿಯ ತುಣುಕೊಂದಕ್ಕಾಗಿ ರಕ್ತದ ಹೊಳೆ ಹರಿಯಿಸಿ ತನ್ನ ಜಂಭವನ್ನೂ ಕ್ರೌರ್ಯವನ್ನೂ ಮೆರೆಸಿದ್ದ. ಈ ಜನ್ಮದಲ್ಲಿ ಹಿಂದೆ ರಕ್ತದ ಹೊಳೆ ಹರಿಯಿಸಿದವನು ರಕ್ತಹೀನತೆಯಿಂದ ಬಳಲಬೇಕಾಗಿತ್ತು. ಈಗ ಶರೀರವೇ ಹಿಂದಣ ಕರ್ಮಗಳ ಯುದ್ಧರಂಗವಾಗಿದೆ. ಅವಿವೇಕದಿಂದ ವರ್ತಿಸಿದ ಆತ ಸಾಯುವವರೆಗೂ ನರಳಾಡಿದ. ಹಿಂದಣ ಜನ್ಮದ ಕರ್ಮಗಳ ಸಾಂಕೇತಿಕವಾಗಿ ಕೆಲವೊಮ್ಮೆ ಬರುವ ರೋಗಗಳನ್ನು ಸಾಂಕೇತಿಕ ಕರ್ಮ, ಸಿಂಬಾಲಿಕ್ ಕರ್ಮ ಎನ್ನುತ್ತಾನೆ ಕೇಸಿ. 3 ರಂಗಗಳಲ್ಲಿ ಜೀವಿಯ ಕ್ರಿಯೆ, ಪ್ರತಿಕ್ರಿಯೆ. ಜೀವಿ ಸಾಮಾನ್ಯವಾಗಿ ತನ್ನ ಇಚ್ಛೆಯನ್ನು 3 ರಂಗಗಳಲ್ಲಿ ವ್ಯಕ್ತಪಡಿಸುತ್ತಾನೆ. ಮೊದಲನೆಯದಾಗಿ ತನ್ನ ಶರೀರದಲ್ಲಿ ತಂದೆ ತಾಯಿಗಳಿಂದ ಪಡೆದ ಮನಸ್ಸು, ಪ್ರಾಣ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳಿಂದ ಕೂಡಿದ ಅನ್ನಾಹಾರಗಳಿಂದ ಬೆಳೆಯುವ ಈ ಸಂಕೀರ್ಣ ಯಂತ್ರದಲ್ಲಿ. ಇದರ ಸೂಕ್ಷ್ಮ ರೂಪ ಸೂಕ್ಷ್ಮ ಸಂಸ್ಕಾರಗಳಿಂದ ಕೂಡಿದ್ದು ಕೊನೆಗೆ ಆಕಾಶಭಾವದಲ್ಲಿ ಲೀನವಾಗುವಂಥದು. ಎರಡನೆಯದೇ ಜೀವಿ ಇರುವ ಸನ್ನಿವೇಶ ಅಥವಾ ಬಾಹ್ಯ ಪ್ರಕೃತಿಯ ವಾತಾವರಣ. ಮೂರನೆಯದೇ ಜೀವಿಯು ಪಡೆದ ಸಾಮಾಜಿಕ ಪರಿಸರ, ಎಂದರೆ ಕುಟುಂಬ, ಬಂಧು ಬಾಂಧವರು ಮೊದಲಾದವರೊಡನೆ ನಡೆಯುವ ಸಂಬಂಧ. ಇವುಗಳನ್ನೆಲ್ಲ ಕೆಳಗಿನ ಚಿತ್ರದ ಮೂಲಕ ಸ್ಪಷ್ಟೀಕರಿಸಲಾಗಿದೆ. ಗಮನಿಸಿ. 3 ರಂಗಗಳಲ್ಲಿ ಜೀವಿಯ ಕ್ರಿಯೆ, ಪ್ರತಿಕ್ರಿಯೆಗಳು. ಅಮರವಾದ ಜೀವಾತ್ಮ, ಇಮ್ಮಾರ್ಟಲ್ ಎಂಟಿಟಿ. ದೇಹಧಾರಿಯಾದ ಜೀವಾತ್ಮ. ಇಂದ್ರಿಯಗಳು, ಬಂಧು ಬಾಂಧವರು, ಪ್ರಕೃತಿ. ಇಲ್ಲಿರುವ ಅಮರನಾದ ಜೀವಾತ್ಮನನ್ನು ಕೇಸಿ ಇಮ್ಮಾರ್ಟಲ್ ಎಂಟಿಟಿ ಎಂದು ಕರೆದರೆ, ದೇಹಧಾರಿಯಾದ ಜೀವಾತ್ಮನನ್ನು ಎಂಟಿಟಿ ಎಂದು ಕರೆಯುತ್ತಾನೆ. ಇಲ್ಲಿ ಅದನ್ನೇ ಜೀವಿ ಅಥವಾ ಜೀವಾತ್ಮನೆಂದು ಕರೆದರೆ, ಚಿತ್ರದಲ್ಲಿ ತೋರಿಸಿದಂತೆ ಅಮರವಾದ ಜೀವಾತ್ಮ ದೇಹಧಾರಿಯಾದಾಗ ಆ ಜೀವಿಯ ವ್ಯಕ್ತಿತ್ವ 3 ಕ್ಷೇತ್ರಗಳ ವ್ಯವಹಾರಗಳಿಂದ ಪುಟಗೊಳ್ಳುತ್ತದೆ. ಇಲ್ಲಿ ಕಾಣುವಂತೆ ಅವೇ ಆ ಜೀವಿಯ ವ್ಯಕ್ತಿತ್ವದ ಆಧಾರ ಸ್ತಂಭಗಳೆಂದರೂ ತಪ್ಪಾಗದು. ಅವುಗಳಲ್ಲಿ ಮೊದಲನೆಯದು ವ್ಯಕ್ತಿಯ ಶರೀರ ಇಂದ್ರಿಯಗಳು.
ಎರಡನೆಯದು ಸುತ್ತುಮುತ್ತಲಿನ ಪ್ರಕೃತಿ ಮತ್ತು ಕೊನೆಯದು ಬಂಧು ಬಾಂಧವರಿರುವ ಸಮಾಜ. ಈ ಮೂರು ಕ್ಷೇತ್ರಗಳಲ್ಲಿಯೂ ಆ ಜೀವಿ ತೋರುವ ಕ್ರಿಯೆಗಳೆಲ್ಲ ತಕ್ಕ ಪ್ರತಿಕ್ರಿಯೆಗಳು ಆ ಜೀವಿಯ ಆಂತರ್ಯದಲ್ಲಿ ದಾಖಲಾಗುತ್ತಲಿರುತ್ತವೆ. ಹೀಗೆ ಹೊಟ್ಟೆಬಾಕತನವೆಂಬ ಕ್ರಿಯೆಗೆ ಈ ಜನ್ಮದಲ್ಲಾಗಲಿ ಮುಂದಿನ ಜನ್ಮದಲ್ಲಾಗಲಿ ಜೀರ್ಣಾಂಗ ವ್ಯೂಹವೇ ಕೆಟ್ಟು ಅಜೀರ್ಣ ವ್ಯಾಧಿಯ ಪ್ರತಿಕ್ರಿಯೆ ವ್ಯಕ್ತವಾಗುತ್ತದೆ. ಹಾಗಲ್ಲದೆ ಪ್ರಕೃತಿಯ ಶಕ್ತಿಗಳನ್ನಾತ ಊರ್ಜಿತಗೊಳಿಸಿದರೆ ಪ್ರಕೃತಿಯ ಪ್ರತಿಕ್ರಿಯೆ ಅವನ ಉನ್ನತಿಗೆ ಸಾಧಕವಾಗುತ್ತದೆ. ಬದಲಿಗೆ ಪ್ರಕೃತಿಗೇ ಕೇಡು ಬಗೆದರೆ ಅವನಿಗೆ ಕೇಡುಗಾಲ ತಪ್ಪಿದ್ದಲ್ಲ. ಇನ್ನು ಸಮಾಜದ ಬಂಧು ಬಾಂಧವರೊಳಗಿನ ಕ್ರೂರ ವರ್ತನೆ ಆ ವ್ಯಕ್ತಿಗೆ ತಿರುಗುಬಾಣವಾಗಿ ಹಿಂಸೆ ಕೊಡಬಹುದು. ಕೇಸಿಯ ದಾಖಲೆಗಳಲ್ಲಿ ಈ ಎಲ್ಲ ರೀತಿಗಳ ಬೇಕಾದಷ್ಟು ಉದಾಹರಣೆಗಳು ದೊರಕುತ್ತವೆ. ಟೆನ್ನಿಸ್ ಆಟದ ಒಂದು ಸಾಮಾನ್ಯ ಉದಾಹರಣೆಯನ್ನು ಹೇಳಿದರೆ, ವಿಭಿನ್ನ ದೇಹಗಳಲ್ಲಿ ರಂಗಗಳಲ್ಲಿ ವ್ಯಕ್ತಿಯು ಅನುಭವಿಸುವ ಕರ್ಮ ಫಲವನ್ನು ಅರ್ಥ ಮಾಡಿಕೊಳ್ಳಬಹುದು. ಒಂದು ಕ್ರೀಡಾಂಗಣದಲ್ಲಿ ಇಬ್ಬರು ಟೆನ್ನಿಸ್ ಆಡುತ್ತಿದ್ದಾರೆಂದೆಣಿಸಿ, ಅವರಿಬ್ಬರು 5 ಅಂಕ ಗಳಿಸಿ ಆಡುತ್ತಿರುವಾಗಲೇ ನಿಗದಿತ ಸಮಯವು ಮುಗಿದರೆ ಅವರು ಆಟವನ್ನೇನೋ ನಿಲ್ಲಿಸಿ ಕ್ರೀಡಾಂಗಣದಿಂದ ಹೊರ ನಡೆಯುತ್ತಾರೆ. ಆದರೆ ಆ ಆಟದ ಗೀಳು ಅವರನ್ನು ಬಿಡುವುದಿಲ್ಲ. ಹಾಗಾಗಿ ಬೇಕಿದ್ದರೆ ಸ್ವಲ್ಪ ವಿಶ್ರಾಂತಿಯ ಬಳಿಕ ಬೇರೊಂದು ಕ್ರೀಡಾಂಗಣಕ್ಕೆ ತೆರಳಿಯಾದರೂ ಆ ಆಟವನ್ನು ಮುಂದುವರಿಸಲು ಅವರು ನಿರ್ಧರಿಸುತ್ತಾರೆ. ಕ್ರೀಡಾಂಗಣ ಬದಲಾದರೂ ಅವರ ಆಟ ಹಿಂದೆ ಗಳಿಸಿದ ಅಂಕಗಳ ಆಧಾರದಿಂದಲೇ ಮುಂದುವರಿಯುತ್ತದೆ. ಅವರೀಗ ಬೇರೆ ಕ್ರೀಡಾಂಗಣದಲ್ಲಿ ಆಡುತ್ತಿರುವುದು ಎಷ್ಟು ನಿಚ್ಚಳವೋ ಅಷ್ಟೇ ನಿಚ್ಚಳ ಅವರು ಹಿಂದಿನ ಆಟದಲ್ಲಿ ಗಳಿಸಿದ ಅಂಕಗಳನ್ನೇ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆಂಬುದು. ಹಾಗೆಯೇ ಈ ಜಗತ್ತಿಗೆ ಬಂದ ಆತ್ಮವೊಂದು ದೇಹದಿಂದ ದೇಹಕ್ಕೆ ತೆರಳುತ್ತಾ ಸಂಚಿತ ಸಂಸ್ಕಾರಗಳ ಅಂಕಗಳಿಗೇನೆ ಮತ್ತಷ್ಟು ಸೇರಿಸುತ್ತಾ ಜೀವನ ಹೋರಾಟ ನಡೆಸುತ್ತಿರುತ್ತದೆ. ಕರ್ಮದ ಪ್ರತೀಕಾರಗಳು. ಮನುಷ್ಯ ಶರೀರದಲ್ಲಿರುವ ಗ್ರಂಥಿಗಳ ಸ್ವರೂಪ ಮತ್ತು ಚಟುವಟಿಕೆಗಳು ಜೀವಿಯ ಪೂರ್ವಕರ್ಮಗಳನ್ನು ಸೂಕ್ಷ್ಮವಾಗಿ ತಿಳಿಸುವ ಅತ್ಯುತ್ತಮ ಸಾಧನಗಳು ಎಂದು ಕೇಸಿ ಹೇಳುತ್ತಾನೆ. ಅವನು ಕೊಡುವ ಕೆಲವು ನಿದರ್ಶನಗಳಿವು. 1. ಕೊಬ್ಬಿನಿಂದ ವಿಪರೀತ ದಪ್ಪನಾಗಿ ಬೆಳೆದಿದ್ದ ಸುಂದರಿಯೊಬ್ಬಳು ದುಃಖಿತಳಾಗಿ ಕೇಸಿಯ ಬಳಿ ತನ್ನ ದುರವಸ್ಥೆಯ ಬಗೆಗೆ ಕೇಳಿದಾಗ, 2 ಜನ್ಮಗಳ ಹಿಂದೆ ರೋಮಿನಲ್ಲಿ ಪ್ರಸಿದ್ಧ ಕ್ರೀಡಾಪಟುವಾಗಿದ್ದ ನೀನು ದೇಹಭಾರದಿಂದ ನಿನ್ನಷ್ಟು ಚುರುಕಾಗಿ ಓಡಾಡದಿದ್ದವರನ್ನು ಅತ್ಯಂತ ಹೀನಾಯವಾಗಿ ವಿಪರೀತ ಹಾಸ್ಯ ಮತ್ತು ನಿಂದೆ ಮಾಡಿ ನೋಯಿಸಿದ್ದಿ. ಈ ಜನ್ಮದಲ್ಲಿ ಅಂತಹ ಕೆಲಸಕ್ಕೆ ಅವಕಾಶವೇ ಇಲ್ಲದಂತೆ ಈ ಅವಸ್ಥೆ ಎಂದು ತಿಳಿಸಿದ. 2. ತನ್ನ ಹಿಂದಿನ ಜನ್ಮದಲ್ಲಿ ಫ್ರೆಂಚ್ ಕಾನ್ವೆಂಟ್ನಲ್ಲಿ ಅಧ್ಯಾಪಕಿಯಾಗಿದ್ದು ತಪ್ಪು ಮಾಡುವುದು ಮಕ್ಕಳ ಸಹಜ ಸ್ವಭಾವ, ತಾಳ್ಮೆಯಿಂದ ಅದನ್ನು ತಿದ್ದುವುದು ಅಧ್ಯಾಪಕಿಯಾದ ತನ್ನ ಕರ್ತವ್ಯ ಎಂಬುದನ್ನು ತಿಳಿಯದೆ ಅಲ್ಲಿನ ಚಿಕ್ಕ ಚಿಕ್ಕ ವಿದ್ಯಾರ್ಥಿಗಳಿಗೆ ಅತಿ ಕಠಿಣವಾದ ಶಿಕ್ಷೆಯನ್ನು ನಿಷ್ಕರುಣೆಯಿಂದ ಕೊಟ್ಟ ಒಬ್ಬಾಕೆಯ ದಾರುಣ ಕತೆ ಕೇಸಿಯ ದಾಖಲೆಗಳಲ್ಲಿದೆ. ಈಗಿನ ಜನ್ಮದಲ್ಲಿ ಗ್ರಂಥಿಗಳ ಅತಿ ಚಟುವಟಿಕೆಯಿಂದ ವಿಪರೀತ ರಕ್ತಸ್ರಾವದಿಂದ ನರಳುವಂತಾಗಿ ತಿಂಗಳಿಗೆ 15 ದಿನಗಳ ಕಾಲ ಆಕೆ ಹಾಸಿಗೆಯಲ್ಲೇ ಇರಬೇಕಾದಂಥ ಪರಿಸ್ಥಿತಿಯುಂಟಾಗಿ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಅಸಮರ್ಥಳಾದಳು. ಜೀವನದುದ್ದಕ್ಕೂ ಅವಳ ಪಾಲಿಗೆ ಸಂಕಟವೇ ಒದಗಿತು. ಮದುವೆಯಾಗಲು ತವಕಿಸಿ ಕೊನೆಗೆ ಹೇಗೋ ಅತ್ಯಂತ ಕಷ್ಟದಿಂದ ಮದುವೆಯಾದರೂ ಕೆಲವೇ ದಿನಗಳಲ್ಲಿ ವಿಚ್ಛೇದನವೂ ಆಯಿತು. ಕುಡಿತದ ಅಭ್ಯಾಸಕ್ಕೆ ಸಿಲುಕಿ ನರಳಿ ಆತ್ಮಹತ್ಯೆಯನ್ನು ಮಾಡಿಕೊಂಡು ಆಕೆ ಒಂದು ದಿನ ಕಣ್ಮರೆಯಾದಳು. 3. 21 ವರ್ಷ ವಯಸ್ಸಿನ ವ್ಯಗ್ರ ಯುವಕನಾತ. ಕೆಥೋಲಿಕ್ ಸಂಪ್ರದಾಯಕ್ಕೆ ಸೇರಿದ ಆತನ ಗುರು ಹಿರಿಯರು ಅವನನ್ನು ಪಾದ್ರಿಯಾಗುವಂತೆ ಪ್ರೇರೇಪಿಸಿದ್ದರು. ಆದರೆ ಅವನೇನೋ ಆ ಜೀವನದ ಕುರಿತಾಗಿ ಆಕರ್ಷಿತನಾಗಿರಲಿಲ್ಲ. ಸಲಿಂಗರತಿಯ ಬಗೆಗೆ ತೀವ್ರ ಹಂಬಲ ಅವನನ್ನು ಬಹಳವಾಗಿ ಕಾಡಿತು. ಆತನೇ ಕೇಸಿಯ ಬಳಿಗೆ ಹೋದಾಗ, ಹಿಂದಿನ ಜೀವನದಲ್ಲಿ ಫ್ರೆಂಚ್ ಆಸ್ಥಾನದಲ್ಲಿದ್ದ ನೀನು ಹಲವು ಆಸ್ಥಾನಿಕರ ಸಲಿಂಗರತಿಯ ಕಳಂಕಮಯ ಜೀವನವನ್ನು ಬಯಲಿಗೆಳೆದಿದ್ದಿ. ಇತರ ದೌರ್ಬಲ್ಯಗಳನ್ನು ಅತ್ಯಂತ ನಿಂದನೀಯವಾಗಿ ಟೀಕಿಸುವುದು ನಿನಗೆ ತುಂಬಾ ಸಂತೋಷದ ಕೆಲಸವಾಗಿತ್ತು. ನಿನ್ನ ವ್ಯಂಗ್ಯ ಚಿತ್ರ ರಚನಾ ಸಾಮರ್ಥ್ಯವನ್ನು ಇದಕ್ಕಾಗಿಯೇ ಉಪಯೋಗಿಸಿದ್ದಿ ಎಂದು ತಿಳಿಸಿ ಕೊನೆಯಲ್ಲಿ, ಬೇರೆಯವರು ನಿನ್ನನ್ನು ಹೀನಾಯ ಮಾಡಬಾರದೆಂದಿದ್ದರೆ ನೀನು ಇತರರನ್ನು ಹೀನಾಯ ಮಾಡಬೇಡ
ನೀನು ಯಾವ ಮಟ್ಟದಲ್ಲಿ ಇತರರನ್ನು ಹೀನೈಸಿದ್ದೀಯೋ ಅದೇ ಮಟ್ಟದಲ್ಲಿ ನೀನೂ ನಿಂದಿಸಲ್ಪಡುವೆ ಬೇರೆಯವರಿಂದ. ಯಾವುದನ್ನು ಕಂಡು ನಿಂದಿಸಿ ಅಸಹ್ಯ ಪಡುವೆಯೋ ಅದೇ ನಿನ್ನಲ್ಲಿ ಮೂಡುವುದು ಎಂದನು. ಇನ್ನೊಬ್ಬರ ದುಃಖ ಸಂಕಟಗಳನ್ನು ತಿಳಿದುಕೊಳ್ಳದೆ, ಸಹಾನುಭೂತಿ ತೋರದೆ, ತನ್ನ ಜ್ಞಾನ ಸಂಸ್ಕೃತಿಯ ಅಭಿಮಾನದ ಶ್ರೇಷ್ಠತೆಯನ್ನು ತೋರ್ಪಡಿಸುವ ದುರಹಂಕಾರದ ವರ್ತನೆಯು ತೀವ್ರ ಕರ್ಮದ ಆಘಾತಗಳನ್ನು ಉಂಟುಮಾಡುತ್ತದೆಂದು ಕೇಸಿ ಮತ್ತೆ ಮತ್ತೆ ಹೇಳುತ್ತಾನೆ. ಇದಕ್ಕೆ ಒಂದು ಉದಾಹರಣೆ ಇಲ್ಲಿದೆ. 4 ಸೈನ್ಯದಲ್ಲಿ ಲೆಫ್ಟಿನೆಂಟ್ ಆಗಿ ಕೆಲಸ ಮಾಡುತ್ತಿದ್ದ 27 ವರ್ಷ ವಯಸ್ಸಿನ ಯುವಕನೊಬ್ಬ ಆತ್ಮವಿಶ್ವಾಸಹೀನನಾಗಿ ಕೀಳರಿಮೆಯಿಂದ ಅವಸಾದವನ್ನು ಹೊಂದಿದ್ದ. ತನ್ನ ಸಾಮರ್ಥ್ಯದಲ್ಲೇ ಆತನಿಗೆ ವಿಪರೀತ ಸಂಶಯ. ಈ ಹೀನ ಪರಿಸ್ಥಿತಿಗೆ ಕಾರಣವನ್ನು ಕಂಡುಹಿಡಿಯಲಾಗದೆ ಆತ ಕೇಸಿಯ ಬಳಿಗೆ ಹೋದ. ಆಗ ಈತ ತನ್ನ ಹಿಂದಿನ ಜೀವನದಲ್ಲಿ ಒಬ್ಬ ಸಾಹಿತ್ಯ ವಿಮರ್ಶಕನಾಗಿದ್ದ. ತನ್ನ ಅಭಿರುಚಿಗೆ ಸೇರದ ವಿಷಯಗಳನ್ನು ನಿರ್ದಯವಾಗಿ ಅತ್ಯಂತ ಕಟು ನುಡಿಗಳಿಂದ ನಿಂದಿಸಿ ಟೀಕಿಸುತ್ತಿದ್ದ. ಅಸಂಖ್ಯ ಜನರ ಹೃದಯದಲ್ಲಿ ಸಂಶಯ, ಗೊಂದಲವನ್ನು ತಂದ ಈತ ತಾನೇ ಸಂಶಯ, ಗೊಂದಲಗಳಿಂದ ಈಗ ನರಳುತ್ತಿದ್ದಾನೆ ಎಂಬುದು ಕೇಸಿಯ ಮತ. ಜಗತ್ತಿನಲ್ಲಿ ನಿಜವಾದ ವಿಮರ್ಶಕನ ಉದ್ಯೋಗವನ್ನು ಮಾಡುವವರ ಸಂಖ್ಯೆ ಅತಿ ವಿರಳ. ಉಳಿದವರು ಅಭಿಪ್ರಾಯ ಸ್ವಾತಂತ್ರ್ಯದ ಹೆಸರಿನಲ್ಲಿ ವಿಮರ್ಶೆಯ ನೆಪದಲ್ಲಿ ತಮ್ಮ ಅಹಂಕಾರ, ಮಮಕಾರಗಳನ್ನು ಪ್ರದರ್ಶಿಸುತ್ತಾ ಇತರರನ್ನು ನಿಂದಿಸುವ ಕೆಲಸ ಮಾಡುತ್ತಿರುತ್ತಾರೆ. ಲಂಗು ಲಗಾಮಿಲ್ಲದೆ ತಮ್ಮ ನಾಲಿಗೆಯನ್ನು ಹರಿದು ಬಿಡುತ್ತಾರೆ. ಇತರರ ರೀತಿನೀತಿ, ನಡೆನುಡಿ, ಸುಖ ದುಃಖಗಳನ್ನು ತನಗೆ ಸರಿಯಾಗಿ ಅರಿಯುವ ಸಾಮರ್ಥ್ಯವಿಲ್ಲದಿದ್ದರೂ ಯಾರು ಅಸಂಬದ್ಧ ಪ್ರಲಾಪ ಮಾಡುತ್ತಾ ಟೀಕೆ ಮಾಡುವರೋ, ಇತರರನ್ನು ಹಳೆಯುವರೋ ಅಂಥವರು ತಮ್ಮ ಅಹಮ್ಮನ್ನು ಒಂದೇ ಸಮನೆ ಹೆಚ್ಚಿಸಿಕೊಂಡು ತಾವು ಪರರಿಗಿಂತ ಶ್ರೇಷ್ಠರೆಂದು ತಿಳಿದು ಇತರರಿಗೆ ನಿಂದನೆಯ ಸುರಿಮಳೆಯನ್ನು ಹರಿಯಿಸುವರು. ಅದರಿಂದ ಕೊಪ್ಪಿದ ಅಹಂ ಮತ್ತೊಂದು ಜನ್ಮದಲ್ಲಿ ನಿಕೃಷ್ಟ ಮಟ್ಟದಲ್ಲಿಯೇ ಇರಬೇಕಾದ ಪರಿಸ್ಥಿತಿ ಬರುತ್ತದೆ. ರಚನಾತ್ಮಕ ಟೀಕೆ ಮಾಡಬಾರದು ಎಂದು ಇದರರ್ಥ ಅಲ್ಲ. ಇತರರ ದೋಷವನ್ನು ಭೂತ ಕನ್ನಡಿಯಿಂದ ನೋಡಿ ಚಪ್ಪರಿಸುತ್ತಾ ನಿಂದಿಸುವ ಚಟ ದುರಹಂಕಾರದ ದುಷ್ಟತನ. ಅದರ ಫಲವನ್ನು ಉಣ್ಣಲೇಬೇಕಾಗುವುದು ಎಂಬುದು ಕೇಸಿಯ ಅಭಿಪ್ರಾಯ ಮತ್ತು ಇಲ್ಲಿ ಗಮನಿಸಬೇಕಾದ ಅಂಶ. ದುಷ್ಕರ್ಮಗಳ ವೈವಿಧ್ಯ. ಪರರ ನರಳಾಟವನ್ನು ಕಂಡೂ ಕಾಣದಂತೆ ನಟಿಸುವುದು ದೋಷ ಅಥವಾ ಅಪರಾಧವಾಗುತ್ತದೆ ಎನ್ನುತ್ತಾನೆ ಕೇಸಿ. ಸಹಾನುಭೂತಿಯನ್ನು ತೋರಿಸಬೇಕಾದಲ್ಲಿ ಅದನ್ನು ತೋರಿಸದಿದ್ದರೆ ಆಗ ಮಾಡಬೇಕಾದ ಕಾರ್ಯವನ್ನು ಮಾಡದ ತಪ್ಪಿಗೆ ಸಿನ್ ಆಫ್ ಒಮಿಷನ್ ಭಾಗಿಗಳಾಗುತ್ತೇವೆ. ಆರ್ತರಿಗೆ, ಕಷ್ಟದಲ್ಲಿ ಸಿಲುಕಿದವರಿಗೆ ಸಹಾಯ ಮಾಡುವುದಿರಲಿ, ಅವರ ಮನ ನೋಯುವಂತೆ ಟೀಕಿಸಿ ಹೀಯಾಳಿಸುವುದರಿಂದಲೂ ಮಾಡಬಾರದ ಕೆಲಸ ಮಾಡಿದ ತಪ್ಪಿಗೆ ಸಿನ್ ಆಫ್ ಕಮಿಷನ್ ಒಳಗಾಗುತ್ತೇವೆ. ಅಂತಹ ದುಷ್ಕರ್ಮದ ಫಲ ಏನು ಗೊತ್ತೇ? ನಿದರ್ಶನಗಳ ಸಾಕ್ಷ್ಯ. 1. ಈ ಜನ್ಮದಲ್ಲಿ ಹುಟ್ಟು ಕಿವುಡಾಗಿರುವ ವ್ಯಕ್ತಿ ಪೂರ್ವಜನ್ಮದಲ್ಲಿ ಸಹಾಯಕ್ಕಾಗಿ ಅಂಗಲಾಚಿ ದೈನ್ಯದಿಂದ ಬೇಡುವವರಿಗೆ ಕಿವುಡನಂತೆಯೇ ವರ್ತಿಸಿದ್ದ. 2. ಈ ಜೀವನದಲ್ಲಿ ಬೆನ್ನುಮೂಳೆ ಕ್ಷಯದಿಂದ ನರಳುವ ವ್ಯಕ್ತಿಯೊಬ್ಬ ತನ್ನ ಹಿಂದಿನ ಜೀವನದಲ್ಲಿ ಇತರರನ್ನು ಮೊನಚಾದ ಮಾತುಗಳಿಂದ ಇರಿದು ತೀವ್ರವಾಗಿ ನೋಯಿಸಿದವನಾಗಿದ್ದ. 3. ತೀವ್ರವಾದ ಅಸ್ತಮಾ ರೋಗದಿಂದ ನರಳುವಾತ ತನ್ನ ಹಿಂದಿನ ಜೀವನದಲ್ಲಿ ಇನ್ನೊಬ್ಬರ ಬಾಳನ್ನು ಮೆಟ್ಟಿಯೇ ಬದುಕಿದವನಾಗಿದ್ದ. ತನ್ನ ಬಾಳಿಗೂ ಒಂದಾನೊಂದು ದಿನ ಕಷ್ಟ ಬಂದೀತೆಂಬ ಕಲ್ಪನೆ ಎಂದೂ ಆ ಜನ್ಮದಲ್ಲಿ ಆತನನ್ನು ಕಾಡಲಿಲ್ಲ. ಈ ಜನ್ಮದಲ್ಲಿ ಅದರ ಫಲ ಆತ ಉಣ್ಣಬೇಕಾಗಿದೆ. 4. 11 ವರ್ಷ ವಯಸ್ಸಾದರೂ ಹುಡುಗನೊಬ್ಬ ಹಾಸಿಗೆಯಲ್ಲಿ ರಾತ್ರಿ ಹೊತ್ತು ಮೂತ್ರ ಮಾಡಿಕೊಳ್ಳುತ್ತಿದ್ದ. ಆತನ ತಂದೆ ತಾಯಿಗಳು ಆ ದುರಭ್ಯಾಸವನ್ನು ಹೋಗಲಾಡಿಸಲು ಬಹಳ ಶ್ರಮಪಟ್ಟರೂ ಸಫಲರಾಗಲಿಲ್ಲ. ಕೊನೆಗೆ ಕೇಸಿಯನ್ನು ಕೇಳಿಕೊಂಡಾಗ ಆ ಹುಡುಗನ ಸಮಗ್ರ ಕರ್ಮದ ಹಿನ್ನೆಲೆಯ ಅರಿವಾಯಿತು. ಪ್ಯೂರಿಟನ್ನರ ಕಾಲದಲ್ಲಿ ಫ್ರಾನ್ಸಿನ ಆಸ್ಥಾನದಲ್ಲಿದ್ದ ಆತ ಮಂತ್ರಿಯಾಗಿದ್ದ. ಶಿಕ್ಷೆಗೆ ಗುರಿಯಾದವರನ್ನು ಕೊಳವೊಂದಕ್ಕೆ ನೂಕಿ ಅವರ ಕಷ್ಟವನ್ನೂ ನರಳಾಟವನ್ನೂ ಕಂಡು ಆನಂದಪಡುತ್ತಿದ್ದ. ಈ ದುಷ್ಟಕ್ರಿಯೆಯ ಸಂಕೇತವೋ ಎಂಬಂತೆ ಈ ಜನ್ಮದಲ್ಲಿ ರಾತ್ರಿ ಹೊತ್ತು ಮೂತ್ರದ ಹೊಳೆಯಲ್ಲಿ ತಾನೇ ಬಿದ್ದುಕೊಳ್ಳುವ ಪರಿಸ್ಥಿತಿ ಅವನಿಗೆ ಬಂದಿತ್ತು.
ಕೇಸಿಯ ಸಲಹೆಯನ್ನು ತಂದೆ ತಾಯಿಗಳು ಅನುಸರಿಸಿದಾಗ ಹುಡುಗನಲ್ಲಿ ಬದಲಾವಣೆ ಕಂಡುಬಂತು. ರಾತ್ರಿ ನಿದ್ರಿಸಲು ಆರಂಭಿಸಿದಾಗ ಹುಡುಗನ ಕಿವಿಯಲ್ಲಿ, ನೀನು ಒಳ್ಳೆಯವನು, ನೀನು ಎಂದಿಗೂ ಇಂತಹ ಅಸಹ್ಯ ತಪ್ಪುಗಳನ್ನು ಮಾಡಲಾರೆ, ನಿನ್ನಿಂದ ಒಳಿತನ್ನೇ ನಿನ್ನ ಹಿರಿಯರು ನಿರೀಕ್ಷಿಸುತ್ತಿದ್ದಾರೆ, ಅಜ್ಞಾನದಿಂದುಂಟಾದ ದುಷ್ಕರ್ಮಕ್ಕಾಗಿ ನೀನು ನಿಜವಾಗಿಯೂ ಪಶ್ಚಾತ್ತಾಪ ಪಟ್ಟಿದ್ದಿ ಎಂದು 1 ವಾರದವರೆಗೆ ಹೇಳಿದರು. ನಂತರ ವಾರಕ್ಕೊಮ್ಮೆ, ಬಳಿಕ ತಿಂಗಳಿಗೊಮ್ಮೆ ಆ ಮಾತುಗಳನ್ನು ಹೇಳುತ್ತಿದ್ದರು. ಹುಡುಗನು ಸ್ವಲ್ಪ ಕಾಲದಲ್ಲೇ ಆ ದುರಭ್ಯಾಸದಿಂದ ಪಾರಾದ. ಬೇಡ ನಿರಾಶಾವಾದ. ಕರ್ಮವೆಂದರೆ ದುಷ್ಕರ್ಮವೆಂದೇ ಅರ್ಥವಲ್ಲ. ಯಾವ ಕರ್ಮವೂ ವ್ಯರ್ಥವಾಗದು, ಅದರ ಫಲ ದೊರೆತೇ ದೊರೆಯುತ್ತದೆ ಎನ್ನುತ್ತಾನೆ ಕೇಸಿ. ನಿಷ್ಪಕ್ಷಪಾತವಾಗಿ ಕರ್ಮ ನಿಯಮ ಕೆಲಸ ಮಾಡುವುದರಿಂದ ನಮ್ಮ ದುಷ್ಕರ್ಮಗಳಿಗೆ ಸರಿಯಾದ ಶಿಕ್ಷೆ ದೊರಕುವುದಲ್ಲದೆ ಸತ್ಕರ್ಮಗಳಿಗೆ ಯೋಗ್ಯವಾದ ಬಹುಮಾನವೂ ದೊರಕುವುದು. ಈ ನಿಯಮವನ್ನು ಸರಿಯಾಗಿ ಸ್ಪಷ್ಟವಾಗಿ ತಿಳಿದುಕೊಂಡಲ್ಲಿ ನಿರಾಶಾವಾದ ನಮ್ಮ ಬಳಿಗೆ ಸುಳಿಯದು. ನಮ್ಮ ಕೃತ್ಯಗಳಿಂದ ಪ್ರತಿ ಕ್ಷಣವೂ ನಾವು ನಮ್ಮ ಭವಿಷ್ಯವನ್ನು ನಿರ್ಮಿಸುತ್ತಿದ್ದೇವೆ ಎಂಬುದನ್ನು ಅರಿತು ಸುಧಾರಣೆಯ ದಾರಿಯನ್ನು ತುಳಿಯಬೇಕೆನ್ನುವ ಕೇಸಿ ಉಲ್ಲೇಖಿಸಿದ ಒಂದು ಘಟನೆ ಹೀಗಿದೆ. ಅಮೆರಿಕಾದಲ್ಲಿ ತರುಣಿಯೋರ್ವಳ ಅತಿ ಸುಂದರ ಹಸ್ತಗಳ ಛಾಯಾಚಿತ್ರಕ್ಕೆ ಉಗುರು ಶೃಂಗಾರ ಸಾಧನಗಳ ಪ್ರಚಾರಕ್ಕಾಗಿ ಹೆಚ್ಚಿನ ಕಂಪನಿಗಳಿಂದ ವಿಶೇಷ ಬೇಡಿಕೆಗಳು ಬರುತ್ತಿದ್ದವು. ಕಂಪನಿಯ ಏಜೆಂಟರುಗಳು ಆಕೆಯ ಹಸ್ತಗಳ ಛಾಯಾಚಿತ್ರಕ್ಕಾಗಿ ಬಹಳಷ್ಟು ಸ್ಪರ್ಧೆಯಿಂದ ಮುನ್ನುಗ್ಗುತ್ತಿದ್ದರು. ಆಕೆ ಕೇಸಿಯಲ್ಲಿ ತನ್ನ ಬಗೆಗೆ ಹೇಳಿಕೆಯನ್ನು ನೀಡಬೇಕೆಂದು ಕೇಳಿಕೊಂಡಳು. ಆಗ ತಿಳಿದುದಿಷ್ಟು, ಅವಳು ತನ್ನ ಹಿಂದಿನ ಜೀವನದಲ್ಲಿ ಇಂಗ್ಲೆಂಡ್ನ ಕಾನ್ವೆಂಟೊಂದರಲ್ಲಿ ತನ್ನ ಜೀವನವನ್ನೆಲ್ಲ ಅನಾಥ ಮಕ್ಕಳ ಶುಶ್ರೂಷೆಯಲ್ಲಿ ಕಳೆದಿದ್ದಳು. ಇತರರ ದೃಷ್ಟಿಯಲ್ಲಿ ಅಸಹ್ಯವೆನಿಸಬಹುದಾದ ಕೆಲಸವನ್ನು, ಹೇ ಭಗವಾನ್, ನನ್ನನ್ನು ಈ ಸ್ಥಾನದಲ್ಲಿರಿಸಿದ್ದೀಯೇ, ನಾನು ಈ ಎಲ್ಲ ಕೆಲಸಗಳನ್ನೂ ಮಾಡುತ್ತೇನೆ, ನಿನ್ನ ಪ್ರೀತಿಗಾಗಿ ಮಾಡುತ್ತೇನೆ, ಅದನ್ನು ಸರಿಯಾಗಿ ಶ್ರದ್ಧೆಯಿಂದ ಮಾಡುವ ಶಕ್ತಿಯನ್ನು ಕೊಡು ಎಂದು ದಿನವೂ ಪ್ರಾರ್ಥಿಸುತ್ತಾ ಪೂರ್ಣ ಸಮರ್ಪಣೆಯ ಜೀವನ ನಡೆಸಿದ್ದಳು. ಪುಟ್ಟ ಮಕ್ಕಳ ದೇಹ, ಮನಸ್ಸು, ಆತ್ಮ ಇವುಗಳ ಉನ್ನತಿಗಾಗಿ ತನ್ನನ್ನೇ ಸಮರ್ಪಿಸಿಕೊಂಡು ಶ್ರದ್ಧೆಯಿಂದ ದುಡಿದದ್ದಕ್ಕಾಗಿ ಈ ಜೀವಿಯ ದೇಹ, ಮನಸ್ಸು, ಆತ್ಮಗಳು ಇಂದು ಅಪೂರ್ವ ಸೌಂದರ್ಯದಿಂದ ಕೂಡಿವೆ. ಪ್ರತಿಯೊಬ್ಬ ವ್ಯಕ್ತಿಯ ಶರೀರವೂ ಕೂಡ ಶರೀರಾಧಾರಿತ ವ್ಯಕ್ತಿತ್ವದ ಇತಿಹಾಸ ರಹಸ್ಯವನ್ನು ತಿಳಿಸುವ ಕೀಲಿಕೈ ಎನ್ನುತ್ತಾನೆ ಕೇಸಿ. ಅನುವಂಶೀಯತೆ ಅಡಿಯಾಳು. ಆಧುನಿಕ ಮನೋವಿಜ್ಞಾನಿಗಳು ಮನುಷ್ಯರಲ್ಲಿ ಕಂಡುಬರುವ ವೈವಿಧ್ಯಕ್ಕೆ ಅವರ ತಂದೆ ತಾಯಿಗಳ ವಂಶವಾಹಕಗಳು, ಜೀನ್ಸ್, ವಾತಾವರಣವೂ ಮುಖ್ಯ ಕಾರಣಗಳೆನ್ನುತ್ತಾರೆ. ಮಾನವನ ಪ್ರತಿಯೊಂದು ಪ್ರತಿಭೆಗೂ ಅನುವಂಶೀಯತೆಯನ್ನು, ಪ್ರತಿಯೊಂದು ರೋಗಕ್ಕೂ ಭೌತಿಕ ಕಾರಣಗಳನ್ನು ನೀಡುತ್ತಿರುವ ಮನೋವಿಜ್ಞಾನಿಗಳನ್ನು, ವೈದ್ಯಕೀಯ ತಜ್ಞರನ್ನೂ ಕೇಸಿಯು ಸತ್ಕಾರ ಕೂಟವೊಂದರಲ್ಲಿ ತಮ್ಮನ್ನು ಸತ್ಕರಿಸಲು ಆಮಂತ್ರಣವನ್ನಿತ್ತ ಮೂಲ ವ್ಯಕ್ತಿ ಅಥವಾ ಯಜಮಾನನನ್ನು ಮರೆತು ತಮಗೆ ತಿಂಡಿ ತೀರ್ಥಗಳನ್ನೀಯುವ ಸೇವಕರಿಗೆ ಕೃತಜ್ಞತೆಯನ್ನು, ವಂದನೆ ಶ್ಲಾಘನೆಯನ್ನು ಅರ್ಪಿಸುವ ಅತಿಥಿಗೆ ಹೋಲಿಸುತ್ತಾನೆ. ವಂದನೆಗಳು ಸಲ್ಲಬೇಕಾದುದು ಜಗನ್ನಿಯಾಮಕ ವಂಶವಾಹಕಗಳ ಸೂತ್ರಧಾರನಾದ ಆ ಯಜಮಾನನಿಗಲ್ಲವೇ? ಈ ನಿಟ್ಟಿನಲ್ಲಿ ಮಾನಸಿಕ ಅನುವಂಶೀಯತೆಯೇ ಮೇಲುಗೈ ಎನ್ನುತ್ತಾನೆ ಆತ. ಯಾವುದೇ ಒಬ್ಬ ವ್ಯಕ್ತಿಯ ವೈಶಿಷ್ಟ್ಯ ಅಥವಾ ಪ್ರವೃತ್ತಿ ಅತ್ಯಂತ ಉನ್ನತಿಗೆ ಏರಬೇಕಾದರೆ ಹಲವು ಜನ್ಮಗಳ ಸಾಧನೆ ಬೇಕೆನ್ನುತ್ತಾನೆ ಕೇಸಿ. ಧೈರ್ಯ, ದೈವಭಕ್ತಿ, ಇಂದ್ರಿಯ ನಿಗ್ರಹ, ಸಂಗೀತಾಸಕ್ತಿ, ಪರಿಣಿತ ಸಾಹಿತ್ಯ ಪ್ರಜ್ಞೆ ಇವು ಒಂದು ಜೀವನದ ಸಾಧನೆ ಸಂಗ್ರಹವಲ್ಲ ಎಂಬುದನ್ನು ಸಾಧಾರವಾಗಿ ವಿವರಿಸುತ್ತಾನೆ. ಒಬ್ಬ ಬ್ಯಾಂಕ್ ಮ್ಯಾನೇಜರ್ಗೆ ಬ್ಯಾಸ್ಕೆಟ್ಬಾಲ್ ಆಟದ ವ್ಯಾಮೋಹ ವಿಪರೀತವಿತ್ತು. ಅದರಿಂದಾಗಿ ಭಾನುವಾರದ ರಜೆಯಲ್ಲಿ ಚರ್ಚ್ಗೆ ಹೋಗುವ ಸಂಪ್ರದಾಯವನ್ನು ಆತ ಮುರಿದಿದ್ದ. ಸಮಾಜ ಬಾಂಧವರು ಅವನ ಸಂಪ್ರದಾಯ ವಿರೋಧಿ ಮನೋಭಾವಕ್ಕೆ ಶಾಸ್ತಿ ಮಾಡಲು ಅವನನ್ನೇ ಬಹಿಷ್ಕರಿಸಬೇಕೆಂದಿದ್ದರು. ಆದರೆ ಅದಕ್ಕೆ ಮೊದಲು ಕೇಸಿಯನ್ನು ಸಂಧಿಸಿ ಅವನ ಅಭಿಪ್ರಾಯವನ್ನು ಕೇಳಿದರು. ಕೇಸಿ ಅವನ ಸುದೂರ ಭೂತಕಾಲದ ಸಂಸ್ಕಾರಗಳನ್ನು, ಜೀವನವನ್ನು ಕುರಿತು ಹೇಳಿದ. ಈ ಜೀವಿ ತನ್ನ ಹಿಂದಿನ 4ನೇ ಜನ್ಮದಲ್ಲಿ ಈಜಿಪ್ಟ್ ರಾಜ್ಯವೊಂದರ ಕೋಶಾಧಿಕಾರಿಯಾಗಿದ್ದನೆಂದು,
ಹಿಂದಿನ 3ನೇ ಜನ್ಮದಲ್ಲಿ ವಿದೇಶಿ ವಸ್ತುಗಳನ್ನು ಪರ್ಷಿಯನ್ ವ್ಯಾಪಾರಿಯಾಗಿ ಆಮದು ಮಾಡಿಕೊಳ್ಳುತ್ತಿದ್ದನೆಂದು, ಹಿಂದಿನ 2ನೇ ಜನ್ಮದಲ್ಲಿ ರೋಮಿನ ಪ್ರಖ್ಯಾತ ಬ್ಯಾಸ್ಕೆಟ್ಬಾಲ್ ಆಟಗಾರನಾಗಿದ್ದನೆಂದು, ಅನಂತರ ಪೂರ್ವ ಜನ್ಮದಲ್ಲಿ ದೀನ ದಲಿತರಿಗೆ ಸಹಾಯ ಮಾಡುವ ಅತೀವ ಆಸಕ್ತಿಯಿಂದ ಅವರ ಕಷ್ಟಗಳಲ್ಲಿ ಸಹಾಯ ಮಾಡುತ್ತಿದ್ದು, ದೇಶದ ಸಾಮಗ್ರಿಗಳನ್ನು ರಫ್ತು ಮಾಡುವ ವ್ಯವಹಾರದಲ್ಲಿದ್ದವನಾಗಿದ್ದನೆಂದು ಬಯಲು ಮಾಡಿದ. ಅವೆಲ್ಲವುಗಳ ಫಲವಾಗಿ ಆತ ಆ ಜನ್ಮದಲ್ಲಿ ಬ್ಯಾಂಕ್ ಮ್ಯಾನೇಜರ್ನಾಗಿದ್ದು, ಬಡವರಿಗೆ ಬ್ಯಾಂಕ್ ಸಾಲಗಳ ಮೂಲಕ ಸಹಾಯ ನೀಡುವ, ಹಣದ ವ್ಯವಹಾರದಲ್ಲಿ ವಿಚಕ್ಷಣತೆಯನ್ನು ತೋರುವ, ಬ್ಯಾಸ್ಕೆಟ್ಬಾಲ್ ಆಟದ ಮೇಲಣ ಅತ್ಯಭಿಮಾನ ಹೊಂದಿರುವ ತನ್ನ ಸ್ವಭಾವದ ಮೂಲಕ ತನ್ನ ಹಿಂದಿನ ಜನ್ಮಗಳ ಎಲ್ಲ ಸಂಸ್ಕಾರಗಳನ್ನೂ ತೋರುತ್ತಿದ್ದ. ಅಮೆರಿಕದಲ್ಲಿ ಪ್ರಖ್ಯಾತಳಾದ ಲೇಖಕಿಯೊಬ್ಬಳ ಹಿಂದಣ ಜನ್ಮದ ವೃತ್ತಾಂತವನ್ನೂ ಕೇಸಿ ಹೇಳಿದ್ದ. ಆಕೆ ತನ್ನ ಹಿಂದಿನ ಜೀವನದಲ್ಲಿ ಅಮೆರಿಕದಲ್ಲೇ ಪ್ರಸಿದ್ಧಿ ಅಭಿನೇತ್ರಿ, ನಾಟಗಾರ್ತಿಯಾಗಿದ್ದಳು. ಹಿಂದಿನ 2ನೇ ಜನ್ಮದಲ್ಲಿ ಈಜಿಪ್ಟ್ ಚರ್ಚೊಂದರಲ್ಲಿ ಮದರ್ ಆಗಿದ್ದಳು. ಹಿಂದಿನ 3ನೇ ಜನ್ಮದಲ್ಲಿ ಪ್ಯಾಲೆಸ್ತೇನಿನ ಸದ್ಗೃಹಸ್ಥೆ. ಹಿಂದಿನ 4ನೇ ಜನ್ಮದಲ್ಲಿ ಚಿಕ್ಕ ಮಕ್ಕಳಿಗೆ ಆಧ್ಯಾತ್ಮಿಕ ಪಾಠ ಪ್ರವಚನ ನೀಡುವ ಅಧ್ಯಾಪಕಿ. ಪ್ರಸ್ತುತ ಜನ್ಮದಲ್ಲಿ ಲೇಖಕಿಯಾಗಿ. ಮೊದಲ ಜನ್ಮದ ಅನುಭವ: ಆಕೆ ತಾಯಿ ಮಕ್ಕಳ ಸಂಬಂಧವನ್ನು, ಸಂಸಾರದ ಸಮಸ್ಯೆಗಳ ಕುರಿತು. 3ನೇ ಜನ್ಮದ ಅನುಭವದ ಸಂಸ್ಕಾರ: ಈಜಿಪ್ಟ್ ಸಂಸ್ಕೃತಿಯ ನೈಜ ಚಿತ್ರಣವನ್ನು. 2ನೇ ಜನ್ಮದ ಅನುಭವ: ಹೃದಯಂಗಮವಾಗಿ ಚಿತ್ರಿಸುತ್ತಿದ್ದಳು. ಅವಳ ಸಾಹಿತ್ಯ ಕೃತಿಗಳ ಹಿನ್ನೆಲೆಯನ್ನು ಇಣುಕಿ ನೋಡಿದಾಗ ಆಕೆ ತನ್ನ ಹಿಂದಿನ ಎಲ್ಲ ಜನ್ಮಗಳ ಅನುಭವಗಳನ್ನು ಹೊರಸೂಸುತ್ತಿರುವಂತೆ ಭಾಸವಾಗುತ್ತಿತ್ತು. ಕರ್ಮದ ಮರೆಯಲ್ಲಿ ಉದ್ಯೋಗ. ಕಟ್ಟಡವನ್ನು ನಿರ್ಮಿಸಲು ಕಾಲಾವಧಿಯ ಸ್ಕ್ಯಾಫೋಲ್ಡಿಂಗ್ ಉಪಯೋಗ ಮಾಡುವಂತೆ ಉದ್ಯೋಗವು ವ್ಯಕ್ತಿಯ ಆಧ್ಯಾತ್ಮಿಕ ಉನ್ನತಿಗೆ ಸಹಕಾರಿಯಾಗುವುದು. ಯಾವ ಉದ್ಯೋಗವೂ ಕೀಳಲ್ಲ, ಅದು ಸದ್ಯದ ವಿಕಾಸಕ್ಕೆ ಆ ವ್ಯಕ್ತಿಗೆ ಅಗತ್ಯ. ಕಟ್ಟಡದ ರಚನೆಯ ಮೊದಲ ಹಂತದಲ್ಲಿ ಕಾಲಾವಧಿಯನ್ನು ಉಪಯೋಗಿಸಿದಂತೆ. ಒಮ್ಮೆ ಕಟ್ಟಡವು ಪೂರ್ಣವಾದ ಮೇಲೆ ಕಾಲಾವಧಿಯ ಅವಶ್ಯಕತೆ ಇಲ್ಲ. ಆಗ ಅದು ಕಟ್ಟಡದ ಸೌಂದರ್ಯವನ್ನು ಭಂಗಗೊಳಿಸುವುದು. ಹಾಗೆಯೇ ಜೀವಿ ತನ್ನ ನೈಜ ಸ್ವರೂಪವನ್ನು ತಿಳಿದು ಪರಿಪೂರ್ಣತೆಯನ್ನು ಪಡೆಯುವವರೆಗೂ ಒಂದಲ್ಲ ಒಂದು ಉದ್ಯೋಗವನ್ನು ಅವಲಂಬಿಸಬೇಕು. ಯಾವುದಾದರೂ ಒಂದು ಉದ್ಯೋಗವನ್ನು ಕೈಗೊಳ್ಳುವ ಮೊದಲು ಈ ಕೆಳಗಿನ ವಿಚಾರಗಳನ್ನು ಚೆನ್ನಾಗಿ ಮನನ ಮಾಡಬೇಕೆಂದು ಕೇಸಿ ಹೇಳುತ್ತಾನೆ. 1. ನಿಮ್ಮ ಧ್ಯೇಯ ಅಥವಾ ಗುರಿ ಯಾವುದೆಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ. 2. ಸೇವಾದೃಷ್ಟಿಯನ್ನು ಎಂದೂ ಮರೆಯಬೇಡಿ. ಇತರರಿಗೆ ಸಹಾಯ ಮಾಡುವ ಅವಕಾಶ, ಸಂದರ್ಭಗಳು ಬಂದಾಗ ಅವನ್ನು ಸಂತೋಷದಿಂದ ನೆರವೇರಿಸಿ. ಆತ ಹೇಳುವಂತೆ, ಎಲ್ಲರ ಸೇವಕನೇ ಎಲ್ಲರಿಗಿಂತ ಉನ್ನತ ಸ್ಥಾನವನ್ನು ಪಡೆಯುವನು ಎಂಬುದನ್ನು ಮರೆಯಬೇಡಿ. ಇತರರಿಗೆ ಮಾಡಿದ ಸೇವೆ ಭಗವಂತನಿಗೆ ಅರ್ಪಿಸಿದ ಅತ್ಯುತ್ತಮ ಸೇವೆಯಾಗುತ್ತದೆ. ಉದ್ಯೋಗದಲ್ಲಿರುವಾಗ ಎಂದೆಂದಿಗೂ ಇತರರಿಗೆ ಸಹಾಯವಾಗುವ ಸೇವೆಯನ್ನು ಮಾಡಲು ಯತ್ನಿಸಿ. 3. 13 ವರ್ಷ ವಯಸ್ಸಿನ ಬುದ್ಧಿಶಾಲಿಯಾದ ಹುಡುಗನೊಬ್ಬ ಯಾವ ಕ್ಷೇತ್ರದಲ್ಲೂ ಅಧ್ಯಯನ ಮಾಡಿ ಸಮರ್ಥ ಎನಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿದ್ದ. ನನ್ನ ಮುಂದಿನ ಜೀವನದಲ್ಲಿ ಆರ್ಥಿಕವಾಗಿ ಅತ್ಯುನ್ನತ ಸ್ಥಿತಿಗೇರಲು ನಾನು ಯಾವ ಉದ್ಯೋಗವನ್ನು ಆರಿಸಿಕೊಳ್ಳಲಿ ಎಂದಾತ ಕೇಸಿಯೊಡನೆ ಕೇಳಲಾಗಿ, ಕೇವಲ ಆರ್ಥಿಕ ಅಭಿವೃದ್ಧಿಯನ್ನು ಮರೆತುಬಿಡು. ಈ ಜಗತ್ತು ಬದುಕಲು ಇನ್ನೂ ಹೆಚ್ಚು ಯೋಗ್ಯವಾಗುವಂತೆ ಯಾವ ಉದ್ಯೋಗವನ್ನು ಕೈಗೊಂಡರೆ ನಿನ್ನಿಂದ ಅತ್ಯಂತ ಹೆಚ್ಚಿನ ಕಾಣಿಕೆ ಸಲ್ಲುವುದೋ ಅದನ್ನು ಆರಿಸಿಕೋ. ಎಂದಿಗೂ ಕೇವಲ ಧನ ಸಂಪಾದನೆಯ ದೃಷ್ಟಿಯಿಂದ ಯಾವ ಕ್ಷೇತ್ರದಲ್ಲೂ ದುಡಿಯಬೇಡ. ತನ್ನಲ್ಲಿರುವ ಶಕ್ತಿ ಸಾಮರ್ಥ್ಯಗಳಿಂದ ಇತರರ ಏಳಿಗೆಯ ದೃಷ್ಟಿಯನ್ನಿಟ್ಟುಕೊಂಡು ದುಡಿದರೆ ಹಣ ಸಂಪಾದನೆಯೂ ಖಂಡಿತ ಆಗುವುದು ಎಂದು ಉಪದೇಶಿಸಿದ. 4. ಯಾವ ಕೆಲಸವನ್ನು ವೈಯಕ್ತಿಕ ಸ್ವಾರ್ಥದ ದೃಷ್ಟಿಯಿಂದಲೇ ನೋಡಬೇಡಿ. ಬಹುಜನ ಹಿತದಲ್ಲಿ ನಿಮ್ಮ ಪುಟ್ಟ ಕಾಣಿಕೆ ಎಂದು ಯೋಚಿಸಿ. ಚರ್ಚೊಂದನ್ನು ಕಟ್ಟಲು ದುಡಿಯುತ್ತಿದ್ದ ಕೆಲಸಗಾರರನ್ನು ಏನು ಕೆಲಸ ಮಾಡುತ್ತಿದ್ದೀರಿ ಎಂದು ಒಬ್ಬಾತ ಪ್ರಶ್ನಿಸಿದಾಗ ಮೊದಲನೆಯವನು, ಕಾಣಿಸುವುದಿಲ್ಲವೇ, ಇಟ್ಟಿಗೆ ಜೋಡಿಸುತ್ತಿದ್ದೇನೆ ಎಂದ. ಎರಡನೆಯವನು, ಹೊಟ್ಟೆ ತುಂಬಿಸಬೇಕಲ್ಲ, ಒಂದು ಕಸುಬು ಎಂದ. ಮೂರನೆಯವನು, ದೇವಮಂದಿರವನ್ನು ನಿರ್ಮಿಸುವ ಪವಿತ್ರ ಕಾರ್ಯದಲ್ಲಿ ನನ್ನ ಅಳಿಲು ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ ಎಂದ. ಶತಮಾನಗಳ ಕಾಲ ಜನರ ಭಕ್ತಿಯ ಪ್ರತೀಕವಾಗಿ ನಿಲ್ಲಬಲ್ಲ
ಭವ್ಯವಾದ ಚರ್ಚೊಂದರ ನಿರ್ಮಾಣ ಕಾರ್ಯದಲ್ಲಿ ಸುದೈವದಿಂದ ತಾನು ಪಾಲ್ಗೊಂಡಿದ್ದೇನೆ ಎನ್ನುವುದು ಆತನ ಭಾವ. ಹೀಗೆ ನಾವು ಮಾಡುವ ಕಾರ್ಯಗಳೆಲ್ಲ ಲೋಕಹಿತದೃಷ್ಟಿಯ ಪವಿತ್ರ ಭಾವನೆಯಿಂದ ಕೂಡಿರಬೇಕು ಎನ್ನುತ್ತಾನೆ ಕೆಸಿ. ಆರ್ಥಿಕ ಯಶಸ್ಸು ನಿನ್ನ ಕರ್ತವ್ಯ ನಿಷ್ಠೆ, ಶ್ರದ್ಧೆಯ ದುಡಿಮೆ, ಪ್ರಾಮಾಣಿಕತೆಯ ಫಲವಾಗಿಯೇ ಬರಲಿ. ನಿನ್ನ ಬಾಳನ್ನು ಈ ಗುಣಗಳಿಂದ ಬೆಳಗು, ಇತರರಿಗೂ ತನ್ಮೂಲಕ ಮಾರ್ಗದರ್ಶನ ಮಾಡು ಎಂಬುದೇ ಆತನ ಹಿತವಚನ. 5. ನೀನು ನಡೆದು ಬಂದ ದಾರಿಯಲ್ಲಿ ಇತರರಿಗೂ ಹೋಗಲು ಬಿಡು. ನಿನ್ನ ಸ್ವಾರ್ಥಕ್ಕಾಗಿ ಇತರರನ್ನೇ ನಿನ್ನ ಕಾಲಡಿಯ ಮೆಟ್ಟುಲುಗಳಾಗಿ ಉಪಯೋಗಿಸಬೇಡ. ಬದುಕು, ಇತರರನ್ನೂ ಬದುಕಲು ಬಿಡು. ಇತರರಿಗೆ ಏನಾದರೂ ಕೊಡಲು ಅಥವಾ ದಾನ ಮಾಡಲು ಸಾಮರ್ಥ್ಯ ಸಂಪಾದಿಸಿಕೋ. ಸಾಯುವವರೆಗೂ ಒಂದಲ್ಲ ಒಂದು ರಚನಾತ್ಮಕ ಕಾರ್ಯದಲ್ಲಿ ತೊಡಗು. 6. ಯಾವ ಮಹತ್ ಕಾರ್ಯವೂ ಒಂದು ದಿನದಲ್ಲಿ ಆಗದು. ಮನುಷ್ಯನು ನೆಲದ ಮೇಲೆ ಬಿದ್ದಾಗ ನೆಲವನ್ನೇ ಆಧರಿಸಿ ಮೇಲಕ್ಕೇಳುವಂತೆ ನಿನ್ನ ಸಮೀಪದಲ್ಲಿರುವ ಸದವಕಾಶವನ್ನು ಉಪಯೋಗಿಸಿಕೋ. ನೀನು ಇರುವ ಅಥವಾ ನಿಂತ ಜಾಗದಿಂದಲೇ ಮುಂದಕ್ಕೆ ಪಯಣಿಸು. ಪ್ರಾಮಾಣಿಕನಾಗು. ದೇವರನ್ನು ಮೋಸಗೊಳಿಸಲು ಸಾಧ್ಯವಿಲ್ಲ. ಕರ್ಮ ನಿಯಮ ಅಲಂಘ್ಯ ಎನ್ನುತ್ತಾನೆ ಕೆಸಿ. 1000 ಮೈಲಿಯ ಯಾತ್ರೆಯು ಒಂದು ಹೆಜ್ಜೆಯಿಂದಲೇ ಪ್ರಾರಂಭವಾಗುತ್ತದೆ. ಹಾಗೆಯೇ ಮಹತ್ಕಾರ್ಯದ ಸಾಧನೆಗೆ ಇಂದೇ ಈ ಕ್ಷಣವೇ ಮುನ್ನಡಿಯಿಡು. ಸಂಸಾರದ ನಿಗೂಢತೆ. ಜೀವಿಯ ಬಹುದೀರ್ಘಕಾಲದ ನೀಳ್ಗತೆಯಲ್ಲಿ ವಿವಾಹ ಒಂದು ಉಪಕಥೆ. ವೈವಾಹಿಕ ಬಂಧನವು ಆಕಸ್ಮಿಕವಲ್ಲ ಎನ್ನುತ್ತಾನೆ ಕೆಸಿ. ಒಂದಲ್ಲ ಒಂದು ತೆರನಾಗಿ ಅದು ಹಿಂದಿನ ಜೀವನಗಳ ಬಂಧನವನ್ನೂ ಸೂಚಿಸುವುದು ಎಂದು ಅವನ ಹೇಳಿಕೆಗಳಲ್ಲಿ ಸೂಚಿತವಾಗಿದೆ. ವಿವಾಹದ ಮೂಲಕ ಜೀವಿಯು ತನ್ನ ವಿಕಾಸ ಪಥದಲ್ಲಿ ಅರಿಯಬೇಕಾದ ಸಾಮರಸ್ಯ ಹೊಂದಲು ಸಾಧ್ಯ. ಸ್ತ್ರೀ ಪುರುಷ ಸ್ವಭಾವಗಳಲ್ಲಿ ವಿಷಮತೆ ಇದ್ದು ಅವರಿಬ್ಬರ ಸ್ವಭಾವದ ಪರಿಪೂರ್ಣತೆಗೆ ವಿವಾಹ ಅಗತ್ಯ. ಗಂಡನಾಗಿ ಹೆಂಡತಿಯನ್ನು ಪೀಡಿಸಿದವನು ಹೆಂಡತಿಯಾಗಿ ಅವಳ ಕಷ್ಟವನ್ನು ತಾನೂ ಅನುಭವಿಸಿ ಸಹಾನುಭೂತಿ, ಪ್ರೀತಿಯ ಪಾಠವನ್ನು ಕಲಿಯಬೇಕಷ್ಟೆ. ಅದಕ್ಕಾಗಿ ಲಿಂಗಭೇದವಾಗುತ್ತದೆಂದು ಕೆಸಿ ಹೇಳುತ್ತಾನೆ. ಬಂಜೆಯಾದ ಒಬ್ಬಾಕೆ ತನ್ನ ಹಿಂದನ ಜೀವನದಲ್ಲಿ ಪುರುಷನಾಗಿದ್ದುದರಿಂದ ಈಗಿನ ಸ್ತ್ರೀ ಜೀವನದಲ್ಲಿ ಸಂತಾನ ಪಡೆಯಲು ಅಸಮರ್ಥಳಾಗಿದ್ದಾಳೆ. ಅನೇಕ ಜನ್ಮ ಪುರುಷನಾಗಿದ್ದ ಜೀವಿಗೆ ಒಂದೆರಡು ಸ್ತ್ರೀ ಜನ್ಮದಲ್ಲೇ ಗರ್ಭಧಾರಣೆಯ ಸಾಮರ್ಥ್ಯ ಬರುವಂತಿಲ್ಲವೆನ್ನುತ್ತಾನೆ ಕೆಸಿ. ಸಂತಾನ ವಿಹೀನನಾಗಿರುವುದಕ್ಕೆ ಇರುವ ಹಲವು ಕಾರಣಗಳಲ್ಲಿ ಅದೂ ಒಂದು ಎಂಬುದು ಅವನ ಅಭಿಪ್ರಾಯ. ತಂದೆ ಮಕ್ಕಳ ಸಂಬಂಧವು ಕರ್ಮ ಬಂಧನದಿಂದ ಹೊರತಾಗಿಲ್ಲ. ಖಲೀಲ್ ಜಿಬ್ರಾನ್ ತನ್ನ ಪ್ರವಾದಿಯಲ್ಲಿ ಹೇಳುವಂತೆ, ನಿಮ್ಮ ಮಕ್ಕಳು ನಿಜವಾಗಿ ನಿಮ್ಮ ಮಕ್ಕಳಲ್ಲ, ಅವರು ನಿಮ್ಮಿಂದ ಬಂದಿದ್ದರೂ ನಿಮಗಾಗಿ ಬಂದಿಲ್ಲ. ನೀವು ಬಿಲ್ಲುಗಳಾದರೆ ಮಕ್ಕಳು ನಿಮ್ಮಿಂದ ಬಿಡಲ್ಪಟ್ಟ ಬಾಣಗಳು. ಅತ್ಯಂತ ಧಾರ್ಮಿಕ ದೈವಭಕ್ತನ ಮನೆಯಲ್ಲೇ ರಸಿಕ ಅಥವಾ ನಾಸ್ತಿಕ ಪುತ್ರ ಜನಿಸುವುದೂ ಇದೆ. ಅಟ್ಲಾಂಟಿಸ್ ಸಂಸ್ಕೃತಿಯ ಕಾಲದಲ್ಲಿ ಅನ್ವೇಷಣಾಸಕ್ತಿ ಹೊಂದಿದ್ದ ವ್ಯಕ್ತಿಯು ನಿರಕ್ಷೀಯರಾದ ತಂದೆ ತಾಯಿಗಳಲ್ಲಿ ಜನ್ಮ ತಾಳಬಹುದು. ಒಟ್ಟಿನಲ್ಲಿ ಜೀವಿಯ ಹಿಂದಿನ ಜೀವನಗಳ ಸಂಬಂಧದಿಂದಲೇ ವಿಭಿನ್ನ ರುಚಿಯ ಮಕ್ಕಳು ಜನಿಸುವುದು. ಉದಾಹರಣೆಗೆ, 1. ಈ ಜೀವನದಲ್ಲಿ ವಾತ್ಸಲ್ಯಪೂರಿತ ಬದುಕನ್ನು ನಡೆಯಿಸುತ್ತಿದ್ದ ತಾಯಿ ಮತ್ತು ಮಗ ತಮ್ಮ ಹಿಂದಿನ ಜನ್ಮದಲ್ಲೂ ತಾಯಿ ಮಗ ಸಂಬಂಧದಿಂದಲೇ ಇದ್ದರು. 2. ತಂದೆ ಮತ್ತು ಮಗನಾಗಿ ಪ್ರಸ್ತುತ ಜೀವನವನ್ನು ಸಾಮರಸ್ಯದಿಂದ ನಡೆಯಿಸುವವರು ಗತ ಜೀವನದಲ್ಲಿ ಅನ್ಯೋನ್ಯ ಅಣ್ಣ ತಮ್ಮಂದಿರಾಗಿದ್ದರು. 3. ಹಿಂದಿನ ಜನ್ಮದಲ್ಲಿ ಏನೇನೂ ಸಂಬಂಧವಿಲ್ಲದೆ ಬಾಳಿದ ಇಬ್ಬರು ಈ ಜನ್ಮದಲ್ಲಿ ತಾಯಿ ಮಗಳಾಗಿದ್ದು ಪರಸ್ಪರ ಸ್ನೇಹಯುಕ್ತ ಬಾಳ್ವೆ ನಡೆಸದವರಾಗಿದ್ದರು. 4. ತಾಯಿಯ ಮಾತಿಗೆ ವಿರೋಧ ವ್ಯಕ್ತಪಡಿಸುತ್ತಿರುವ ಮಗಳು ಹಿಂದಿನ ಜನ್ಮದಲ್ಲಿ ಅಕ್ಕ ತಂಗಿಯರಾಗಿದ್ದು ಪರಸ್ಪರ ಸ್ನೇಹಯುಕ್ತ ಬಾಳ್ವೆ ನಡೆಸಲಾರದವರೇ ಆಗಿದ್ದರು. 5. ದಂಪತಿಗಳಲ್ಲಿ ಯಾರಾದರೊಬ್ಬರು ಒಂದು ಜೀವನದಲ್ಲಿ ಪತಿ ಅಥವಾ ಪತ್ನಿಯನ್ನು ವಂಚಿಸಿ ಪರಪುರುಷ ಅಥವಾ ಪರಸ್ತ್ರೀಯರಲ್ಲಿ ಅನುರಕ್ತರಾದರೆ ಭಾವಿ ಜೀವನದಲ್ಲಿ ವಂಚನೆಯ ಫಲವನ್ನು ಅವರು ಉಣ್ಣಬೇಕಾಗುವುದು. ಒಬ್ಬಾಕೆ ನಾನೀಗ ಇರುವ ಸ್ಥಿತಿಯಲ್ಲಿ ಮದುವೆಯಾಗಬಹುದೇ ಎಂದು ಪ್ರಶ್ನಿಸಿದಾಗ ಕೆಸಿಯ ಸುಪ್ತವಾಣಿ ಮೊಳಗಿತು. ಯೋಗ್ಯ ವ್ಯಕ್ತಿ ದೊರೆತರೆ ಖಂಡಿತ ಮದುವೆಯಾಗಬಹುದು. ನಿಮ್ಮನ್ನು ಒಂದುಗೂಡಿಸುವ ಧ್ಯೇಯೋದ್ದೇಶ ಯಾವುದು ಎಂಬುದನ್ನು ಹೊಂದಿಕೊಂಡು ವಿವಾಹದ ಯಶಸ್ಸು ನಿಂತಿದೆ.
ಇನ್ನೊಬ್ಬಾಕೆಗೆ ಆತನೆಂದ, ಮನೆಯೇ ನಿನ್ನ ಉದ್ಯೋಗ ಕ್ಷೇತ್ರವಾಗಲಿ. ಎಲ್ಲ ಉದ್ಯೋಗಗಳಿಗಿಂತಲೂ ಗೃಹಿಣಿಯ ಉದ್ಯೋಗವೇ ಹಿರಿದಾದುದು. ಅದನ್ನು ನಿರಾಕರಿಸುವವರು ಅಥವಾ ತಿರಸ್ಕರಿಸುವವರು ತಕ್ಕ ಶಿಕ್ಷಾರೂಪಿ ಫಲವನ್ನು ಉಣ್ಣಬೇಕಾಗುವುದು. ಪ್ರತಿಯೊಂದು ಜೀವಿಯ ಕೊನೆಯ ಅಭಿಪ್ಸೆ ಅಥವಾ ಇಚ್ಛೆಯ ಸಂಕೇತವೇ ಸಮರಸದ ಬಾಳ್ವೆಯ ಕೇಂದ್ರವಾದ ಸ್ವಾರ್ಗಿಕ ಗೃಹ. ನಿನ್ನ ಮನೆಯಲ್ಲೂ ಆ ಸ್ವಾರ್ಗಿಕ ಗೃಹದ ಛಾಯೆ ಮೂಡಲಿ. ಸಂತಾನ ಸಮಾಚಾರ. ರಕ್ಷಕರು ತಮ್ಮ ಮಕ್ಕಳ ಕಡೆಗೆ ಅತಿ ಕಠೋರವಾಗಿ ವರ್ತಿಸಬಾರದು. ಅತಿ ಮೃದುವಾಗಿಯೂ ವರ್ತಿಸಿ ಅವರನ್ನು ಸ್ವಚ್ಛಂದ ವರ್ತನೆ ತೋರಿಸುವಂತೆಯೂ ಬಿಡಬಾರದು ಎನ್ನುತ್ತಾನೆ ಕೇಸಿ. ಶ್ರೀಮಂತನಾಗಿದ್ದರೂ ದುರಹಂಕಾರಿಯಾಗಿದ್ದ ವ್ಯಕ್ತಿಯೊಬ್ಬ ತನ್ನ ಮಗಳನ್ನು ಸ್ವಲ್ಪವೂ ಪ್ರೀತಿಸಿದವನಲ್ಲ. ರಸ್ತೆಯ ಅವಘಡವೊಂದರಲ್ಲಿ ತೀರಿಕೊಂಡ ಆ ಮಗಳೇ ಆ ಶ್ರೀಮಂತನ ಮಗಳಾಗಿ ತಿರುಗಿ ಜನಿಸಿದಳು. ಅಪಕ್ವವಾಗಿದ್ದ ಆ ವ್ಯಕ್ತಿಯ ಮನಸ್ಸು ವಿಕಾಸ ಹೊಂದಿ ಪರಿಪಕ್ವಗೊಳ್ಳಲು ಇಂತಹ ಸನ್ನಿವೇಶಗಳು ಅತಿ ಅವಶ್ಯ ಎನ್ನುತ್ತಾನೆ ಕೇಸಿ. ಅಂತೆಯೇ ಕುರುಡು, ಕುಂಟು ಅಥವಾ ಇನ್ನಿತರ ಅಂಗವಿಕಲ ಮಕ್ಕಳನ್ನು ಪಡೆಯುವ ತಂದೆ ತಾಯಿಗಳು ತಮ್ಮ ಹಿಂದಿನ ಜನ್ಮದಲ್ಲಿ ಆ ಮಕ್ಕಳ ಆತ್ಮಕ್ಕೆ ಕಂಟಕಪ್ರಾಯರಾಗಿದ್ದು ತಮ್ಮ ಸ್ವಾರ್ಥವನ್ನು ಅವರ ಮೇಲೆ ಪ್ರಯೋಗಿಸಿದವರೇ ಆಗಿದ್ದರು. ಈಗ ಈ ಕರ್ಮ ಫಲವನ್ನು ಅವರೇ ಉಣ್ಣಬೇಕಾಗಿದೆ. ಮಾಡಿದ್ದುಣ್ಣೋ ಮಹಾರಾಯ ಅಲ್ಲವೇ? ಬಾಲ್ಯದಲ್ಲಿಯೇ ಅಥವಾ ಹುಟ್ಟುವಾಗಲೇ ತೀರಿ ಹೋಗಿರುವ ಮಕ್ಕಳನ್ನು ಪಡೆದ ತಂದೆ ತಾಯಿಗಳಿಗೆ ಅಂತರ್ಮುಖಿಯಾಗಿ ಕೇಸಿ ತಿಳಿಸಿದ. ಶಿಕ್ಷಾರೂಪಿ ಪ್ರಾಯಶ್ಚಿತ್ತವನ್ನು ತಂದೆ ತಾಯಿಗಳಿಗೆ ಉಣಿಸುವ ಮುಖ್ಯ ಉದ್ದೇಶದಿಂದ ಜೀವಿಯು ಜನಿಸಿ ಕೆಲಕಾಲ ಬದುಕಿ ಶಿಶು ವಿಯೋಗದ ದುಃಖದಿಂದ ಮಾತಾಪಿತೃಗಳ ಆಂತರ್ಯ ಪುಟಗೊಳ್ಳಲೆಂದೇ ಕಣ್ಮರೆಯಾಗಿದೆ. ದುರದೃಷ್ಟದ ದುರ್ಗತಿ. ಎಲ್ಲವೂ ಕರ್ಮ ನಿಯಂತ್ರಿತವಲ್ಲ. ಮನುಷ್ಯನಿಗೆ ಸ್ವಲ್ಪವೂ ಸ್ವಾತಂತ್ರ್ಯವಿಲ್ಲವೆಂದಲ್ಲ. ಗೂಟವೊಂದಕ್ಕೆ ಹಗ್ಗದಿಂದ ಕಟ್ಟಲ್ಪಟ್ಟ ಹಸುವಿನಂತೆ ಮನುಷ್ಯನಿಗೆ ಲಭ್ಯವಾದ ಸ್ವಾತಂತ್ರ್ಯಕ್ಕೆ ಒಂದು ಪರಿಮಿತಿ ಇದ್ದು ಅವನಿಗೆ ಕೊಟ್ಟ ಸ್ವಾತಂತ್ರ್ಯವನ್ನು ಅವನು ಹೇಗೆ ಉಪಯೋಗಿಸಿಕೊಳ್ಳುತ್ತಾನೆ ಎಂಬುದು ಮುಖ್ಯ. ಹೆಚ್ಚು ಹೆಚ್ಚು ಸ್ವಾರ್ಥಿಯಾದಂತೆ ಸಂಕುಚಿತ ಪರಿಧಿಯಲ್ಲಿ ಆತ ಸಿಕ್ಕಿಕೊಳ್ಳುತ್ತಾನೆ. ಎಲ್ಲ ಜೈವಿಕ ಕ್ರಿಯೆಗಳಿಗೂ ಕರ್ಮದ ನಂಟು ಸಲ್ಲ. ಸೃಷ್ಟಿಯಲ್ಲೂ ಆಕಸ್ಮಿಕಗಳು ನಡೆಯುತ್ತವೆ ಎನ್ನುತ್ತಾನೆ ಕೇಸಿ. ಅದಕ್ಕೆ ನಿದರ್ಶನಗಳು ಇಲ್ಲಿವೆ. 1. ಶೈಶವದಿಂದಲೇ ಕಿವುಡಾಗಿದ್ದ, ಒಂದು ಕಣ್ಣು ಕಳೆದುಕೊಂಡಿರುವ 10 ವರ್ಷಗಳ ಹುಡುಗಿಯೊಬ್ಬಳು ತನ್ನ ಪೂರ್ವ ಕರ್ಮಗಳಿಂದ ನರಳುತ್ತಿದ್ದುದಲ್ಲ ಎಂದು ಹೇಳಿದ ಸುಪ್ತ ನಿದ್ರೆಯ ಪ್ರವಾದಿ ಕೇಸಿ. ಸೂಕ್ಷ್ಮಾಣು ನಿರೋಧಕ ದ್ರಾವಣವನ್ನು ಉಪಯೋಗಿಸುವಾಗ ಆಸ್ಪತ್ರೆಯಲ್ಲಿ ದಾದಿಯೊಬ್ಬಳು ತೋರಿಸಿದ ನಿರ್ಲಕ್ಷ್ಯದಿಂದ ಆ ಮಗುವಿಗೆ ಅಂತಹ ದುಸ್ಥಿತಿ ಬಂದಿದೆ ಎಂದ. ಆ ದಾದಿಯು ತನ್ನ ತಪ್ಪಿನ ಫಲವನ್ನು ಉಣ್ಣಲೇಬೇಕಾಗುತ್ತದೆ ಎಂದು ಕೇಸಿ ಉದ್ಘರಿಸಿದ. 2. ಪ್ರಸವ ಕಾಲದಲ್ಲಿ ವೈದ್ಯರೊಬ್ಬರು ಶಿಶುವಿನ ತಲೆಯನ್ನು ಅಜಾಗರೂಕರಾಗಿ ಕತ್ತರಿ ಪ್ರಯೋಗದಿಂದ ಒತ್ತಿದುದರಿಂದಲೇ ನರವ್ಯೂಹವು ಆಘಾತಗೊಂಡು ಆ ಮಗು ತನ್ನ ಜೀವನವಿಡೀ ಬುದ್ಧಿಭ್ರಮಣೆಯಿಂದಾಗಿ ನರಳಬೇಕಾಯಿತು. ಆದರೆ ವೈದ್ಯರ ಕರ್ಮದ ಹೊರೆಯೂ ಅದರಿಂದ ಹೆಚ್ಚಿತು. ನೂತನ ದೃಷ್ಟಿಕೋನ. ಜೀವನವನ್ನು ಕುರಿತ ನಮ್ಮ ದೃಷ್ಟಿಕೋನ ಬದಲಿಸಿದಾಗ ನಮ್ಮ ಜೀವನವೇ ಬದಲಾಗುವುದು ಎಂದು ಅಮೆರಿಕದ ಪ್ರಸಿದ್ಧ ಮನೋವಿಜ್ಞಾನಿ ಹೇಳಿದ. ಆದರೆ ದೃಷ್ಟಿಕೋನ ಹೇಗೆ ಬದಲಿಸಿತು? ನಮ್ಮ ಸುತ್ತಮುತ್ತಲಿನ ವಸ್ತುಗಳ, ವ್ಯಕ್ತಿಗಳ ನೈಜ ಸ್ವಭಾವವನ್ನು ತಿಳಿದಾಗ, ನಮ್ಮ ವ್ಯಕ್ತಿತ್ವದ ಮೂಲ ಸ್ವಭಾವದ ಪರಿಚಯವಾದಾಗ ನಮ್ಮಲ್ಲಿ ಇತರ ಸಾಮಾನ್ಯರಲ್ಲಿ ಕಂಡುಬರದ ವಿಶೇಷ ಬದಲಾವಣೆ ಸಾಧ್ಯ. ಇಂದು ವಿಜ್ಞಾನವು ನಮಗೆ ಬಾಹ್ಯ ಪ್ರಪಂಚದ ನೂರಾರು ವಿಷಯಗಳನ್ನು ತಿಳಿಸುತ್ತಿದೆಯಾದರೂ ಜೀವನದ ಅರ್ಥ ಮತ್ತು ಉದ್ದೇಶಗಳನ್ನು ತಿಳಿಸೀತು ಎನ್ನುವಂತಿಲ್ಲ. ವಿಜ್ಞಾನ ಯುಗದ ಮಹಾಪುರುಷ ಆಲ್ಬರ್ಟ್ ಐನ್ಸ್ಟೀನ್ ನನ್ನ ಕೊನೆಯ ದಿನಗಳಿಂದ ಎನ್ನುವ ಗ್ರಂಥದಲ್ಲಿ ಹೇಳಿದ ಈ ಮಾತು, ವಿಜ್ಞಾನವು ಜೀವನದ ಸುಖ ಸೌಕರ್ಯಗಳಿಗೆ ಬೇಕಾಗುವ ಕೆಲವು ಸಾಧನ ಸೌಲಭ್ಯಗಳನ್ನು ಒದಗಿಸಿದರೂ ಜೀವನದ ಪರಮೋದ್ದೇಶದ ತಿಳಿವು, ಅದನ್ನು ಸಾಧಿಸುವ ಸಾಮರ್ಥ್ಯದ ಹೊಳಹು ಮತ್ತೊಂದು ಮೂಲದಿಂದಲೇ ಬರಬೇಕು. ಅದನ್ನೇ ಧ್ವನಿಸುತ್ತದೆ. ಜೀವನದ ಅರ್ಥ ಉದ್ದೇಶಗಳೇನು? ನಾನಾ ರೀತಿಯ ಸುಖ ಸೌಕರ್ಯಗಳನ್ನು ಹೆಚ್ಚಿಸಿಕೊಂಡು
ತಿಂದು ಕುಡಿದು ಸಂತಾನವನ್ನು ಪಡೆಯುವುದೇ ಬಾಳ್ವೆಯ ಸರ್ವಸ್ವವೇ? ಇದಕ್ಕಿಂತ ಹೆಚ್ಚಿನದೇನೂ ಇಲ್ಲವೇ? ನಾನು ಯಾರು? ನಾನು ಇಲ್ಲಿ ಏಕೆ ಇದ್ದೇನೆ? ಮುಂದೆ ಹೋಗುವುದೆಲ್ಲಿಗೆ? ಮರಣದೊಂದಿಗೆ ಎಲ್ಲದರ ಅಂತ್ಯವೇ? ನೋವು ನರಳಾಟಗಳಿಗೆ ಅರ್ಥವಿದೆಯೇ? ನನ್ನ ಮತ್ತು ನೆರೆಹೊರೆಯವರ ನಿಜವಾದ ಸಂಬಂಧವೇನು? ನನ್ನ ಸುತ್ತಲೂ ಕಾಣುತ್ತಿರುವ ವಿವಿಧ ಪ್ರಾಕೃತಿಕ ಶಕ್ತಿಗಳಿಗೂ ಇವುಗಳ ಹಿನ್ನೆಲೆಯಲ್ಲಿ ಎಲ್ಲಕ್ಕಿಂತ ಮಿಗಿಲಾಗಿರುವ ವಿಶ್ವನಿಯಾಮಕ ಶಕ್ತಿಗೂ ನನಗೂ ಸಂಬಂಧವೇನು? ಜಗತ್ತಿನಲ್ಲಿ ನಾನು ಕಾಣುವ ವೈವಿಧ್ಯಕ್ಕೇನು ಅರ್ಥ? ಇದೇ ಮೊದಲಾದ ಪ್ರಶ್ನೆಗಳ ನಿಜವಾದ ಉತ್ತರದ ಮೇಲೆ ನಮ್ಮ ಜೀವನ ನಿರ್ದೇಶಿತವಾಗದೇ ಇದ್ದಲ್ಲಿ ಅದನ್ನು ಪೂರ್ಣ ದೃಷ್ಟಿಯ ಜೀವನ ಎನ್ನಬಹುದೇ? ಕೇಸಿಯ ದೃಷ್ಟಿಕೋನ ತೀರಾ ಹೊಸದಲ್ಲವಾದರೂ ತನ್ನ ವೈಜ್ಞಾನಿಕ ವಿಶ್ಲೇಷಣೆಯ ಹಿನ್ನೆಲೆಯಿಂದ ಒಂದು ಹೊಸ ಬೆಳಕನ್ನು ನೀಡುವುದು. ಜೀವನದ ಬಗೆಗಿನ ಆ ದೃಷ್ಟಿಕೋನವನ್ನು ಹೀಗೆಂದು ಸಂಗ್ರಹಿಸಬಹುದು. 1. ವಿಶ್ವ ನಿಯಾಮಕನಿದ್ದಾನೆ. 2. ಪ್ರತಿಯೊಂದು ಜೀವಿಯಲ್ಲೂ ದೈವೀ ಅಂಶವಿದೆ. 3. ಜೀವನಕ್ಕೆ ಅರ್ಥ ಉದ್ದೇಶಗಳಿವೆ. 4. ಮರಣದೊಂದಿಗೆ ಜೀವನ ನಾಶವಾಗದು. 5. ಜೀವನವನ್ನು ನಿಯಂತ್ರಿಸುವ ಸೂಕ್ಷ್ಮ ನಿಯಮವಿದೆ. 6. ಮನುಷ್ಯನಿಗೆ ಏನು ಬೇಕೋ ಅದು ದೊರೆತೇ ದೊರೆಯುತ್ತದೆ. ಅವನ ಆಸೆ, ಇಚ್ಛೆ ಇವು ಅವನ ಅದೃಷ್ಟವನ್ನು ರೂಪಿಸುತ್ತವೆ. ನಮ್ಮ ಮನಸ್ಸಿಗೆ ಭವಿಷ್ಯ ನಿರ್ಮಾಣದ ಶಕ್ತಿ ಸೀಮಿತವಾಗಿಯಾದರೂ ಇದೆ. ನಮ್ಮ ಸಮಸ್ಯೆಗಳಿಗೆ ಉತ್ತರ ನಮ್ಮಲ್ಲಿದೆ. 7. ವಿಶ್ವ ನಿಯಾಮಕನಿಗೂ ನಮಗೂ ಇರುವ ನೈಜ ಮತ್ತು ಶಾಶ್ವತ ಸಂಬಂಧವನ್ನು ತಿಳಿದುಕೊಳ್ಳುವುದೇ ಜೀವನದ ಕೊನೆಯ ಗುರಿ. 8. ಬದುಕಿನಲ್ಲಿ ನಮ್ಮ ಆದರ್ಶಗಳನ್ನು ಆ ಹಿನ್ನೆಲೆಯಿಂದ ಸ್ಪಷ್ಟವಾಗಿ ನಿರ್ಧರಿಸಿಕೊಳ್ಳಬೇಕು. 9. ಆ ಆದರ್ಶ ಅಥವಾ ಗುರಿಗಳ ಸಿದ್ಧಿಗಾಗಿ ಪ್ರಾಮಾಣಿಕ ಬುದ್ಧಿಯಿಂದ ದುಡಿಯಬೇಕು. 10. ತಮಸ್ಸನ್ನು ದೂರಗೊಳಿಸಿ ಉತ್ಸಾಹ, ಉದ್ಯಮಶೀಲತೆಗಳನ್ನು ಹೆಚ್ಚಿಸಿಕೊಳ್ಳಬೇಕು. 11. ಸಹನೆಯ ಪಾಠವನ್ನು ಕಲಿತು ನಮ್ಮ ಕೆಲಸ ಕಾರ್ಯಗಳ ಫಲವನ್ನು ಕುರಿತು ಅತ್ಯಾಸಕ್ತಿಯನ್ನು ತ್ಯಜಿಸಬೇಕು. 12. ಯಾವ ಸಮಸ್ಯೆಯನ್ನೂ ಎದುರಿಸದೆ ನುಡಿಚಿಕೊಳ್ಳುವ ಯೋಚನೆಯನ್ನು ಬಿಡಬೇಕು. ಮನಸ್ಸು, ಮಾತು, ಕೃತಿಗಳಲ್ಲಿ ಇತರರ ಹಿತವನ್ನು ಸಾಧಿಸಬೇಕು. ಒಂದು ನಿರ್ದಿಷ್ಟ ತತ್ವ ಮತ್ತು ಅನುಷ್ಠಾನದ ಸ್ಪಷ್ಟ ಚಿತ್ರವನ್ನು ನಮ್ಮ ಮುಂದೆ ಕೇಸಿಯ ಹೇಳಿಕೆಗಳಲ್ಲಿನ ಮೇಲಿನ ಮಾತುಗಳು ನಿಲ್ಲಿಸುತ್ತವೆ. ದೇವರನ್ನು ಪ್ರಾರಂಭದಿಂದಲೇ ಸ್ವೀಕರಿಸಿದ್ದರಿಂದ ಇದನ್ನು ಧಾರ್ಮಿಕ ದೃಷ್ಟಿಕೋನವೆನ್ನಬಹುದು. ಒಂದು ನಿಶ್ಚಿತ ಮತ್ತು ಕ್ರಮಬದ್ಧ ವಿಚಾರ ವಿಧಾನವನ್ನು ಜೀವ, ಜೀವಿಯ ಅದೃಷ್ಟ ಮತ್ತು ಜಗತ್ತಿನ ಬಗೆಗೆ ಮುಂದಿರಿಸಿರುವುದರಿಂದ ಇದೊಂದು ತಾತ್ವಿಕ ದೃಷ್ಟಿಕೋನವೂ ಅಹುದು. ದೈನಂದಿನ ವ್ಯವಹಾರದಲ್ಲಿ ಸಮಸ್ಯೆಗಳನ್ನು ಎದುರಿಸಲು ಅದು ಅನುಷ್ಠಾನಾತ್ಮಕ ಸೂಚನೆಯನ್ನು ಕೊಡುವುದರಿಂದ ಅದು ಮನೋವಿಜ್ಞಾನಾತ್ಮಕವೂ ಹೌದು. ಈ ವಿಶ್ವ ಬ್ರಹ್ಮಾಂಡಗಳ ಸೃಷ್ಟಿ, ಸ್ಥಿತಿ, ಲಯ ಇವುಗಳಿಗೆ ಕಾರಣವಾದ ಮನಸ್ಸು, ಮಾತುಗಳಿಂದ ತಿಳಿಯಲಾರದ, ಹೇಳಲಾರದ, ಆದರೂ ಪರಿಶುದ್ಧ ಮನಸ್ಸಿಗೆ ಗೋಚರವಾಗುವ ವಿಶ್ವ ನಿಯಾಮಕ ಶಕ್ತಿ ದೇವರಿದ್ದಾನೆ ಎಂದು ಕೇಸಿಯ ಬರಹಗಳಲ್ಲಿ ಮತ್ತೆ ಮತ್ತೆ ವ್ಯಕ್ತವಾಗುತ್ತದೆ. ಕ್ರಿಯೇಟಿವ್ ಫೋರ್ಸ್, ಕ್ರಿಯೇಟಿವ್ ಎನರ್ಜಿ ಎನ್ನುವ ಶಬ್ದ ಅಲ್ಲಿ ಆಗಾಗ ಬರುತ್ತದೆ. ಇದು ಈ ವೈಜ್ಞಾನಿಕ ಯುಗಕ್ಕೆ ಯೋಗ್ಯವಾದ ಶಬ್ದವೇ. ಸತ್ಯಸ್ಯ ಸತ್ಯ. ಕರ್ಮ, ಪಾಪ, ಪುಣ್ಯ, ಜನ್ಮಾಂತರ ಇವುಗಳೆಲ್ಲ ಹಳೆಯ ಮೂಢನಂಬಿಕೆಗಳು. ಅವು ಆಗಲೇ ಸತ್ತು ಹೋಗಿವೆ ಎನ್ನುತ್ತಾರೆ ಆಧುನಿಕ ಶಿಕ್ಷಣ ಸಂಪನ್ನರಾದ ಬುದ್ಧಿಜೀವಿಗಳು. ಅವುಗಳು ಇಲ್ಲ ಎಂದು ದೃಢವಾಗಿ ಅವುಗಳನ್ನು ಅಲ್ಲಗಳೆದ ಮಾತ್ರಕ್ಕೆ ಅವು ಇಲ್ಲವಾಗುವವೇ? ನಾವೆಲ್ಲರೂ ಸಮಾನರು, ಭೇದ ಭಾವನೆಗಳೆಲ್ಲ ಸುಳ್ಳು, ಪರಸ್ಪರ ಶೋಷಣೆಗಾಗಿ ಅದನ್ನು ಮಾಡಿಕೊಂಡದ್ದು ಎಂದರೆ ವ್ಯಕ್ತಿಗಳಲ್ಲಿ ಕಂಡುಬರುವ ಅಭಿರುಚಿ, ಸಾಮರ್ಥ್ಯ, ಬುದ್ಧಿಶಕ್ತಿ ಇವುಗಳಲ್ಲಿ ಸಮಾನತೆ ಬಂದು ಬಿಡುತ್ತದೆಯೇ? ಕರ್ಮವನ್ನು ಅಲ್ಲಗಳೆಯುವುದೆಂದರೆ ಉಷ್ಟ್ರಪಕ್ಷಿಯು ಸಾಕಷ್ಟು ದೂರ ಓಡಿದ ಬಳಿಕ ಬೇಟೆಗಾರನಿಂದ ತಪ್ಪಿಸಿಕೊಳ್ಳಲು ಮರುಭೂಮಿಯ ಮರಳಿನಲ್ಲಿ ತನ್ನ ಮುಖವನ್ನು ಮುಚ್ಚಿಟ್ಟುಕೊಂಡು ವಸ್ತುಸ್ಥಿತಿಯನ್ನು ಮರೆಯಲೆತ್ನಿಸಿದಂತಲ್ಲವೇ? ಮತ್ತೆ ಮತ್ತೆ ಕೇಸಿಯನ್ನು ಸುಪ್ತ ಸ್ಥಿತಿಯಲ್ಲಿ ಪ್ರಶ್ನಿಸಿದಾಗ ದೊರೆತ ಉತ್ತರ ಒಂದೇ.
ಕರ್ಮ ನಿಯಮವೆಂಬುದು ಅರೆಬೆಂದ ಕಟ್ಟುಕತೆಯಲ್ಲ, ಅದು ನಿಜವಾದ ಸತ್ಯವಾದ ನಿಯಮ. ಕೇಸಿಯ ಹೇಳಿಕೆಗಳನ್ನು ನಂಬಲು ಈ ಕೆಳಗಿನ ಕಾರಣಗಳನ್ನು ಕೊಡಬಹುದು. 1. 100 ಮೈಲಿಗಳ ದೂರದಲ್ಲಿದ್ದ ವ್ಯಕ್ತಿಗಳ ಬಗೆಗೆ ಸುಪ್ತ ಸ್ಥಿತಿಯಲ್ಲಿದ್ದುಕೊಂಡು ಕೊಟ್ಟ ವಿವರಣೆಗಳು, ವ್ಯಕ್ತಿ ವೈಶಿಷ್ಟ್ಯದ ವಿಶ್ಲೇಷಣೆಗಳೂ ಸತ್ಯವಾಗಿವೆ. ಒಂದೆರಡು ವ್ಯಕ್ತಿಗಳದಲ್ಲ, ಸಹಸ್ರಾರು ವ್ಯಕ್ತಿಗಳ ವಿಷಯದಲ್ಲಿ ನಿಜವಾಗಿವೆ. 2. ಆಗತಾನೇ ಜನಿಸಿದ ಶಿಶುಗಳ ಬಗೆಗೂ ವಯಸ್ಸಾದವರ ಬಗೆಗೂ ಅವರು ಯಶಸ್ವಿಯಾಗಬಹುದಾದ ಉದ್ಯೋಗದ ಕ್ಷೇತ್ರವನ್ನು ಕೇಸಿ ಸೂಚಿಸುತ್ತಿದ್ದ. ಅಕ್ಷರಶಃ ಅವೆಲ್ಲ ಸತ್ಯವಾಗಿವೆ. 3. ಮನುಷ್ಯರಲ್ಲಿ ವ್ಯಕ್ತವಾದ ಮಾನಸಿಕ ವೈಶಿಷ್ಟ್ಯ ಮತ್ತು ವೈಪರೀತ್ಯಗಳು ಹಿಂದಿನ ಜನ್ಮಗಳ ಸಂಬಂಧದಿಂದ ಉಂಟಾದುದೆಂದು ಹೇಳಿದ ಕಾರಣಗಳು ಸಂಗತವಾಗಿವೆ. 4. ಸುಮಾರು 23 ವರ್ಷಗಳ ಕಾಲ ಕೇಸಿಯ ಹೇಳಿಕೆಗಳಲ್ಲಿ ಎಂದೂ ಪರಸ್ಪರ ವಿರೋಧದ ಹೇಳಿಕೆಗಳು ಕಂಡುಬರಲಿಲ್ಲ. ಅವುಗಳೆಲ್ಲ ತಾತ್ವಿಕ ದೃಷ್ಟಿಯಿಂದಲೂ ವ್ಯಕ್ತಿ ವೈಶಿಷ್ಟ್ಯದ ಸೂಕ್ಷ್ಮ ವಿವರಣೆಯಲ್ಲೂ ಸಹಸ್ರಾರು ನಿದರ್ಶನಗಳಲ್ಲಿ ಸ್ಪಷ್ಟವಾಗಿ ಸಂಗತವಾಗಿವೆ. ಕೇಸಿಯಿಂದ ಉಕ್ತವಾದ ಇದುವರೆಗೂ ತಿಳಿಯದಿದ್ದ ಚಾರಿತ್ರಿಕ ವಿವರಣೆಗಳನ್ನು ಮತ್ತೆ ಹುಡುಕಿ ಪರಿಶೋಧಿಸಿದಾಗ ಅವನ ಹೇಳಿಕೆಯಲ್ಲಿದ್ದಂತೆ ಅವು ಸತ್ಯವಾಗಿದ್ದವು. ಹಿಂದಿನ ಜನ್ಮಗಳಲ್ಲಿ ಈ ಜೀವಿಯ ಹೆಸರು ಇಂಥದಾಗಿತ್ತು, ಇಂಥಿಂಥ ಸ್ಥಾನಗಳಲ್ಲಿ ಹುಡುಕಿದರೆ ಸಿಗಬಹುದು ಎಂದ ಮಾತನ್ನು ಶೋಧಿಸಿ ನೋಡಿದಾಗ ಸುಪ್ತ ಸ್ಥಿತಿಯಲ್ಲಿ ಕೇಸಿ ಹೇಳಿದ್ದಕ್ಕೂ ವಸ್ತುಸ್ಥಿತಿಗೂ ವ್ಯತ್ಯಾಸವಿರಲಿಲ್ಲ. 6. ಸುಪ್ತ ಸ್ಥಿತಿಯಲ್ಲಿ ಆತ ಹೇಳಿದ ಸೂಚನೆಗಳನ್ನು, ಪಥ್ಯ, ಪಾನೀಯ ಮತ್ತು ವ್ಯಾಯಾಮಗಳನ್ನು ಅನುಸರಿಸಿದವರೆಲ್ಲರಿಗೂ ಸ್ಪಷ್ಟವಾದ ದೈಹಿಕ, ಮಾನಸಿಕ ಪರಿವರ್ತನೆಯ ಅನುಭವಗಳು ಕಂಡುಬಂದವು, ಆತ ನುಡಿದ ರೀತಿಯಲ್ಲೇ. 7. ತಾತ್ವಿಕ ಮತ್ತು ಮನೋವೈಜ್ಞಾನಿಕ ಸಿದ್ಧಾಂತಗಳಿಗೆ ಸಾಧಕವಾಗಬಹುದಾದ ಅಸಂಖ್ಯ ಹೇಳಿಕೆಗಳಲ್ಲಿ ಕಂಡುಬರುವ ತಥ್ಯಗಳು ಯುಕ್ತಿಸಂಗತವೂ, ಮಾನಸಿಕ ಜೀವನದ ಬಗ್ಗೆ ಈವರೆಗೆ ತಿಳಿಯದ ವಿಷಯಗಳಿಗೆ ಕೆಲವೊಂದು ಸಂಗತಿಗಳಲ್ಲಿ ಅವಿರೋಧವೂ ಆಗಿವೆ. ಕೆಲವೊಂದು ಹೇಳಿಕೆಗಳು ಹೆಚ್ಚಿನ ಸಂಶೋಧನೆಗಳಿಗೆ ಪ್ರೇರಕವಾಗಿವೆ. ಇವಿಷ್ಟು ಸಂಗತಿಗಳು ಜನ್ಮಾಂತರ ಮತ್ತು ಕರ್ಮಗಳ ಕುರಿತಾದ ನಮ್ಮ ನಂಬಿಕೆಯನ್ನು ದೃಢಗೊಳಿಸುವ ಆನುಮಾನಿಕ ಸಾಕ್ಷ್ಯಾಧಾರಗಳು, ಸ್ಟ್ರಾಂಗ್ ಇನ್ಫರೆನ್ಷಿಯಲ್ ಎವಿಡೆನ್ಸಸ್ ಎನ್ನಬಹುದು. ಸುಪ್ತ್ಯಾವಾಹನೆ, ದೂರದರ್ಶನ, ಎಲೆಕ್ಟ್ರಾನಿಕ್ಸ್, ಸೂಕ್ಷ್ಮ ಚಿತ್ರಗ್ರಹಣ ಮತ್ತು ಮನೋವಿಜ್ಞಾನದ ಪ್ರಯೋಗಗಳ ಮೂಲಕ ಇನ್ನೂ 50 ವರ್ಷಗಳಲ್ಲಿ ಈ ಬಗ್ಗೆ ಒಂದು ನಿಖರವಾದ ಜ್ಞಾನವನ್ನು ವಿಜ್ಞಾನಿಗಳು ಪಡೆಯುವರೆಂದು ಈ ವಿಷಯಗಳಲ್ಲಿ ಅನೇಕ ವರ್ಷಗಳ ಕಾಲ ಸಂಶೋಧನೆ ನಡೆಯಿಸಿ 3 ಉದ್ಗ್ರಂಥಗಳನ್ನು ಬರೆದ ಡಾಕ್ಟರ್ ಗೀನಾ ಸೆರ್ಮಿನಾರಾ ಅಭಿಪ್ರಾಯಪಟ್ಟಿದ್ದಾರೆ. ಜನ್ಮಾಂತರ ಮತ್ತು ಕರ್ಮ ಸಿದ್ಧಾಂತವನ್ನು ಕುರಿತು ಹೆಚ್ಚಿನ ತಿಳಿವನ್ನು ಪಡೆಯಲು ಈ ಕೆಳಗೆ ಉಲ್ಲೇಖಿಸಿದ ಗ್ರಂಥಗಳನ್ನು ಓದಬಹುದು. ಗೀನಾ ಸೆರ್ಮಿನಾರಾ ಬರೆದ ಮೆನಿ ಮ್ಯಾನ್ಷನ್ಸ್ ಎನ್ನುವ ಪುಸ್ತಕವನ್ನಂತೂ ಜನ್ಮಾಂತರ ಮತ್ತು ಕರ್ಮಗಳಲ್ಲಿ ವಿಶ್ವಾಸವಿರಿಸದಿದ್ದವರೂ ಓದಬೇಕು. ತಪ್ಪು ತಿಳುವಳಿಕೆಯಿಂದಾಗಿ ಕರ್ಮವಾದವನ್ನು ಅವಹೇಳನ ಮಾಡುವ ಆಧುನಿಕ ವಿದ್ವಾಂಸರು, ಬುದ್ಧಿಜೀವಿಗಳೆನಿಸಿಕೊಂಡವರೂ ಅವಶ್ಯ ಓದಬೇಕು. 1. Reincarnation, an East-West Anthology. 2. Reincarnation, Swami Abhedananda. 3. Problem of Rebirth, Sri Aurobindo. 4. Search for Bridley Murphy, Doubleday. 5. Many Mansions, Gina Serminara. 6. The World Within, Gina Serminara. 7. Many Lives and Many Loves, Gina Serminara. 8. Many Lifetimes, Kesley Denny and Grant. 9. Life Before Life, Helen Van Bach. 10. Life After Life, Raymond Jr. Moody A. 11. Reflections on Life After Life, Raymond Jr. Moody. 12. Death, the Final Stage of Growth, Prentice Hall. 13. At Hour of Death, Carlis Osis. 14. Human Personality and its Survival of Bodily Death, Myres F.W. 15. Reincarnation in Christianity, Geddes MacGregor. 16. Living and Dying, Vidya Dahegia. 17. 20 Cases Suggestive of Reincarnation,
ಇಯಾನ್ ಸ್ಟೀವನ್ಸನ್. 18. The evidences for survival from claimed memories of former incarnations. Ian Stevenson. 19. Characteristics of cases of the reincarnation type in Turkey and their comparison with two other cultures. Ian Stevenson. 20. Cultural patterns in cases suggestive of reincarnation among the Tlingit Indians of southeastern Alaska. Stevenson Ian. 21. Reincarnation and World Thought. Head Joseph and Cranston. ಕ್ರೈಸ್ತ ಮತದ ಯುನಿಟೇರಿಯನ್ ಪಂಥಕ್ಕೆ ಸೇರಿದ ಧರ್ಮಗುರು ವಿಲಿಯಂ ಆರ್.ಎಲ್. ಗರ್ ಕರ್ಮ ಜನ್ಮಾಂತರವಾದವನ್ನು ತಲೆಬುಡವಿಲ್ಲದ ಸಿದ್ಧಾಂತವೆಂದು ಪ್ರತಿಪಾದಿಸಲು ಅಧ್ಯಯನ ಮಾಡ ಹೊರಟು ತಮ್ಮ ಜೀವನವನ್ನು ಅದಕ್ಕಾಗಿಯೇ ಸವಿಯಿಸಿ ವಿಶೇಷ ಶ್ರಮಿಸಿದವರು. ಆದರೆ ಕೊನೆಯಲ್ಲಿ ಆದದ್ದೇ ಬೇರೆ. ಅವರು ಆ ಸಿದ್ಧಾಂತದ ಪ್ರತಿಪಾದಕರೇ ಆದರು. ಅವರು ಬರೆದ ಉದ್ಗ್ರಂಥ ಭವಿಷ್ಯ ಜೀವನದ ವಿಮರ್ಶಾತ್ಮಕ ಇತಿಹಾಸ ಅತಿ ಉನ್ನತ ಮಟ್ಟದ ಪಾಂಡಿತ್ಯಕ್ಕೊಂದು ಅದ್ವಿತೀಯ ಉದಾಹರಣೆ ಎಂದು ಹೊಗಳಲ್ಪಟ್ಟ ಗ್ರಂಥ. ದೀರ್ಘಕಾಲದ ಚಿಂತನೆ ಮತ್ತು ಆಳವಾದ ಪಾಂಡಿತ್ಯದ ಫಲವಾಗಿ ಅಂತರ್ದೃಷ್ಟಿಯಿಂದ ಕರ್ಮ ಜನ್ಮಾಂತರ ಯುಕ್ತಿಯುಕ್ತವಾದ ಅದ್ಭುತ ಸಿದ್ಧಾಂತ. ಅದನ್ನು ಮೂಢನಂಬಿಕೆ ಎಂದು ಅಲ್ಲಗಳೆಯುವುದು ಮೂರ್ಖತನ ಎಂದೇ ಹೇಳಿದ್ದಾರೆ. ತಮ್ಮ ಗ್ರಂಥ ರಚನೆಗೆ ಸಹಾಯಕವಾದ 5,000 ಆಧಾರ ಗ್ರಂಥಗಳ ಪಟ್ಟಿಯನ್ನೂ ಕೊಟ್ಟಿದ್ದಾರೆ. 1860ರಲ್ಲಿ ಮೊದಲು ಬೆಳಕು ಕಂಡು ವಿಸ್ತೃತ 10ನೇ ಮುದ್ರಣವಾಗಿ 1880ರಲ್ಲಿ ಪ್ರಕಟವಾದ ಈ ಗ್ರಂಥ ನ್ಯೂಯಾರ್ಕ್ ನಗರದಲ್ಲಿ ಪುನಃ 1968ರಲ್ಲಿ 2 ಭಾಗಗಳಾಗಿ ಪ್ರಕಟವಾಗಿದೆ. ಮನುಷ್ಯ ಜೀವನದಲ್ಲಿ ಕಂಡುಬರುವ ನೈತಿಕ ಅಸಮಾನತೆಯ ಗೊಂದಲ, ಭಗವಂತನ ರಾಜ್ಯದಲ್ಲಿನ ತಾರತಮ್ಯ, ನಾನಾ ವಿಧವಾದ ದುರಿತಗಳು ಇವುಗಳ ಮೂಲದ ಸ್ಪಷ್ಟ ವಿವರಣೆಗೆ ಜನ್ಮಾಂತರ ಸಿದ್ಧಾಂತವು ಮಾತ್ರ ಅದ್ಭುತವಾದ ವಿವರಣೆ ನೀಡುತ್ತದೆ ಎಂದವರು ಹೇಳಿದ್ದಾರೆ. ಋಣದ ಮೂಟೆಯ ಹೊರಿಸಿ ಪೂರ್ವಾರ್ಜಿತದ ಹುರಿಯ ಕುಣಿಕೆಯಲಿ ನಿನ್ನ ಕೊರಳನ್ನು ಬಿಗಿದು ವಿಧಿಯು ತೃಣದ ಕಡ್ಡಿಯ ಮುಂದೆ ಹಿಡಿದಾಶೆ ತೋರುತ್ತಿರೆ ಕುಣಿವ ಗರ್ಧವ ನೀನೇ ಮಂಕುತಿಮ್ಮ. ಋಣದ ಜಾಲವನಂತ ಕರುಮ ಚಕ್ರವನಂತ ಜನುಮ ಜನುಮದ ಕಥೆಯ ತಂತುಗಳನಂತ ಅನವರತ ನೂತನ ವಿದೆನೆಪ ವಿಶ್ವದ ತಂತ್ರ ಬಿನದ ಪರಬೊಮ್ಮಂಗೆ ಮಂಕುತಿಮ್ಮ. ಕರ್ಮ ಋಣಶೇಷಂಗಳುಳಿಯದಿರೆ ಬಿತ್ತಾಗಿ ಜನ್ಮ ಜನ್ಮಾಂತರದ ಮರಗಳೇಳದಿರೆ ಬ್ರಹ್ಮನುದ್ಯಾನವನ ಶಾಶ್ವತ ದೊಳಿಹುದೆಂತು ಮರ್ಮವಿದು ಸೃಷ್ಟಿಯಲ್ಲಿ ಮಂಕುತಿಮ್ಮ. ಡಿವಿಜಿ ಮಂಕುತಿಮ್ಮನ ಕಗ್ಗ. ನಮಗಿಂದಿಗೆ ಬೇಕಾದುದು ಉದ್ಧಾರದ ಆಸಕ್ತಿ, ಮತಿವಂತಿಕೆ ಓ ಮಾನವ ಕಟಿಬಂಧನಗೈನಿಲ್ಲು. ಯುಗದೋಳ್ಪಿಗೆ ಜಗದೋಳ್ಪಿಗೆ ನಿನ್ನೋಳ್ಪಿಗೆ ನೀಗೆಲ್ಲು, ಯುಗ ಯುಗದತಿ ಜಡವನು ಜಯಿಸಿತು ಜೀವ. ಬಹುತಪದಿಂದ ಜೀವಕ್ಕೆ ಬಂದುದು ಮಾನವ ಭಾವ, ಯುಗ ಯುಗ ಬೇಕಿ ಮನುಜತೆ ಮಾನವತೆಯನೂ ಮೀರಿ ದೈವತ್ವವನೇರಲು ಸಂಯಮ ಸ್ವರ್ಗಕ್ಕೇರಿ. ಕುವೆಂಪು.